ಆಧ್ಯಾತ್ಮಿಕ ಜ್ಞಾನ ಅಂಶವಾಗಿ ಸೆಲ್ಫ್ ಲವ್ ಅಂದರೆ ನಮ್ಮ ಸ್ವೀಯ ಪ್ರೇಮ ಮತ್ತೆ ಸ್ವೀಯ ಸ್ವೀಯ ಪ್ರೀತಿ ಮತ್ತೆ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಅಂತ ಈ ಅದ್ಭುತವಾದ ಅಂಶವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ವಿಶೇಷ ಜ್ಞಾನವನ್ನು ನೀಡೋದಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಸುಧಾಕರ್ ಪೂರ್ಣ ಸರ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ, ವೇದಿಕೆಗೂ ಆಗಮಿಸಿದ್ದಾರೆ. ಅವರಿಗೆಲ್ಲರೂ ನಾವು ಆತ್ಮೀಯ ಸ್ವಾಗತ ಸಾಮೂಹಿಕವಾಗಿ ಕೋರೋಣ. ವೆಲ್ಕಮ್ ಟು ಯು ಸರ್. ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓವರ್ ಟು ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಡಿಯೋ ಕ್ಲಿಯರ್ ಇದೆ ಅಲ್ಲ ಸರ್? ಎಸ್. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಸೆಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಮೈತ್ರೇಯ ಬುದ್ಧ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಹಾಗೂ ಸ್ವರ್ಣಮಾಲ ಪತ್ರಿಜಿ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಮಹಾವತಾರ್ ಫೌಂಡೇಶನ್ ನಡೆಸ್ತಕ್ಕಂಥ ಅದ್ಭುತವಾದ ಪ್ರತಿದಿನ ಪ್ರಾತಃ ಕಾಲದ ಧ್ಯಾನ ಮತ್ತೆ ಸತ್ಸಂಗ ಮತ್ತೆ ಒಂದು ಮೆಡಿಟೇಷನ್ ತುಂಬಾ ಅದ್ಭುತವಾಗಿ ನಡೆಸಿಕೊಡ್ತಾ ಇರ್ತಕ್ಕಂಥ ರಂಗಸ್ವಾಮಿ ಸರ್ ಮತ್ತೆ ಎಲ್ಲ ಟೀಮ್ ಸದಸ್ಯರು ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇವತ್ತು ಎಷ್ಟೋ ವಿಷಯಗಳನ್ನ ಈ ಒಂದು ಮೇಕೆ ಸೊಪ್ಪು, ಯಾವ ಸೊಪ್ಪು ನೋಡದೆ ಇರ್ತಕ್ಕಂಥ ಒಂದು ಮೇಕೆ ಅಂತ ಹೆಂಗೆ ಹೇಳ್ತಾರ, ಹಂಗೆ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಇಂಥ ಸಿಲೆಬಸ್ ಮಾಡಿಲ್ಲ ಅಂತ ಇಲ್ಲ. ಎಲ್ಲ ಕೂಡ ಅದ್ಭುತವಾಗಿ ಒಂದು ಅಂಶಗಳನ್ನ, ಒಂದು ಟಾಪಿಕ್ಗಳನ್ನ ತರ್ತಾ ಇದ್ದಾರೆ. ಸೊ ಈ ಟಾಪಿಕ್ಗಳನ್ನ ನಾವು ಏನಾದರೂ ನಾವು ಅಳವಡಿಸ್ಕೊಂಡಾಗ ಪ್ರತಿಯೊಂದು ಕೂಡ ನಮಗೆ ಇದು ಸುಮ್ಮನೆ ಬರಲ್ಲ. ಯಾಕಂದ್ರೆ ಕೆಲವು ಟಾಪಿಕ್ ಅಂತಕ್ಕಂಥದ್ದು ಪತ್ರಿ ಸರ್ ಎಲ್ಲ ಎಲ್ಲ ಕೊಟ್ಟಿರ್ತಕ್ಕಂಥ ಜ್ಞಾನನ ನಾವೆಲ್ಲರೂ ನಾವು ಅನುಭವಿಸ್ತಾ ಇದ್ವಿ. ಅದೇ ರೀತಿ ರಂಗಸ್ವಾಮಿ ಸರ್ ಕೂಡ ಎಷ್ಟೋ ವರ್ಷಗಳ ಕಾಲ ಪತ್ರಿ ಸರ್ ಜೊತೆ ಸಂಪರ್ಕದಲ್ಲಿದ್ದು ಅವರು ತಿಳಿಸ್ಕೊಟ್ಟಿರ್ತಕ್ಕಂಥ ಎಷ್ಟೋ ಜ್ಞಾನನ ಇವತ್ತು ಈ ಒಂದು ಟಾಪಿಕ್ ಮೂಲಕ ನಮಗೆ ಅನಿಸ್ತಾ ಇದ್ದಾರೆ. ಸೊ ಅದರಲ್ಲಿ ನನಗೆ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇವತ್ತು ನನಗೆ ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಅಂತಕ್ಕಂಥ ಒಂದು ಅಂಶನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಜನ ಪ್ರತಿಯೊಂದಕ್ಕೂ ಎಲ್ಲಿ ನೋಡಿದ್ರು ಕೂಡ ಹೇಳೋದು ತುಂಬಾ ಸುಲಭ, ಈ ಸೆಲ್ಫ್ ಲವ್ ಅಂತಾರೆ. ಇವತ್ತು ದಯವಿಟ್ಟು ಎಲ್ಲರೂ ನೀವು ಯಾರಾದ್ರೂ ಈ ಒಂದು ವಿಷಯಗಳು ಕೇಳ್ತಾ ಇರ್ಬೇಕಾದ್ರೆ ಒಂದು ಪೆನ್ನು ಪೇಪರ್ ದಯವಿಟ್ಟು ಯಾವತ್ತೂ ಇಟ್ಕೋಬೇಕು. ಯಾಕೆಂದ್ರೆ ಹೇಳಿರ್ಬೇಕಾರೆಲ್ಲ ಕೇಳ್ದಂಗೆ ಚೆನ್ನಾಗಿರುತ್ತೆ, ಆಮೇಲೆ ನಾಳೆ ಕೇಳಿದಾಗ ಅದು ಜ್ಞಾಪಕ ಇರಲ್ಲ. ಯಾವತ್ತು ಒಂದು ಸ್ಟೂಡೆಂಟ್ಸ್ ತರ ಇರ್ಬೇಕು ನಾವು. ಆ ಸ್ಟೂಡೆಂಟ್ಸ್ ತರ ಇದ್ದಾಗ ಪೆನ್ನು ಪೇಪರ್ ಇಟ್ಕೊಂಡಾಗ ಪ್ರತಿಯೊಂದು ಕೆಲವು ಪಾಯಿಂಟ್ಸ್ ಎಲ್ಲ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಆ ಜಸ್ಟ್ ಬುಲೆಟ್ ಪಾಯಿಂಟ್ಸ್ ನೋಡಿದಾಗ ಅರ್ಥ ಆಗ್ಬೇಕು. ಹಾಗಾಗಿ ನಾನು ಯಾವುದೇ ಕ್ಲಾಸಸ್ ಮಾಡಿದಾಗ್ಲೂ ಕೂಡ ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಪೆನ್ನು ಪೇಪರ್ ಇದ್ದಾಗ ಇಟ್ಕೊಂಡು ಬರ್ಕೊಂಡ್ರೆ ಚೆನ್ನಾಗಿ. ಸೊ ಇವತ್ತು ನಮಗೆ ಒಂದು ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಅಂತಕ್ಕಂಥದ ಒಂದು ವಿಷಯನ ತಿಳ್ಕೊಳ್ಳೋಣ ಈಗ. ಸೊ ಫಸ್ಟು ಸೆಲ್ಫ್ ಲವ್ ಅಂತಂದ್ರೆ ಏನು ಕನ್ನಡದಲ್ಲಿ, ಗ್ರಾಟಿಟ್ಯೂಡ್ ಅಂದ್ರೆ ಏನು ಕನ್ನಡದಲ್ಲಿ. ಸೆಲ್ಫ್ ಲವ್ ಅಂದ ತಕ್ಷಣ ಸ್ವಪ್ರೀತಿ ಇಲ್ಲ ಸ್ವ ಪ್ರೇಮ. ಸೊ ಅಂದ್ರೆ ಸ್ವಂತ, ಅಂದ್ರೆ ನಮ್ದೇ ಆಗಿರ್ತಕ್ಕಂಥ ಪ್ರೀತಿ ಅನ್ನನ್ನ ಸ್ವಾಧ್ಯಾಯ ಅಂತ ಏನ್ ಹೇಳ್ತೀವಿ ಅಂದ್ರೆ ಸ್ವ ಅಧ್ಯಾಯ ಅಂದ್ರೆ ನಮ್ ಬಗ್ಗೆ ನಾವು ಯಾವ ರೀತಿ ತಿಳ್ಕೊಳ್ತೀವೋ ಸ್ವಾಧ್ಯಾಯದಲ್ಲಿ, ಅದೇ ರೀತಿ ಸೆಲ್ಫ್ ಲವ್ ಅಂದ್ರೆ ಸ್ವಪ್ರೀತಿ ಸ್ವಪ್ರೇಮ ಅಂದ್ರೆ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ತಕ್ಕಂಥದ್ದು. ಇಲ್ಲಿ ಬೇರೆ ಯಾವುದೋ ಶರೀರದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದಲ್ಲ, ಮನಸ್ಸು ಬಗ್ಗೆ ತಿಳ್ಕೊಳ್ತಕ್ಕಂಥದ್ದಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋದಂದ್ರೆ ನಾವಂದ್ರೆ ಏನಿಲ್ಲಿ ಶರೀರ ಒಂದೇ ಅಲ್ಲ, ಮನಸ್ಸೊಂದೇ ಅಲ್ಲ, ಬುದ್ಧಿ ಒಂದೇ ಅಲ್ಲ, ನಾವು ಆತ್ಮ. ನಮ್ಮ ಆತ್ಮ ಪರಿಶೀಲನೆ ಮಾಡ್ಕೊಳ್ತಕ್ಕಂಥ, ಯಾವಾಗ ನಮ್ಮ ಆತ್ಮ ಪರಿಶೀಲನೆ ಅಂದ್ರೆ ನಮ್ಮ ಆತ್ಮ ಅಂದ್ರೆ ಏನು ಎಂತಕ್ಕಂಥದನ್ನ ಯಾವತ್ತು ನಾವು ಆ ಲವ್ ಅಂತ ಅಂದ ತಕ್ಷಣ ಬರೀ ಶರೀರನ ಮಾತ್ರ ನಾನು ಲವ್ ಮಾಡ್ತೀನಿ ಅಂತಲ್ಲ. ಅಲ್ಲಿ ಹೌದು ಕರೆಕ್ಟ್, ನಮ್ಮ ಶರೀರ ಇದು ಒಂದು ಟೂಲ್ ಇದ್ದಂಗೆ, ಸಾಧನೆ ಇದ್ದಂಗೆ. ಪ್ರತಿಯೊಂದಕ್ಕೂ ಕೂಡ ನಾವು ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಈ ಒಂದು ಶರೀರ ಬೇಕು. ಎಷ್ಟೋ ನಾವು ಮಾಸ್ಟರ್ಸ್ ನ ನೋಡಿದ್ವಿ, ಬುದ್ಧ ಆಗಿರೋದು, ಮಹಾವೀರ, ಕೃಷ್ಣ, ರಾಮ, ಎಲ್ಲರೂ ಕೂಡ
ಒಂದು ದಿನದಲ್ಲಿ ಬಂದು ಭೂಗ್ರಹಕ್ಕೆ ಬಂದು ಅವರು ಈ ಶರೀರನ ತಗೊಂಡು ಇದರಲ್ಲಿ ಅನುಭವಿಸಿ ಅವರು ಎಲ್ಲರೂ ಕೂಡ ಒಂದು ಪರಮಾತ್ಮನ ಸ್ಥಿತಿನ ತಲುಪಿರ್ತಕ್ಕಂಥವ್ರು. ಅವಾಗ ನಮ್ಮ ಶರೀರನ ನಾವು ತುಂಬಾ ಇಷ್ಟಪಡ್ಬೇಕು. ಕರೆಕ್ಟ್. ವಿ ಹ್ಯಾವ್ ಟು ಲವ್ ಅವರ್ ಬಾಡಿ, ಶರೀರ. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಮತ್ತೆ ಅಂಗಾಂಗಗಳಿದೆ, ಅಂಶಗಳಿದೆ, ಅದನ್ನೆಲ್ಲ ನಾವು ಪಾಲಿಸ್ತಾ ಇರ್ಬೇಕು. ಸೊ ಮೇನ್ ಇಲ್ಲಿ ಆತ್ಮ ಪರಿಶೀಲನೆ ಮಾಡ್ಕೋಬೇಕು. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆತ್ಮದ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡ್ಬೇಕಂದಾಗ ನಾವು ಶರೀರ ಮತ್ತೆ ಮನಸ್ಸು ಆಮೇಲೆ ಆತ್ಮ, BMS ಅಂತಾರೆ, ಬಾಡಿ ಮೈಂಡ್ ಸೋಲ್. ಈ ಮೂರನ್ನ ತಿಳ್ಕೊಂಡಾಗ ಮಾತ್ರ ನಮ್ದು ನಿಜವಾದ ಒಂದು ಅರ್ಥ ಆಗ್ತದೆ. ಈ ಒಂದು ಮನಸ್ಸನ್ನ ಅಂದ್ರೆ ಶರೀರದಿಂದ ಆತ್ಮಸ್ಥಿತಿ ನಾವು ತಲುಪಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ಮನಸ್ಸನ್ನ ನಾವು ಶಾಂತಗೊಳಿಸ್ಬೇಕು, ಶೂನ್ಯಗೊಳಿಸ್ಬೇಕು. ಅದಕ್ಕೆ ಒಂದೇ ಮಾರ್ಗ, ಧ್ಯಾನ. ಯಾವಾಗ ನಾವು ಧ್ಯಾನನ ಶುರು ಮಾಡ್ತೀವೋ, ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವಾಗ ಮನಸ್ಸಿನ ಬಗ್ಗೆ ನಾವು ಒಂದು ಒಂದು ಪ್ರಶಾಂತ ಸ್ಥಿತಿಗೆ ತಲುಪಿಸ್ತೀವಿ. ಹಾಗಾಗಿ ಯಾವಾಗ ಈ ಒಂದು ಸೆಲ್ಫ್ ಲವ್ ಮಾಡ್ಕೊಳ್ತೀವೋ, ಆತ್ಮ ಪರಿಶೀಲನೆ ಮಾಡ್ಕೊಳ್ತಾ ಹೋಗ್ತೀವೋ, ಅದರ ಜೊತೆಗೆ ನಾವು ಪ್ರತಿಯೊಂದು ಕೃತಜ್ಞತೆ ಅಂತಕ್ಕಂಥದ್ದು ಕೂಡ, ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ. ಫಸ್ಟು ಒಂದು ಸೆಲ್ಫ್ ಲವ್ ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಗ್ರಾಟಿಟ್ಯೂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಲ್ಲರನ್ನು ಮಿಕ್ಸಪ್ ಮಾಡೋದು ಬೇಡ. ಫಸ್ಟ್ ನಾವು ಸೆಲ್ಫ್ ಲವ್ ಅಂದ್ರೆ ಸ್ವಪ್ರೀತಿ ಅಥವಾ ಆತ್ಮ ಪರಿಶೀಲನೆ, ಸ್ವೀಯ ಪ್ರೀತಿ ಎಲ್ಲ ಯಾವ್ದಾದ್ರು ಹೇಳ್ಕೋಬಹುದು. ಸೊ ನಾವು ಏನ್ ಮಾಡ್ಬೇಕು ಇಲ್ಲಿ? ಫಸ್ಟ್ ಮಾಡ್ತಕ್ಕಂಥದ್ದು ನಮ್ಮನ್ನ ನಾವು ಪ್ರೀತಿಸ್ಬೇಕು. ಫಸ್ಟ್ ನಾವೇನ್ ಹೇಳ್ತೀವಿ? ನಾನು ಅಲ್ಲಿ ಅಷ್ಟು ಮಾಡ್ತಾ ಇದ್ದೀನಿ, ಅಲ್ಲಿ ಸ್ಕೂಲ್ ಕಟ್ಸಿದ್ದೀನಿ, ನಾನು ಪಿರಮಿಡ್ ಕಟ್ಸಿದ್ದೀನಿ, ನಾನು ಎಷ್ಟೋ ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀನಿ, ಆ ಸೇವೆ ಮಾಡ್ತಾ ಇದ್ದೀನಿ, ಈ ಸೇವೆ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ಕೊಳ್ತೀವಿ. ಅದೆಲ್ಲ ಹೇಳ್ಕೊಳಕ್ಕೆ ಮುಂಚೆ ನಮ್ದು ಬೇಸಿಕ್ ಏನು? ನಮ್ಮನ್ನ ನಾವು ಪ್ರೀತಿಸ್ತಾ ಇದೀವ? ನಮ್ಮಲ್ಲಿ ಎಷ್ಟೋ ನಮ್ಮನ್ನ ನಾವು ಪ್ರೀತಿಸದೆ ಬೇರೆ ಇನ್ನ ಯಾವ್ದನ್ನ ಪ್ರೀತಿಸಕ್ ಸಾಧ್ಯ? ನಾವು ಹೊರಗಡೆ ಇರ್ತಕ್ಕಂಥದ್ದು ಅಂದ್ರೆ ನಮ್ಮನ್ನ ನಾವು ಪ್ರೀತಿಸ್ಬೇಕಂತಂದ್ರೆ ನಾನು ಅವಾಗ್ಲೇ ಹೇಳಿದೆ, ಬರೀ ಶರೀರ ಅಲ್ಲ, ನಮ್ಮಲ್ಲಿ ಶರೀರ, ಮನಸ್ಸು, ಬುದ್ಧಿ, ಆತ್ಮ ಮತ್ತೆ ಪರಮಾತ್ಮ ಸ್ಥಿತಿ, ಇವೆಲ್ಲ ಕೂಡ ನಾವು ಫಸ್ಟ್ ನಮ್ಮನ್ನ ನಾವು ಪ್ರೀತಿಸ್ತಾ ಇರ್ಬೇಕು. ಏನ್ ಪ್ರೀತಿಸ್ಬೇಕು? ನಮ್ಮಲ್ಲಿ ಇರ್ತಕ್ಕಂಥ ರೆಸ್ಪೆಕ್ಟ್, ಒಂದು ಮರ್ಯಾದೆನ ನಾವು ಕಾಪಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಬೆಲೆ, ಪ್ರತಿಯೊಂದಕ್ಕೂ ಬೆಲೆ ಇರುತ್ತೆ. ಆ ಒಂದು ಆ ಒಂದು ಬೆಲೆ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಎಷ್ಟು ಜನಕ್ಕೆ ಬೆಲೆ ಕೊಡ್ತಾ ಇದ್ವಿ? ಗಿವ್ ದ ರೆಸ್ಪೆಕ್ಟ್ ಅಂಡ್ ಟೇಕ್ ದ ರೆಸ್ಪೆಕ್ಟ್. ಆಮೇಲೆ ನಮ್ಮನ್ನ ನಾವು ಯಾವಾಗ ಪ್ರೀತಿಸಿದಾಗ ನಮ್ಮ ಬಗ್ಗೆ ನಾವು ಫಸ್ಟ್, ಹೌದು ನಾನ್ ಎವ್ರಿಥಿಂಗ್ ಇಸ್ ಓಕೆ, ಐ ಆಮ್ ಫೈನ್ ಅಂತ ಯಾವಾಗ ಅಂದ್ಕೊಂಡಾಗ ಅವಾಗ ನಮ್ಮಲ್ಲಿ ಆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಪ್ರತಿಯೊಂದು ವೈಬ್ರೇಷನ್, ಮೈ ಡಿಯರ್ ಮಾಸ್ಟರ್ಸ್, ವೇರ್ ಎವರ್ ಯುವರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್ ಅಂತಾರೆ. ನಾವು ಎನರ್ಜಿ ಹೆಂಗೆ ಫ್ಲೋ ಆಗ್ತಾ ಇರ್ತದೆ ಅಂದ್ರೆ, ನಾವು ಯಾವ ರೀತಿ ಬೀಜ ಬಿತ್ತಿದ್ರೆ ಆ ರೀತಿ ಬೆಳೆ ಬೆಳಿತೀವಿ ಅಂತ ಹೇಳ್ತೀವೋ, ಅದೇ ರೀತಿ ನಮ್ಮಲ್ಲಿ ಯಾವ ರೀತಿ ನಮ್ಮನ್ನ ನಾವು ಪ್ರೀತಿಸಿದಾಗ ನಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಅಂತಕ್ಕಂಥದ್ದು ನಮಗೆ ತಲುಪ್ತದೆ. ಅದು ಆ ಪಾಸಿಟಿವ್ ವೈಬ್ರೇಷನ್ ನಾವು ಒಂದೇ ತಗೊಳ್ಳೋದಲ್ಲ, ಆ ಎಲ್ಲರಿಗೂ ಕಳಿಸ್ತೀವಿ ನಾವು. ಯಾವಾಗ ನಮ್ಮನ್ನು ನಾವು ಪ್ರೀತಿಸಿದಾಗ ನಮ್ಮಲ್ಲಿ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಯಾವಾಗ ಬರ್ತದೋ ಅದು ಆಟೋಮೆಟಿಕ್ ಎಲ್ಲರಿಗೂ ನಾವು ಅದು ಕಳಿಸ್ತಾ ಹೋಗ್ತೀವಿ, ಆಟೋಮೆಟಿಕ್ ಅದು ಹೋಗ್ತದೆ. ಈ ಸೆಲ್ಫ್ ಲವ್ನ ನಾವು ಫೋಕಸ್ ಮಾಡ್ತಾ ಇರ್ಬೇಕು. ಏನ್ ಫೋಕಸ್ ಮಾಡ್ತಾ ಇರ್ಬೇಕು? ನಮ್ಮಲ್ಲಿರ್ತಕ್ಕಂಥ ಉದ್ದೇಶ, ನಮ್ಮಲ್ಲಿರ್ತಕ್ಕಂಥ ಒಂದು ಗೋಲ್ಸ್, ನಾವ್ ಏನ್ ಮಾಡ್ಬೇಕು, ನಾವ್ ಏನ್ ತಲುಪಬೇಕು, ನಾನು ಮಾಡ್ತಕ್ಕಂಥ ಕೆಲಸ ಏನು, ಇವತ್ತು ಬೆಳಿಗ್ಗೆ ಎದ್ದಿದ್ದೀನಿ, ಎದ್ದ ತಕ್ಷಣ ಇವತ್ತು ಏನೇನ್ ಕೆಲಸ ಇದೆ ಎಲ್ಲ ಒಂದು ಲೀಸ್ಟ್ ಔಟ್ ಮಾಡ್ಕೊಂಡಾಗ ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಯಾಕೆಂದ್ರೆ ಯಾವತ್ತು ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ಇರ್ತಕ್ಕಂಥ ಒಂದು ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ನಾವು ನಿಭಾಯಿಸ್ಬೋದು. ಅದರಲ್ಲಿ ಯಾರನ್ನು ಡಿಪೆಂಡ್ ಆದ್ರೆ ಯಾರು ಬಂದು ನಮ್ಮನ್ನ ಕಾಪಾಡ್ತಕ್ಕಂಥ ಶಕ್ತಿ ಇಲ್ಲ. ಸೊ ಹಾಗಾಗಿ ಆ ಒಂದು ಗೋಲ್ಸ್ ಅಂತಕ್ಕಂಥದ್ದು ಏನಿದೆ ಇವತ್ತಿನ ದಿನನಿತ್ಯ ಒಂದು ಕೆಲಸಗಳಲ್ಲಿ ಅಂದಾಗ, ಆ ರೀತಿ ಮಾಡಿದಾಗ ನಮ್ಗೆ ಆಧ್ಯಾತ್ಮಿಕ ಪುರೋಗತಿ ಅಂತಕ್ಕಂಥದ್ದು ಆಗ್ತದೆ. ನಾವು ಪ್ರತಿಯೊಂದು ಕೂಡ ಎಷ್ಟೋ ನಾವು ಅಂಶಗಳನ್ನ ನಾವು ಅನುಭವಿಸಿದ್ರೆ ಕೊನೆಗೆ ಆಧ್ಯಾತ್ಮಿಕ ಒಂದು ಸ್ಥಿತಿಗೆ ಬಂದಾಗ ಒಂದು ಮೆಡಿಟೇಷನ್, ಯೋಗ ಮೆಡಿಟೇಷನ್ ಅಂತ ಏನ್ ಹೇಳ್ತೀವೋ, ಒಂದು ಭಕ್ತಿ ಅಂತಕ್ಕಂಥದ್ದು ಅವೆಲ್ಲದನ್ನು ದಾಟ್ಕೊಂಡು ನಾವು
ಒಂದು ಆಧ್ಯಾತ್ಮಿಕ ಸ್ಥಿತಿ ಬಂದಾಗ ಆಧ್ಯಾತ್ಮಿಕ ಪುರೋಗತಿ ಅಂದ್ರೆ ಆ ಪುರೋಗತಿ ಅಂದ್ರೆ ಹೈಯರ್ ಗ್ರೋತ್, ಸ್ಪಿರಿಚುವಲ್ ಗ್ರೋತ್ ಅಂತಕ್ಕಂಥದ್ದು ನಮ್ಮಲ್ಲಿ ನಡೀತದೆ. ನಾವು ನಮ್ಮಲ್ಲಿ ಒಂದು ಫಿಸಿಕಲ್ ಗ್ರೋತ್ ಇರ್ತದೆ. ಯಾವಾಗ್ಲೂ ನಾವು ಈ ರೀತಿ ಇದ್ದಾಗ ನಮ್ಮ ಶಾರೀರಿಕವಾಗಿ ಆ ಗ್ರೋತ್ ತಕ್ಕಂಥದ್ದು ಯಾವಾಗ್ಲೂ ಇರ್ತದೆ. ಅದು ಬಿಟ್ಟು ನಾವು ಇವಾಗ ಇರ್ತಕ್ಕಂಥ ಸಮಸ್ಯೆನ ಬಿಟ್ಟು ಎಲ್ಲರೂ ಏನ್ ಮಾಡ್ತೀವಿ ನಾವು, ಯಾವುದೋ ಜೀವನದಲ್ಲಿ ಪಾಸ್ಟ್ ಲೈಫಲ್ಲಿ ಆಗಿರ್ತಕ್ಕಂಥ ಸ್ಟೋರಿಗಳನ್ನ ನೆನೆಸ್ಕೊಂಡು ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಬರೀ ಅದೇ ಚಿಂತೆಯಲ್ಲಿ ನೀವು ನೋಡಿ ಎಲ್ಲರೂ ಕೂಡ ಆ ಗತ ಜನ್ಮದ ಇಲ್ಲ ಅವ್ರು ಆಗೋಗಿರ್ತಕ್ಕಂಥ ಪಾಸ್ಟ್ ಲೈಫ್ ಅಲ್ಲಿ ಆಗಿರ್ತಕ್ಕಂಥ ಅದನ್ನ ನಾವು ಆ ಗತದಲ್ಲಿ ಆಗಿರ್ತಕ್ಕಂಥ ನೆನ್ಸ್ಕೊಂಡು ನಾವು ಬಾಧೆ ಬೀಳ್ತಾ ಇರ್ತೀವಿ, ಅದರಿಂದ ದುಃಖ ಪಡ್ತಾ ಇರ್ತೀವಿ. ಅದರಿಂದ ಏನು ಪ್ರಯೋಜನ ಇಲ್ಲ, ಅದರಿಂದ ಏನೂ ಆಗಲ್ಲ. ಅದನ್ನ ಬಿಟ್ಟು ನಾವು ಮುಂದೆ ಆಗ್ತಕ್ಕಂಥ ಭವಿಷ್ಯತ್ತಿಗೂ ಫ್ಯೂಚರ್ ಬಗ್ಗೆ ಕೂಡ ನಾವು ಅಷ್ಟು ತಲೆ ಕೆಡಿಸ್ಕೊಳ್ದೆ ಈಗ ಸದ್ಯ ಏನಿದೆ ಒಂದು ವರ್ತಮಾನದಲ್ಲಿ ನಾವು ಜೀವಿಸ್ತಾ ಏನ್ ಬೇಕು ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಗೆ ಏನ್ ಬೇಕೋ ಅದು ಆಟೋಮೆಟಿಕ್ ತಲುಪ್ತದೆ. ಅದರಲ್ಲಿ ಆ ಒಂದು ಹಳೆ ಸ್ಟೋರಿಯೆಲ್ಲ ಬಿಟ್ಬಿಡ್ಬೇಕು, ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಎಷ್ಟೋ ಒಂದು ಎಮೋಷನ್ಸ್ ಇದೆ ನಮ್ಮಲ್ಲಿ, ಎಷ್ಟೋ ನೆಗೆಟಿವಿಟಿ ಇದೆ, ನೆಗೆಟಿವಿಟಿ ಥಾಟ್ಸ್ ಇದೆ, ನೆಗೆಟಿವಿಟಿ ನಮ್ಮಲ್ಲಿ ಬ್ಲಾಕೇಜಸ್ ಇದೆ. ಇವೆಲ್ಲ ರಿಲೀಸ್ ಆಗ್ಬೇಕಂದ್ರೆ ನಮ್ಮಲ್ಲಿ ಆ ಚಕ್ರಾಸ್ ಅಂತ ಇದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರ. ಆ ಒಂದು ಹಾರ್ಟ್ ಚಕ್ರ ಅಂತಿದೆ, ಅನಾಹತ ಚಕ್ರ, ಈ ಹೃದಯ ಚಕ್ರ. ಆ ಹೃದಯ ಚಕ್ರದಲ್ಲಿ ಎಲ್ಲ ರಿಲೀಸ್ ಆಗ್ತದೆ ಯಾವಾಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾಗ. ಆ ಒಂದು ಹಾರ್ಟ್ ಚಕ್ರದಿಂದ ತನ್ನಷ್ಟೇ ತಾನು ರಿಲೀಸ್ ಆಗ್ತಾ ಹೋಗ್ತದೆ. ನಾವು ಧ್ಯಾನದಲ್ಲಿದ್ದಾಗ ಕೂಡ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಈ ಹಾರ್ಟ್ ಚಕ್ರದಿಂದ ಒಂದೇ ಒಂದು ಥಾಟ್ ರಿಲೀಸ್ ಆಗ್ಲಿ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ಎಲ್ಲ ರಿಲೀಸ್ ಆಗ್ತಾ ಹೋಗ್ತದೆ. ಇಲ್ಲಿ ಯೋಗಿ ವೇಮನ ಬಗ್ಗೆ ನೀವು ಕೇಳಿರ್ತೀರಿ. ಯೋಗಿ ವೇಮನ್ ಏನ್ ಹೇಳ್ತಾರೆ ಅಂದ್ರೆ, ಆತ್ಮಶುದ್ಧಿ ಇಲ್ಲದ ಆಚಾರ ವ್ಯರ್ಥ. ಅಂದ್ರೆ ಆಚರಣೆ ಮಾಡ್ತಿರ್ತೀವಿ ಅಂದ್ರೆ ನಮ್ದು ಆತ್ಮಶುದ್ಧಿ ಇಲ್ಲ ಅಂದ್ರೆ ಅದು ವೇಸ್ಟ್. ಚಿತ್ತಶುದ್ಧಿ ಇಲ್ಲದ ಶಿವಪೂಜೆ ವೇಸ್ಟ್. ಶಿವಪೂಜೆ ಮಾಡ್ತಿರ್ತೀವಿ ನಾವು, ಆ ಒಂದು ಆ ಶಿವನ ಒಂದು ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಿರ್ತೀವಿ, ಆ ಒಂದು ಲಿಂಗನ ಶಿವಲಿಂಗನ ಇಟ್ಕೊಂಡು ಪೂಜೆ ಮಾಡ್ತಿರ್ತೀವಿ. ಇದೆಲ್ಲ ಕೂಡ ಪೂಜೆ ಮಾಡೋದಕ್ಕಿಂತಲೂ ಚಿತ್ತಶುದ್ಧಿ, ನಮ್ಮ ಮನಸ್ಸಿನ ಒಂದು ಶುದ್ಧಿ, ಆಲೋಚನಾ ಶುದ್ಧಿ, ಆ ಚಿತ್ತಶುದ್ಧಿ ಇದ್ದಾಗ ಶಿವ ಪೂಜೆ ಮಾಡ್ಬೋದೇ ಹೊರತು ಚಿತ್ತಶುದ್ಧಿ ಇಲ್ಲದವ ಶಿವ ಪೂಜೆಗೆ ವ್ಯರ್ಥ ಇಲ್ಲ, ಅಂದ್ರೆ ವೇಸ್ಟ್ ಅಂತ. ಸೊ ಆಮೇಲೆ ಪಾತ್ರೆ ಶುದ್ಧಿ ಇಲ್ಲದ ಆಹಾರ ವೇಸ್ಟ್. ನಮ್ಮಲ್ಲಿ ಪಾತ್ರೆಗಳಿರುತ್ತೆ, ಎಷ್ಟೆಷ್ಟೋ ಪಾತ್ರೆಗಳಿರುತ್ತೆ. ಆ ಪಾತ್ರೆಗಳನ್ನ ನಾನು ಸರಿ ಕ್ಲೀನ್ ಮಾಡ್ದಂತೆ, ಪ್ರತಿದಿನ ಕ್ಲೀನ್ ಮಾಡ್ದಂತೆ, ದಿನ ಆಹಾರ ಅದರಲ್ಲಿ ಮಾಡಿ ನಾವು ಅದರಲ್ಲಿ ತಿಂದ್ರೆ ಏನ್ ಪ್ರಯೋಜನ? ಆ ಒಂದು ಪಾತ್ರೆಗಳ ಶುದ್ಧಿ ಆಗ್ಬೇಕಲ್ವಾ? ಪಾತ್ರೆಗಳ ಶುದ್ಧಿ ಆಗ್ಬೇಕು, ನಮ್ಮ ಪಾತ್ರಗಳ ಶುದ್ಧಿ ಆಗ್ಬೇಕು. ಏನ್ ಪಾತ್ರ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು, ಒಂದು ಮನಸ ವಾಚ ಕರ್ಮಣ, ಅದರಲ್ಲಿ ನಾವು ಶುದ್ಧಿ ಆಗ್ಬೇಕು. ಪಾತ್ರೆ ಶುದ್ಧಿ, ಪಾತ್ರ ಶುದ್ಧಿ, ಈ ರೀತಿ ಆದಾಗ ಅದು ನಿಜವಾದ ಒಂದು ಒಂದು ಸ್ಥಿತಿ ಅಂತ ಹೇಳ್ತಾರೆ. ಹಾಗಾಗಿ ಯೋಗಿ ವೇಮನ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಇವೆಲ್ಲ. ಹಂಗಾಗಿ ನಾವು ಪ್ರತಿಯೊಂದು ದಿನ ಕೂಡ ಎದ್ದ ತಕ್ಷಣ ನಾವು ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ಎದ್ದ ತಕ್ಷಣ ನಾವು ಆ ಕೃತಜ್ಞತಾ ಮನೋಭಾವ ಇರಬೇಕು. ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಆ ಒಂದು ವಿಶ್ವಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲದಕ್ಕೂ ಕೂಡ. ಅವಾಗ ಎಷ್ಟೋ ಬೆಳಿಗ್ಗೆ ಇದ್ದಾಗಲಿಂದ ಕೆಲಸಗಳಿರುತ್ತೆ, ಎಷ್ಟೋ ನಿಮ್ ಕೆಲಸಗಳು ಮಾಡೋದಿರುತ್ತೆ, ಎಲ್ಲದಕ್ಕೂ ಒಂದು ಥ್ಯಾಂಕ್ಸ್ ಹೇಳಿದಾಗ ಆ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ನೀವು ಅದನ್ನೆಲ್ಲ ಒಂದು ಶುದ್ಧಿ ಒಂದು ಕಾರ್ಯಗಳಲ್ಲಿ ಮಾಡ್ತಾ ಹೋಗ್ತೇವೆ. ಎಷ್ಟೋ ಅಫರ್ಮೇಶನ್ಸ್ ನಾವು ಬೆಳಿಗ್ಗೆನೆ ಹೇಳ್ಕೊಂಡು ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಅದು ಸಿರಿ ಸಂಪದ ಆಗಿರ್ಬೋದು, ಸಂಪತ್ತಿನ ಬಗ್ಗೆ ಆಗಿರ್ಬೋದು, ನಿಮ್ಮ ಆರೋಗ್ಯ ಬಗ್ಗೆ ಆಗಿರ್ಬೋದು, ನಿಮ್ಮ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನ, ಯಾವ ಜ್ಞಾನ ಆದ್ರೂ ಬರಲ್ಲ, ಆ ಜ್ಞಾನದ ಬಗ್ಗೆ ಇದೆಲ್ಲ ತಿಳ್ಕೊಳ್ಬೇಕು ನಾವು ಪ್ರತಿದಿನ ಕೂಡ. ಅದನ್ನ ಆ ಆಹಾರ ಅಂದ ತಕ್ಷಣ ಆ ಆಹಾರ ಕೂಡ ಏನ್ ತಗೊಂತೀವಿ, ಶರೀರದಲ್ಲಿ ಏನ್ ತಗೊಂತೀವಿ, ಪ್ರತಿಯೊಂದು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಅಫರ್ಮೇಶನ್ಸ್ ಹೇಳ್ಕೊಂಡು ನಾವು ಆ ಡೈಲಿ ಆಕ್ಟಿವಿಟೀಸ್ನ ಪ್ರಾರಂಭಿಸ್ಬೇಕು. ಇದೆಲ್ಲ ಮಾಡ್ಬೇಕಂದ್ರೆ ಸುಮ್ಮನೆ ಎಲ್ರಿಗೂ ಬರಲ್ಲ, ಅದು ಅರ್ಹತೆ ಇರಬೇಕು. ಯಾರಿಗೆ ಅರ್ಹತೆ ಇರುತ್ತೋ ಅವ್ರಿಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅದು ಅರ್ಹತೆ ಏನು ಅಂತ ನಾವು ತಿಳಿಬೇಕು ನಾವು.
ಅದೆಲ್ಲ ತಿಳಿಬೇಕಂದ್ರೆ ಬೇರೆ ಎಲ್ಲಿಂದನೋ ಯಾರೋ ಬಂದು ನಮಗೆ ಕೊಡಲ್ಲ. ಅದಕ್ಕೆ ಮಾಡಬೇಕಾದ ಒಂದೇ ಒಂದೇ ಕಾರ್ಯ ಧ್ಯಾನ, ಮೆಡಿಟೇಷನ್. ಧ್ಯಾನ, ಮೆಡಿಟೇಷನ್ ಇಸ್ ಮಸ್ಟ್, ಮ್ಯಾಂಡೇಟರಿ. ಇದನ್ನ ಯಾವಾಗ ಧ್ಯಾನ ಪ್ರತಿದಿನ ನಾವು ಧ್ಯಾನ ಮಾಡಿದಾಗ, ಯಾವತ್ತು ಮಾಸ್ಟರ್ಸ್ ಮಲ್ಗಕ್ಕಿಂತ ಮುಂಚೆ ಧ್ಯಾನ ಮಾಡಿ ಮಲಗಿ, ಎದ್ದ ತಕ್ಷಣ ಧ್ಯಾನದಲ್ಲೇನೆ ಎದ್ದೋಳಿ ಕಣ್ಣು ಮುಚ್ಕೊಂಡು. ಆಮೇಲೆ ನಿಮಗೆ ಸಿಕ್ಕ ಸಮಯದಲ್ಲಿ ನೀವು ಸಪರೇಟ್ ಧ್ಯಾನನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಡಿದಾಗ ಮಾತ್ರ ನಮಗೆ ಯಾವುದೇ ಸಮಸ್ಯೆಗಳು ನಮಗೆ ಬಂದರೂ ಕೂಡ ಅದು ಸುಮ್ಮನೆ ಬರಲ್ಲ. ನಮಗೆ ಪ್ರತಿ ಸಮಸ್ಯೆ, ಪ್ರತಿಯೊಂದು ಶಿಕ್ಷೆ ಅಂದ್ಕೋಬಾರ್ದು ನಾವು. ಅದು ಲೆಸನ್ಸ್, ಶಿಕ್ಷಣ. ಅದು ಪ್ರತಿಯೊಂದು ನಮ್ಗೆ ಏನಾದ್ರೂ ಬಂದಿದೆ ಅಂದ್ರೆ, ಇವತ್ತು ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂದ್ರೆ ಅದನ್ನ ನಾವು ಕಲೀಲಿಕ್ಕೆ ಬರ್ತೀವಿ. ಅದರಿಂದ ಅಯ್ಯೋ ನನಗೆ ಹಿಂಗಾಯ್ತು, ನನಗೇನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ನಾನು ಜ್ಯೋತಿಷ್ಯ ಹತ್ರ ಹೋಗ್ತೀನಿ, ಇಲ್ಲ ಎಲ್ಲೋ ಒಂದು ಮಾಯಮಂತ್ರ ಹತ್ರ ಹೋಗ್ತೀನಿ. ಅವೆಲ್ಲ ಇಲ್ಲ. ಇಲ್ಲಿ ನಮ್ಮಲ್ಲಿ ಆ ಸಮಸ್ಯೆಗಳು ಬಂದಿದೆ ಅಂದ್ರೆ ನಮ್ಮನ್ನ ಪುರೋಗತಿ ಅಂದ್ರೆ ಆತ್ಮಶುದ್ಧಿ ಆಗ್ಲಿಕ್ಕೆ, ನಮ್ಮ ಸೋಲ್ ಗ್ರೋತ್ ಆಗ್ಲಿಕ್ಕೆ ಬಂದಿರತಕ್ಕಂಥದ್ದು. ಅದನ್ನೆಲ್ಲ ಕೂಡ ನಾವು ಅಕ್ಸೆಪ್ಟೆನ್ಸ್ ಇರಬೇಕು. ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದಾಗುತ್ತೋ ಇಲ್ಲೋ, ಇದಾಗುತ್ತೋ ಇಲ್ಲೋ, ನಾನು ಅದರಿಂದ ಬೇಗ ನಾನು ಉದ್ಧಾರ ಆಗ್ಬೇಕು. ಇವೆಲ್ಲ ಓಕೆ ಇರಬೇಕು, ಆ ಗೋಲ್ಸ್ ಇಟ್ಕೋಬೇಕು. ಅದ್ರ ಜೊತೆಗೆ ಸದ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ, ಅದು ಏನೇ ಆಗಿರ್ಬೋದು, ಇನ್ಸಿಡೆಂಟ್ಸ್ ಆಗಿರ್ಬೋದು, ಅದನ್ನ ನಾವು ಅಕ್ಸೆಪ್ಟೆನ್ಸ್ ಇರಬೇಕು. ಎಕ್ಸ್ಪೆಕ್ಟೇಷನ್ಗಿಂತ ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ಇರಬೇಕು. ಆ ಅಕ್ಸೆಪ್ಟೆನ್ಸ್ ಇದ್ದಾಗ ಅವಾಗ ನಮ್ಮ ಯೂನಿವರ್ಸ್ ಅಲ್ಲಿ, ವಿಶ್ವದಲ್ಲಿ ಡೋರ್ಸ್ ಓಪನ್ ಆಗುತ್ತೆ. ಎಷ್ಟೋ ಡೋರ್ಸ್ ಇರುತ್ತೆ. ಬಹಳ ಜನ ಏನ್ ಮಾಡ್ತೀವಿ, ನಾವು ಏನೇನೋ ಪ್ರಯತ್ನ ಮಾಡ್ತೀವಿ, ಎಲ್ಲೋ ಹೋಗ್ತೀವಿ, ಏನೋ ಮಾಡ್ತೀವಿ, ಯಾವುದು ನನಗೆ ಕೆಲಸ ಆಗ್ತಾ ಇಲ್ಲ ಅಂತಂತೀವಿ. ನಾವು ಟ್ರೈ ಮಾಡಿದಾಗ ಎಲ್ಲ ಬಾಗಿಲು ಕ್ಲೋಸ್ ಆಗಿದೆ, ನನಗೆ ಆಗ್ತಾ ಇಲ್ಲ ಅಂತೇಳಿ ಪ್ರಯತ್ನ ಮಾಡ್ತಿದ್ವಿ. ಆದ್ರೆ ಯೂನಿವರ್ಸ್ ಅಲ್ಲಿ ಎಷ್ಟೋ ಡೋರ್ಸ್ ಓಪನ್ ಇರುತ್ತೆ. ನಾವು ಎಲ್ಲ ಬಾಗಿಲು ಹಾಕಿದ್ದಾರೆ ಅನ್ನೋದಕ್ಕಿಂತಲೂ ಎಲ್ಲ ಹುಡುಕ್ತಾ ಹುಡುಕ್ತಾ ಹುಡುದಾಗ ಎಲ್ಲೋ ಒಂದು ಡೋರ್ ಓಪನ್ ಇರುತ್ತೆ. ಆ ಡೋರ್ ಓಪನ್ ಹೋದ ತಕ್ಷಣ ನಿಮಗೆ ಮ್ಯಾನುಫ್ಯಾಕ್ಚರ್ ಮ್ಯಾನಿಫೆಸ್ಟ್ ಆಗುತ್ತೆ. ನೀವೇನೇ ಅಂದ್ಕೊಂಡಿದ್ರು ಅದೆಲ್ಲ ತನ್ನಷ್ಟು ತಾನೇ ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತದೆ. ಆ ರೀತಿ ನಾವು ಆ ಒಂದು ಯೂನಿವರ್ಸ್ ಡೋರ್ಸ್ ಎಲ್ಲ ಓಪನ್ ಇರುತ್ತೆ. ನಾವು ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಅದನ್ನ ಪ್ರತಿದಿನ ಅಭ್ಯಾಸ ಮಾಡ್ತಾ ಇರ್ಬೇಕು. ನಾವು ನಮಗೆ ಡಿಸೀಸ್ ಇದೆ, ನನಗೆ ರೋಗ ಇದೆ, ಕಾಯಿಲೆ ಇದೆ. ಡಿಸೀಸ್ ಅಂದ್ರೆ ಏನ್ ಅರ್ಥ? ನಾಟ್ ಈಸಿ. ನೀವು ಈಸಿಯಾಗಿ ತಗೊಳ್ತಿಲ್ಲ ಡಿಸೀಸ್ ಅನ್ನ. ಅದನ್ನ ನಾವು ಕೆಟ್ಟದಂತ ತಿಳ್ಕೊಂತೀವಿ. ಡಿಸೀಸ್ ಅಂದ್ರೆ ಅರ್ಥನೇ ನಾಟ್ ಈಸಿ. ಯಾವಾಗ್ಲೂ ಬಿಸಿ. ಬಿಸಿ ಬಿಟ್ಟು ಈಸಿ ತಗೊಳ್ಳಿ. ಈಸಿ ತಗೊಂಡಾಗ ಅದು ಫರ್ಗಿವ್ನೆಸ್ ಅಂತಾರೆ. ನಾವು ಪ್ರತಿಯೊಂದು ಕ್ಷಣ ಏನೇ ಮಾಡಿದ್ರು ಕೂಡ ನಾವು ಕ್ಷಮಾಪಣ ಅಂದ್ರೆ ಬೇರೆಯವ್ರನ್ನ ಕ್ಷಮಿಸ್ಬೇಕು. ಯಾವಾಗ ನೀನು ಬೇರೆಯವ್ರನ್ನ ಕ್ಷಮಿಸೋ ಗುಣ ಇರುತ್ತೋ ನಿನಗೆ ಕ್ಷಮೆ ಆಟೋಮೆಟಿಕ್ ಆಗಿ ಬರ್ತದೆ. ನಿನ್ಗೆ ಏನೇನು ಸಮಸ್ಯೆಗಳಿದ್ದು ಅದೆಲ್ಲ ಸಮಸ್ಯೆಗಳು ತೀರ್ತಾ ಬರ್ತದೆ. ಆ ಫರ್ಗಿವ್ನೆಸ್ ಅಂತಕ್ಕಂಥದ್ದನ್ನ ನಾವು ಕ್ಷಮಿಸ್ಬೇಕು, ಅವರಿಂದ ನಾವು ಕ್ಷಮೆ ಕೇಳಬೇಕು. ಈ ರೀತಿ ಮಾಡಿದಾಗ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆ ಕ್ಷಮೆ ಅಂತಕ್ಕಂಥದ್ದು, ಫರ್ಗಿವ್ನೆಸ್ ಅಂತಕ್ಕಂಥದ್ದು. ಎಂಥ ಸಮಸ್ಯೆ ಇದ್ರೂ ಕೂಡ ಅವ್ರಿಗೆ ನಾವು ಕ್ಷಮೆ ಕೊಡಬೇಕು. ಒಬ್ನೇನೋ ತಪ್ಪು ಮಾಡಿದಾನಂದ್ರೆ ಅವನಿಗೇನು ಮರ್ಡರ್ ಮಾಡ್ಬಿಡೋದಲ್ಲ, ಅವನಿಗೆ ಚಾನ್ಸ್ ಕೊಡಬೇಕು. ಕೊಟ್ಟಾಗ ಅವನು ಮತ್ತೆ ತಿದ್ಕೊಳ್ತಾನೆ. ಈ ರೀತಿ ಫಸ್ಟ್ ನಮ್ಮ ಲೈಫ್ ಇಂಪಾರ್ಟೆಂಟ್. ಫಸ್ಟ್ ನಮ್ಮ ಲೈಫ್ ಇಂಪಾರ್ಟೆಂಟ್ ಆದಾಗ ನಾವೇನ್ ಮಾಡ್ತೀವಿ, ಅಯ್ಯೋ ನಾನು ಅವ್ರು ನೋಡಿದ್ದೀನಿ, ಇವ್ರು ನೋಡಿದ್ದೀನಿ, ಎಲ್ಲ ಸಾಕಿದ್ದೀನಿ, ನಾನು ಇಡೀ ಫ್ಯಾಮಿಲಿಯೇ ನೋಡಿದ್ದೀನಿ. ಅದೆಲ್ಲಕ್ಕಿಂತ ಮುಂಚೆ ನಿನ್ನ ಬಗ್ಗೆ ನೀನು ಸೇಫ್ಟಿ ತಗೋ. ನಿನ್ನ ಸೇಫ್ಟಿ, ನಿನ್ನ ಬಗ್ಗೆ ನೋಡ್ಕೊ, ನಿನ್ನ ಬಗ್ಗೆ ಆಲೋಚನೆ ಮಾಡ್ಕೊ. ನೀನ್ ಏನಾಗಿದೀಯಾ, ನಿನ್ನ ನೀನು ಫಸ್ಟ್ ನೋಡ್ಕೊಂಡಾಗ, ನಿನ್ನ ನೀನು ಪ್ರೀತಿ ಮಾಡ್ಕೊಂಡಾಗ ಬೇರೆಯವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡು. ನಿನ್ನ ಬಗ್ಗೆ ನೀನು ಆಲೋಚಿಸ್ಬೇಕು. ಎಲ್ಲರನ್ನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರನ್ನು ನೋಡ್ಕೊಂಡು ಎಲ್ಲರನ್ನು ಅಯ್ಯೋ ಹಂಗ ಮಾಡಿದೆ, ಅದಕ್ಕೆಲ್ಲ ಮುಂಚೆ ಫಸ್ಟ್ ನೀನ್ ಕೇರ್ ಆಗಿದ್ದಾಗ, ನೀನ್ ಸೇಫ್ಟಿಗಿದ್ದಾಗ ಅದೆಲ್ಲ ತನ್ನಷ್ಟು ತಾನೇ ಬರ್ತದೆ. ಅಲ್ಲೇನೋ ಬೆಂಕಿ ಬಿದ್ದಿರುತ್ತೆ, ಬೆಂಕಿಲಿರ್ತಕ್ಕಂಥವ್ರು ಎಲ್ಲರನ್ನ ಕಾಪಾಡಕ್ ನೀನ್ ಹೋಗೋದಕ್ಕಿಂತ ಮುಂಚೆ ನೀನ್ ಸೇಫ್ಟಿ ಇದೆಯಾ? ನಿನ್ಗೆ ಅದು ಬೆಂಕಿ ಹತ್ಕೊಂಡಿಲ್ವಾ? ಎಲ್ಲ ಸೇಫ್ಟಿ ಜಾಗದಲ್ಲಿ ಇದೆಯಾ? ಅದನ್ನ ನೋಡ್ಕೊಂಡು ಬೇರೆಯವ್ರನ್ನ ನಾವು ಸೇಫ್ಟಿ ನೋಡ್ಕೋಬೇಕು. ಅದನ್ನ ಈ ಒಂದು ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು. ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನ ನಾವು ಅರ್ಥ ಮಾಡ್ಕೋ. ಹಾಗಾಗಿ ನಿನ್ನಿಂದ ಇದು ಶುರುವಾಗ್ಬೇಕು. ಬೇರೆ ಯಾರೋ ಬಂದು ನಮ್ಮನ್ನ ಉದ್ಧಾರ ಮಾಡಕ್ಕಾಗಲ್ಲ. ಉದ್ಧಾರದ ಆತ್ಮಾನ ಅಂತಾರೆ. ಯಾವುದೇ ಉದ್ಧಾರ ಆಗ್ಬೇಕಂದ್ರೆ ನಮ್ಮ ಆತ್ಮದಿಂದ, ನಮ್ಮ ಸ್ಥಿತಿಯಿಂದ
ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ನಾವೇನ್ ಮಾಡಿದೀವಿ, ಒಂದು ನಾನು ಚೆನ್ನಾಗಿಲ್ಲ, ನಾನು ಇದರಲ್ಲಿ ವೈಟ್, ಅಯ್ಯೋ ಬ್ಲ್ಯಾಕ್ ಇದ್ದೀನಿ, ನಾನು ಅಯ್ಯೋ ಸಣ್ಣ ಇದ್ದೀನಿ, ದಪ್ಪ ಇಲ್ಲ, ಇಲ್ಲ ಜಾಸ್ತಿ ದಪ್ಪ ಇದ್ದೀನಿ, ಈ ರೀತಿ ನಮ್ಮನ್ನ ನಾವು ಒಂದು ಈಯಾಡ್ಸ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂತೀವಿ. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತೀವಿ, ಅಯ್ಯೋ ನಾನು ಬ್ಲ್ಯಾಕ್ ಇದ್ದೀನಿ, ಅಯ್ಯೋ ನಾನು ಸಣ್ಣ ಇದ್ದೀನಿ ಅಂತ ಏನ್ ಮಾಡ್ತೀವಿ ನಾವು. ಅವಾಗ ಆ ಮಿರರ್ ಇರುತ್ತಲ್ಲ ಕನ್ನಡಿ, ಆ ಕನ್ನಡಿನ ಏನ್ ಮಾಡ್ತೀವಿ, ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಕ್ಲೀನಾಗಿ ಒರೆಸ್ತೀವಿ, ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ನೋಡ್ಕೊಂಡಾಗ ಅದೇ ಮುಖ, ಅದೇ ಗುಣ. ಆಮೇಲೆ ಏನ್ ಮಾಡ್ತೀವಿ, ಇದೇನೋ ಮಿರರ್ ಸರಿ ಇಲ್ಲ ಅಂತ ಹೊಸ ಮಿರರ್ ಕೊಂಡ್ಕೊಂಡ್ಬಂದು ಅಲ್ಲಿಟ್ಟು ಮತ್ತೆ ನೋಡ್ಕೊಂತೀವಿ ಮುಖ, ಅದೇ ಮುಖನೇ. ಇಲ್ಲಿ ಚೇಂಜ್ ಆಗ್ಬೇಕಾಗಿರೋದು ಕನ್ನಡಿ ಅಲ್ಲ, ಮಿರರ್ ಅಲ್ಲ, ನಾವು ನಮ್ ನಮ್ಮ ಒಂದು ಸೆಲ್ಫ್ ನಾವು ಬದಲಾಗ. ನಮ್ಮ ಪ್ರತಿಯೊಂದು ಕೂಡ ಎಲ್ಲ ನಮ್ಮಲ್ಲೇ ಇದೆ. ನಮ್ಮ ಭಾವನೆ, ನಮ್ಮ ಮಾತು, ನಮ್ಮ ನೋಟ, ನಾವು ಕೇಳಿಸ್ಕೊಳ್ತಕ್ಕಂಥದ್ದು, ಇದೆಲ್ಲ ನಮ್ಮಲ್ಲಿ ಬದಲಾವಣೆ ಆದಾಗ ಆ ಹೊರಗಡೆ ಆ ಇದೇನು ಮಿರರ್ ಆಗ್ಲಿ ಕನ್ನಡಿ ಆಗ್ಲಿ ಯಾವುದು ಚೇಂಜ್ ಆಗಕ್ ಚಾನ್ಸ್ ಇಲ್ಲ. ಸೊ ಇದನ್ನ ನಾವು ಈ ರೀತಿ ಆ ಫ್ರೆಂಡ್ಶಿಪ್ ಅಂತಕ್ಕಂಥದನ್ನ ನಾವು ಈ ರೀತಿ ಬೆಳೆಸ್ಕೊಳ್ತಾ ಹೋಗ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾರ ಜೊತೆ ಇರ್ತೀವಿ ಅದೇ ಗುಣ ಬರ್ತದೆ. ಹಾಗಾಗಿ ಕೆಲವ್ರು ಹೇಳ್ತಾರೆ ಹಿರಿಯರು, ನೀನ್ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದಿ ಅದ್ರ ಮೇಲೆ ಗೊತ್ತಾಗುತ್ತೆ ನಿನ್ ಕ್ಯಾರೆಕ್ಟರ್ ಏನಂತ. ಎಲ್ಲ ಧ್ಯಾನಿಗಳು ಮೆಡಿಟೇಷನ್ ಮಾಡ್ತಾರೆ, ಎಲ್ಲ ಪಿ ಎಸ್ ಎಸ್ ಮೂವ್ಮೆಂಟ್ ಪಿರಮಿಡ್ ಮಾಡಿಸ್ಕೊಂಡಿದ್ದಾರೆ, ಅವ್ರ ಜೊತೆ ಹೋಗಿ ಬರ್ತಾ ಇದ್ದಾರೆ, ಓ ಇವನು ಒಳ್ಳೆ ದಾರಿಲಿದ್ದಾನೆ, ಇವನು ಆಧ್ಯಾತ್ಮಿಕದಲ್ಲಿ ಇದ್ದಾನೆ, ಇವನ ಜೀವನ ಒಂದು ಉದ್ಧಾರ ಆಗ್ತದೆ ಅಂತ ತಿಳಿತಾರೆ. ಅದು ಬಿಟ್ಟು ಅವನು ಪಡಬಾರದು ಒಂದು ಕಷ್ಟಗಳಲ್ಲಿ ಇದ್ದು, ಅವರು ದುಶ್ಚಟಗಳಲ್ಲಿದ್ದು, ಅವ್ನು ಮಾಡಬಾರ್ದಂತ ಒಂದು ಆ ಕಳ್ಳರು, ಒಂದು ಆ ಒಂದು ಮಾಡ್ಲಾರ್ದಂತ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದಾಗ ಅಂಥವ್ರ ಹತ್ರ ನಾವು ಫ್ರೆಂಡ್ಶಿಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದೇ ಗುಣಗಳೇ ನಮಗೆ ಬರುತ್ತೆ. ಸೊ ಇಲ್ಲಿ ನಾವು ಆ ಯಾರ ಒಂದು ದೃಷ್ಟಿ ಯಾರ ಜೊತೆ ಇರ್ತೀವೋ ಅದು ಬರುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ನಾವು ನಮ್ಮ ಟೈಮನ್ನ ನಮಗೆ ಟೈಮ್ ಕೊಡ್ಬೇಕು. ನಾನು ಏನ್ ಮಾಡ್ಬೇಕಂತಕ್ಕಂಥದ್ದನ್ನ ನಮಗೆ ಟೈಮ್ ಕೊಟ್ಟಾಗ, ಆ ಟೈಮ್ ನಮಗೆ ಟೈಮ್ ಅಂದ್ರೆ ಏನು, ಸೋಲ್ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮಕ್ಕೆ ಕೊಡ್ಬೇಕು. ಅವಾಗ ಇಲ್ಲಿ ಶರೀರ ಕೊಡೋದಲ್ಲ, ಶರೀರ ಒಂದೇ ಓಕೆ ನಾನು ಚೆನ್ನಾಗಿದ್ದೀನಿ, ಅಲ್ಲಿಗೆ ಹೋಗಿ ಬಂದೆ, ನಾನು ಚೆನ್ನಾಗಿ ಅಲ್ಲಿ ಕೆಲಸ ಮಾಡಿ ಬಂದೆ, ಇಲ್ಲಿ ಕೆಲಸ ಮಾಡಿ ಬಂದೆ ಅನ್ನೋದಕ್ಕಿಂತಲೂ ನಮ್ಮ ಆತ್ಮ ಶುದ್ಧಿ ಏನಿರುತ್ತೆ ಅದನ್ನ ಕೊಟ್ಕೊಂಡು ಹೋಗ್ಬೇಕು. ಇದಕ್ಕೆಲ್ಲ ಸುಮ್ಮನೆ ಹೇಳಿದ್ರೆ ಆಗಲ್ಲ. ಪ್ರತಿಯೊಬ್ರು ಕೂಡ ಧ್ಯಾನ ಕಂಪಲ್ಸರಿ. ಪ್ರತಿಯೊಬ್ರು ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾಗ ಅವಾಗ ಧ್ಯಾನ ಎಷ್ಟೊತ್ತು ಮಾಡ್ತೀನಿ, ಈ ಹೊಸಬರು ಆದ್ರೆ ಧ್ಯಾನ ಅವ್ರ ವಯಸ್ಸಿಗೆ ತಕ್ಕಂಗೆ, ಇಲ್ಲ ನನ್ನ ಕೈಲಿ ಆಗದೇ ಇಲ್ಲ ಅಂದ್ರೆ 10 ನಿಮಿಷದಿಂದ ಶುರು ಮಾಡಿ, 1/4 ಗಂಟೆ ಮಾಡಿ, ½ ಮಾಡಿ, ಕೊನೆಗೆ ನಿಧಾನಕ್ಕೆ ಸರ್ವಿಸ್ ಮಾಡ್ತಾ ಮಾಡ್ತಾ 1 ಗಂಟೆ ಕುತ್ಕೊಂಡು ಧ್ಯಾನ ಮಾಡಿ ಪ್ರತಿದಿನ. ಯಾರು ಇದರಲ್ಲಿ ಸ್ಪಿರಿಚುವಲ್ ಗ್ರೋತ್ ನಾನು ಅಂದ್ಕೊಂಡಿದ್ದು ಸಾಧಿಸಲೇಬೇಕು, ನಿಮ್ಗೆ ಎನಿ ಪ್ರಾಬ್ಲಮ್, ಮನಿ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ರಿಲೇಷನ್ ಪ್ರಾಬ್ಲಮ್, ಜಾಬ್ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್, ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಇದೆ. ಯಾರಾದ್ರೆ 3 ಅವರ್ಸ್ ಧ್ಯಾನ ಮಾಡ್ತಾರೆ ಒಂದ್ ದಿನಕ್ಕೆ, 3 ಅವರ್ಸ್ ಸಿಂಗಲ್ ಸಿಟ್ಟಿಂಗ್ ಆದ್ರೆ ಇನ್ನೂ ಒಳ್ಳೇದು. ಇಲ್ಲ ನನಗೆ ಆಗಲ್ಲ ಕೆಲಸ ಇದೆ ಅದು ಇದಂದ್ರೆ ಒಂದೊಂದು ಅವರ್ ಆ ತರ 3 ಅವರ್ ಒಂದು ದಿನಕ್ಕೆ 3 ಅವರ್ಸ್ ಧ್ಯಾನ ಮಾಡಿದಾಗ ನೀವ್ ಏನ್ ಅನ್ಕೊಂಡಿದ್ದು ಕೂಡ ಆ ಬದಲಾವಣೆ ಆಗುತ್ತೆ, ನೀವು ಸಕ್ಸಸ್ ಆಗ್ತೀರಿ. ಯಾಕೆಂದ್ರೆ ಇದೆಲ್ಲ ಮಾಡಿದ್ರೆ ನಮ್ಮಲ್ಲಿ ಸೆಲ್ಫ್ ಲವ್ ಬರುತ್ತೆ, ಆತ್ಮ ಪರಿಶೀಲನೆ ನಡೀತದೆ, ಆಡಿಟಿಂಗ್ ನಡೀತದೆ, ನಮ್ಮಲ್ಲಿ ಒಳಗಿರ್ತಕ್ಕಂಥ ಆತ್ಮದಲ್ಲಿ ಆಡಿಟಿಂಗ್ ನಡೆದು ಅದೆಲ್ಲ ಪಾಸ್ ಆಗ್ತೀವಿ. ಹಾಗಾಗಿ 3 ಅವರ್ಸ್ ಈಸ್ ಮಸ್ಟ್. ಯಾರಾದ್ರೂ ಬೆಳಗಿನ ಜಾವ 3 to 6 ಒಳಗಡೆ ಧ್ಯಾನ ಮಾಡಿದ್ರೆ ಅದ್ರ ಬ್ರಹ್ಮ ಮುಹೂರ್ತ ಅಂತಾರೆ, ಅದು ವಂಡರ್ಫುಲ್. ಅದನ್ನ ಸಾಧನೆ ಮಾಡ್ಕೊಳ್ಳಿ. ನಾವು ಮಲಗೋ ಸಮಯನ ಕಡಿಮೆ ಮಾಡ್ಕೊಂಡ್ರು ಪರವಾಗಿಲ್ಲ, ಆ ಸಮಯನ ಧ್ಯಾನಕ್ಕೋಸ್ಕರ ವ್ಯಯ ಮಾಡಿ, ಅದನ್ನ ನೀವು ಯೂಸ್ ಮಾಡಿ. ಅವಾಗ ನೀವು ನೋಡಿ ನಿಮ್ ಲೈಫ್ ಹೆಂಗಿರುತ್ತಂತ. ಆತ್ಮ ಪರಿಶೀಲನೆ ಅಂತಕ್ಕಂಥದ್ದು ಅವಾಗ ನಡೀತದೆ. ಈ ಮೆಡಿಟೇಷನ್ ಇಸ್ ಕಂಪಲ್ಸರಿ ಅಂಡ್ ಮ್ಯಾಂಡೇಟರಿ. ಇದೆಲ್ಲ ಮಾಡಿದಾಗ ಏನಾಗುತ್ತಂದ್ರೆ ನಮ್ಮಲ್ಲಿ ಈ ಒಂದು ಪಾಲಿಸ್ತೀವಿ ನಾವು, ಪ್ರತಿಯೊಂದು ಕೂಡ ಏನ್ ಅಂದ್ಕೊಂತೀವೋ ಏನ್ ಮಾತಾಡ್ತೀವೋ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂತೀವಿ. ಆ ಅಡಾಪ್ಟ್ ಮಾಡ್ಕೊಂಡಾಗ ಆ ಪಾಲಿಸ್ತಾ ಹೋಗ್ತೀವಿ ಪ್ರತಿದಿನ. ಈ ಆಚಾರ್ಯ ಸಾಂಗತ್ಯ ಅಂತಾರೆ ನಮ್ದ್ರಲ್ಲಿ. ಈಗ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ, ಪ್ರಚಾರ ಅಂತ ಈ 5 ಫಿಂಗರ್ ಕಾನ್ಸೆಪ್ಟ್ ಪತ್ರಿಸಿ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ. ಈ 5 ಕೆಲಸ ಮಾಡ್ಲೇಬೇಕು.
ಇದರಲ್ಲಿ ಆಚಾರ್ಯ ಸಂಗಾತಿ ಅಂತಾರೆ. ಆಚಾರ ಇತಿ ಆಚಾರ್ಯ ಅಂತಾರೆ. ಅಂದ್ರೆ ಯಾವಾಗ ನಾವು ಆಚರಣೆ ಮಾಡ್ಕೊಂತೀವೋ, ನಾವೇನೇ ಸಾಧನೆ ಮಾಡಿ, ಏನೇ ಧ್ಯಾನ ಮಾಡಿ, ಏನೇ ಮಾಡಿದ್ರು ಕೂಡ, ಅವ್ನ್ ಧ್ಯಾನ ಮಾಡಿ ಎಲ್ಲ ಮಾಡ್ತಾನೆ, ಬೆಳಿಗ್ಗೆ ಬಂದ ತಕ್ಷಣ ಜಗಳ ಆಡ್ತಾನೆ, ಬೈತಾನೆ, ಇದ್ ಮಾಡ್ತಾನೆ ಅಂದ್ರೆ ಏನು ಉಪಯೋಗ? ಅದನ್ನ ನಾವು ಆಚರಣೆ ತಂದ್ಕೋಬೇಕು. ಅದು ಒಂದಿನದಲ್ಲೇ ಆಗಲ್ಲ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಆ ಪ್ರಾಕ್ಟೀಸ್ ಮಾಡಿದಾಗ ಅದು ಆಟೋಮೆಟಿಕ್. ಈಗ ನೋಡಿ, ಯೋಗಿ ವೇಮನ ಬಗ್ಗೆ ನೀವು ಕೆಲವು ಆಶ್ರಮಗಳಿದೆ, ದೇವಸ್ಥಾನಗಳಿದೆ, ಅಲ್ಲಿ ಹೋಗಿ ಆ ಯೋಗಿ ವೇಮನ ಹೇಳಿದಾನೆ, ಜೀವ ಹಿಂಸೆ ಒಂದು ಅಂತಕ್ಕಂಥದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದಾನೆ. ಯಾರು ಜೀವ ಹಿಂಸೆ ಮಾಡ್ತಕ್ಕಂಥದ್ದಲ್ಲ, ಎಲ್ಲ ಕೂಡ ಒಂದೇ ಪ್ರಾಣಿ ಬಲಿ ಮಾಡ್ತಕ್ಕಂಥದ್ದಲ್ಲ ಅಂತ ಅವ್ರು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು. ಆಚರಣೆ ಬಗ್ಗೆ ಅಷ್ಟು ಮುಖ್ಯವಾಗಿ ಹೇಳಿದ್ದಾರೆ ಅವರು, ಯಾವ ರೀತಿ ಆಚರಿಸ್ಬೇಕಂತ. ಆ ಆಶ್ರಮದಲ್ಲಿ ಸೆಲ್ಫ್ ಟ್ರಾನ್ಸ್ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ನಡಿಬೇಕು. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ, ಅದೇ ಯೋಗಿ ದೇವಸ್ಥಾನದಲ್ಲಿ ಆ ಒಂದು ಜೀವ ಅಂದ್ರೆ ಹಿಂಸೆಗಳನ್ನ ಮಾಡ್ತಾರೆ, ಪ್ರಾಣಿ ಬಲಿ ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ? ಅವರೆಲ್ಲ ಅಷ್ಟು ಯೋಗಿ ವೇಮನ ಅಷ್ಟು ಕ್ಲೀನ್ ಆಗಿ ಬರೆದಿದ್ದಾರೆ, ಪ್ರತಿಯೊಂದು ವಾಕ್ಯನೂ ಹೇಳಿದ್ದಾರೆ, ಎಲ್ಲ ಯೋ ಎಷ್ಟೋ ಆ ಒಂದು ಇದು ಬರ್ದಿದ್ದಾರೆ. ಆದ್ರೆ ಪ್ರತಿಯೊಬ್ರು ಯಾರಾದ್ರೂ ಫಾಲೋ ಮಾಡ್ತಾ ಇದಾರೋ? ಇಲ್ಲ. ಅಂದ್ರೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದ್ದಿಲ್ಲ ಅವ್ರಿಗೆ. ಸುಮ್ಮನೆ ಕೇಳೋದು, ಮಾಡೋದು, ಮಾಡ್ತಕ್ಕಂಥದ್ದು. ಇದು ಒಂದು ದಿನದಲ್ಲ, ಎಷ್ಟೋ ವರ್ಷಗಳ ಕಾಲ ನಾವು ಅದು ಆ ಸಾಧನೆ ಅಂತಕ್ಕಂಥದ್ದು ಬರ್ತದೆ. ನಾವು ಸುಮ್ಮನೆ ಎಲ್ರಿಗೂ ಧ್ಯಾನಕ್ಕೆ ಬರಲ್ಲ, ಅದು ಎಲ್ರಿಗೂ ಕೂಡ ಆ ಆ ಒಂದು ವರ್ಷಗಳು ಈ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮಲ್ಲಿ ಒಂದು ಚೇಂಜಸ್, ಬದಲಾವಣೆ ಅಂತಕ್ಕಂಥದ್ದು ಆಗ್ತದೆ. ಪ್ರತಿ ದಿನ ಆ ಧ್ಯಾನ ಮಾಡಿದಾಗ ನಮಗೆ ಆಟೋಮೆಟಿಕ್ ಬದಲಾವಣೆ ಆಗ್ತದೆ. ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಸೆಲ್ಫ್ ಲವ್ ಆಗ್ಬೇಕಂದ್ರೆ, ನಮ್ಮ ಆತ್ಮ ಪರಿಶೀಲನೆ ಆಗ್ಬೇಕಂದ್ರೆ, ಮೆಡಿಟೇಷನ್, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಅಂದ್ರೆ ಇವತ್ತೇನು ನಾವು ಈ ಜೂಮ್ ಸೆಷನ್ ಅಲ್ಲಿ ಸೇರಿ ಮಾತಾಡ್ತಾ ಇದೀವಿ, ಸಜ್ಜನ ಸಾಂಗತ್ಯ, ಆಮೇಲೆ ಸೇವೆ. ಸೇವೆ ಅಂದ್ರೆ ನೀವು ಈಗ ಧ್ಯಾನ ಕಲ್ತ್ಕೊಂಡಿದ್ದೀರಿ, ಇವತ್ತು ಧ್ಯಾನ ಕ್ಲಾಸ್ ಕೇಳಿದಿರಿ, ಅದನ್ನ ಪಕ್ಕದ ಮನೆ ಇಲ್ಲ ನಿಮ್ ಫ್ಯಾಮಿಲಿ ಯಾರು ಸಿಗ್ತಾರೋ ಅವ್ರಿಗೆ ಎಲ್ರಿಗೂ ಹೇಳ್ತಾ ಇರ್ಬೇಕು. ಸುಮ್ನೆ ನೀವು ತಿಳ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ತಕ್ಕಂಥದ್ದಲ್ಲ. ಇದನ್ನ ಇಷ್ಟೆಲ್ಲ ಮಾಡಿದಾಗ ಸೆಲ್ಫ್ ಲವ್ ಅಂತಕ್ಕಂಥದ್ದು ನಿಮ್ಗೆ ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ಆ ಒಂದು ಆತ್ಮ ಪರಿಶೀಲನೆ, ಆ ಒಂದು ನಿಮ್ಗೆ ಸೋಲ್ ರೆವಲ್ಯೂಷನ್ ಅದು ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಆಗ್ತದೆ. ಆಮೇಲೆ ಸೊ ಇದ್ರ ಜೊತೆಗೆ ನಾವು ಕೃತಜ್ಞತೆ ಭಾವನೆ ಇಟ್ಕೋಬೇಕು, ಗ್ರಾಟಿಟ್ಯೂಡ್. ಪ್ರತಿ ಜೀವನದಲ್ಲಿ ಕೂಡ ಈ ಗ್ರಾಟಿಟ್ಯೂಡ್ ಇಸ್ ವೆರಿ 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 ಇಂಪಾರ್ಟೆಂಟ್. ಏನದು ಆಟಿಟ್ಯೂಡ್ ಫಾರ್ ಗ್ರಾಟಿಟ್ಯೂಡ್ ಅಂತಾರೆ. ಆಟಿಟ್ಯೂಡ್ ಅಂದ್ರೆ ವರ್ತನೆ, ನಮ್ಮಲ್ಲಿ ಆಗ್ತಕ್ಕಂಥ ವರ್ತನೆ ಆ ಒಂದು ಕೃತಜ್ಞತೆ ತೋರಿಸುತ್ತೆ. ನಮ್ಮ ವರ್ತನೆ ಚೇಂಜ್ ಆಗ್ಬೇಕಂದ್ರೆ ಧ್ಯಾನ, ಸೆಲ್ಫ್ ಲವ್ ಇದು ಮಾಡಿದಾಗ ಆ ಒಂದು ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ ಭಾವನೆ ಬರ್ತದೆ. ಯಾವಾಗ ಈ ದುಃಖ, ಎಲ್ಲ ಕಡೆ ದುಃಖ ಇದೆ, ನನಗೆ ಪ್ರಾಬ್ಲಮ್ ಇದೆ, ಆ ಪೇನ್ ಇದೆ, ಈ ಪೇನ್ ಇದೆ ಅಂದ್ರೆ ಅರ್ಥ ಏನು? ದುಃಖಕ್ಕೆ ಕಾರಣ ನಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದನ್ನ ಬಿಟ್ಬಿಟ್ಟು, ನಾವು ಇರುವುದನ್ನು ಬಿಟ್ಟು ಇಲ್ಲದರೆಡೆಗೆ ಮನಸೆಳೆದಂತೆ ಅಂತ ಹೇಳ್ತಾರೆ. ನಮ್ಮ ಹತ್ರ ಎಲ್ಲ ಇರುತ್ತೆ, ಇದನ್ನು ಬಿಟ್ಟು ಅಯ್ಯೋ ನನಗೆ ಅದೇ ಇಲ್ಲ ಇದೇ ಇಲ್ಲ ಅಂತ ಆಲೋಚನೆ ಮಾಡ್ತೀವಿ. ಏನಂತಂದ್ರೆ ಪ್ರತಿಯೊಬ್ಬರಿಗೂ ಭಗವಂತ ಯೂನಿವರ್ಸು ಕ್ವಶನ್ ಪೇಪರ್ ಕೊಟ್ಟಿರುತ್ತೆ. ನಿಮಗೆ ಬೇರೆ ಕ್ವಶನ್ ಪೇಪರ್, ನನಗೊಂದು ಬೇರೆ ಕ್ವಶನ್ ಪೇಪರ್. ನಾವು ಅದನ್ನ ನನಗೆ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಬಿಟ್ಬಿಟ್ಟು ನಿಮಗೆ ಕೊಟ್ಟಿರೋ ಕ್ವಶನ್ ಪೇಪರ್, ಅಂದ್ರೆ ನಿಮಗೆ ಕಾರ್ ಬೇಕು, ಆಸ್ತಿ ಬೇಕು, ಹೊಲ ಬೇಕು, ಅದು ಬೇಕಂತ ಇರುತ್ತೆ. ನನಗೆ ಆಧ್ಯಾತ್ಮಿಕತೆ ಆಗ್ಬೇಕು, ನಾನು ಮೋಕ್ಷ ಆ ಮ್, ಪಡಿಬೇಕು, ನನಗೆ ಆಧ್ಯಾತ್ಮಿಕದ ಪುರೋಗತಿ ಆಗ್ಬೇಕು, ಈ ರೀತಿ ನನಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನಂದನ್ನು ಬಿಟ್ಟು ನಿಮ್ಮನ್ನು ನೋಡ್ಕೊಂಡು ನಿಮ್ಮ ಕ್ವಶನ್ ಪೇಪರ್ ನಾನು ಬರೆದು ಏನಾಗ್ತೀನಿ? ಫೇಲ್ ಆಗ್ತೀನಿ, ಪಾಸ್ ಆಗಲ್ಲ. ಯಾಕಂದ್ರೆ ನಿಮ್ ಕ್ವಶನ್ ಪೇಪರ್ ಬೇರೆ, ಅವ್ರ ಕ್ವಶನ್ ಪೇಪರ್ ಬೇರೆ. ಅದು ಅಂತಕ್ಕಂಥದ್ದು ಫಸ್ಟ್. ಇಲ್ಲಿ ಇಲ್ಲಿ ಕೆಲವು ನಮ್ಮ ಮನೇಲಿ ಒಂದು ಸೈಕಲ್ ಇರ್ಬೋದು, ಸೈಕಲ್ ಇದ್ರು ಕೂಡ ಗ್ರಾಟಿಟ್ಯೂಡ್, ಥ್ಯಾಂಕ್ಸ್ ಹೇಳೋದು. ಯಾಕಂದ್ರೆ ಸೈಕಲ್ ಇದ್ರೆ ನೀವು ಕಾರ್ ಇರ್ಬೋದು, ಅದರಲ್ಲಿ ನಿಮ್ಗೆ ಯಾವುದೋ ಒಂದು ಜಾಬ್ ಇದೆ, ನಿಮ್ಗೆ ಇರೋ ಜಾಬ್ನ ಬಿಟ್ಟು ಅಯ್ಯೋ ಅವನು ಆ ಕಂಪ್ನಿಯಲ್ಲಿ ಇದ್ದಾನೆ, ಅಷ್ಟು ದುಡಿತಾನೆ, ಇಷ್ಟು ದುಡಿತಾನೆ. ನೀವು ನಿಮ್ಮ ಜಾಬ್ನ ನೀವು ಇಷ್ಟಪಟ್ಟಾಗ ಆಟೋಮೆಟಿಕ್ ಆಗಿ ನಿಮಗೆ ಯಾವ್ದು ಬರ್ಬೇಕು ಅದು ಬಂದೇ ಬರುತ್ತೆ. ಮನೇಲಿ ಆಸ್ತಿ ಇರುತ್ತೆ, ಎಷ್ಟಿರುತ್ತೆ ಅದರಲ್ಲಿ, ಜಾಬ್ ಒಂದು ಆಸ್ತಿ ಆಗ್ಲಿ, ಆ ಕೃತಜ್ಞತೆ ಭಾವನೆ ಅಂತಕ್ಕಂಥದ್ದು ನಮಗೆ ಇರಬೇಕು. ಒಂದು ಚಿಕ್ಕ ಮಗು ಒಂದು ನೋಟ್ಬುಕ್ ಇರುತ್ತೆ, ಆ ನೋಟ್ಬುಕ್ ಅಲ್ಲಿ ಗ್ರಾಮರ್ ಮತ್ತೆ ಏನೋ ಟ್ಯೂಷನ್ ಎಲ್ಲ ಬರ್ದಿರುತ್ತೆ. ಅದಿನ್ನ ಒಂದು 25 ಪೇಜ್ 30 ಪೇಜ್ ಇರುತ್ತೆ.
ತಗೊಂಡೋಗಿ ಅವ್ರ ಅಪ್ಪ ಹತ್ರ ಹೋಗ್ಬಿಟ್ಟು, ಅಪ್ಪ ನನಗೆ ಬುಕ್ ಬೇಕು, ಡೈರಿ ಬೇಕು, ಹೊಸ ತಗೋಬೇಕು ಅಂದಾಗ ಅವ್ರ ಡ್ಯಾಡಿ ಹೇಳ್ತಾರೆ, ಫಸ್ಟ್ ಇರೋದನ್ನ ಕಂಪ್ಲೀಟ್ ಮಾಡಪ್ಪ, ಆಮೇಲೆ ನಿನಗೆ ಆಮೇಲೆ ಹೊಸದ್ ಕೊಡಿಸ್ತೀನಿ ಅಂತ ಹೇಳಿದ್ರೆ, ಇಲ್ಲ ನನಗೆ ಬೇಕು ಅಂತ ಹೋದಾಗ ಏನಾಗುತ್ತೆ? ಅದಕ್ಕೆ ಯೂನಿವರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಎಲ್ಲರೂ ಕೂಡ ನಾವು ಥ್ಯಾಂಕ್ಫುಲ್ ಹೇಳ್ಬೇಕಂದ್ರೆ ಫಸ್ಟ್ ಇರೋದನ್ನ ನಾವು ಆ ಗ್ರಾಟಿಟ್ಯೂಡ್ ಇಂದ ಕಂಪ್ಲೀಟ್ ಮಾಡ್ಬೇಕು. ಇರೋದನ್ನ ಕಂಪ್ಲೀಟ್ ಮಾಡಿದಾಗ ನಮ್ಮಲ್ಲಿ ಅರ್ಧ ಬರ್ಧ ಮಾಡ್ಕೊಂಡು ಹೋದಾಗ ಹಿಂಗೆ ಆಗುತ್ತೆ. ಯಾವತ್ತು ನಿಮಗೆ ಕೊಟ್ಟಿರ್ತಕ್ಕಂಥದ್ದನ್ನ ಫುಲ್ ಮಾಡಿದಾಗ ಯೂನಿವರ್ಸ್ ಆಟೋಮೆಟಿಕ್ ನಿಮಗೆ ಕೊಡ್ತಾ ಹೋಗ್ತದೆ. ಅದು ಥ್ಯಾಂಕ್ಫುಲ್ ಇರ್ಬೇಕು ಪ್ರತಿಯೊಂದಕ್ಕೂ ಕೂಡ. ನಮ್ಮಲ್ಲಿ ಇರ್ತಕ್ಕಂಥ ಶರೀರ ಹೆಂಗಿದೆ, ನನಗೆ ಹಂಗಿದೆ ಹಿಂಗಿದೆ, ಒಳಗಿರ್ತಕ್ಕಂಥದ್ದನ್ನ ಲವ್ ಮಾಡಿ ಫಸ್ಟ್. ಈ ಈ ಒಂದು ಬಾಡಿನಲ್ಲಿ ಎಂತೆಂಥ ಅಂಗಾಂಗಗಳಿದೆ, ಪ್ರತಿಯೊಂದು ಇಂಪಾರ್ಟೆಂಟೇ. ಇವತ್ತು ಹಾರ್ಟ್ ಸ್ಟಾಪ್ ಆಯ್ತಂದ್ರೆ ಮುಗೀತು, ಉಸಿರಾಟ ಆಡ್ಲಿಲ್ಲ ಅಂದ್ರೆ ಸ್ಟಾಪ್ ಆಯ್ತು. ಇಲ್ಲಿ ಪ್ರತಿಯೊಂದು ಕೂಡ ಅದೆಲ್ಲದು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಒಂದು ಐ ಲವ್ ಯು ಹೇಳ್ಬೇಕು. ನಮ್ ತಂದೆ ತಾಯಿ ಇರ್ತಾರೆ, ತಂದೆ ತಾಯಿ ಎಷ್ಟೆಲ್ಲ ನಮಗೆ ಕಷ್ಟಪಟ್ಟು ನಮ್ಗೆ ಸಾಕಿದ್ದಾರೆ, ಎಷ್ಟು ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಇದೆಲ್ಲ ಕೂಡ ಯಾವಾಗ ನಾವು ಮಾಡ್ತಾ ಹೋಗ್ತೀವೋ ನಮ್ಮಲ್ಲಿ ಇರ್ತಕ್ಕಂಥ ಆ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಸೆರೋಟಿನಿನ್ ಮತ್ತೆ ಓಪಿಮಿನ್ ಅಂತ ಆ ಒಂದು ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗ್ತದೆ. ಇಲ್ಲಾಂದ್ರೆ ಎಷ್ಟು ಜನ್ಮ ಆದ್ರೂ ಕೂಡ ನೀವು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದನ್ನ ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಿಡಿದ್ದಾರೆ. ಅವರಲ್ಲಿ ಇರ್ತಕ್ಕಂಥದ್ದನ್ನ ಏನಾಗ್ತದೆ ನಮ್ಮಲ್ಲಿ ಬದಲಾವಣೆ, ನಾವು ಧ್ಯಾನದಿಂದ ಏನಾಗ್ತದೆ, ನಮ್ಮಲ್ಲಿ ಸೆಲ್ಫ್ ಲವ್ ಇದ್ದಾಗ ಏನಾಗ್ತದೆ, ಗ್ರಾಟಿಟ್ಯೂಡ್ ನಾವು ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಎಷ್ಟೋ ಸಮಸ್ಯೆಗಳನ್ನ ಈ ಒಂದು ಧ್ಯಾನದಿಂದ ಕ್ಲಿಯರ್ ಆಗಿದೆ. ಎಷ್ಟೋ ಜನ ತುಂಬಾ ಎಷ್ಟೋ ಮಾಸ್ಟರ್ಸ್ ಹೇಳ್ಕೊಂಡಿದ್ದಾರೆ ಅವರಲ್ಲಿರ್ತಕ್ಕಂಥ ಬಿಫೋರ್ ಮೆಡಿಟೇಷನ್, ಆಫ್ಟರ್ ಮೆಡಿಟೇಷನ್. ಅದೆಲ್ಲದಕ್ಕೂ ಕಾರಣ ಒಂದು ಧ್ಯಾನ ಮಾತ್ರ. ನೀವು ಮಾಡೋದ್ರ ಜೊತೆಗೆ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಾ ಇರ್ಬೇಕು. ಇಂಪಾರ್ಟೆಂಟ್ ಏನಂದ್ರೆ ಧ್ಯಾನ ಇನ್ನೊಬ್ಬರಿಗೆ ನೀವು ಹೇಳ್ಕೊಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಕೃತಜ್ಞತೆ ಅಂತಕ್ಕಂಥದ್ದು. ಒಂದು ಊಟ ಮಾಡ್ತೀವಿ, ಆ ಊಟ ಮಾಡಿದಾಗ ಥ್ಯಾಂಕ್ಸ್ ಹೇಳಿ ಊಟ ಮಾಡೋದು, ಆ ತಟ್ಟೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಮನೆ ಇದೆ, ಯಾವುದೇ ಮನೆ, ಮಣ್ಣಿನ ಮನೆ ಆಗಲಿ ಗುಡಿಸಲು ಮನೆ ಆಗಲಿ, ಥ್ಯಾಂಕ್ಸ್ ಹೇಳ್ಬೇಕು. ವೈಫು, ಹಸ್ಬೆಂಡು, ಮಕ್ಕಳು, ತಂದೆ ತಾಯಿ ಎಲ್ಲರೂ ಕೂಡ ಅವ್ರನ್ನ ನಾವು ಒಂದು ಕೃತಜ್ಞತೆ ಭಾವನೆಯಿಂದ, ಕಷ್ಟ ಯಾವ ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾಗ ಅದು ಆಟೋಮೆಟಿಕ್ ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತದೆ. ಇಲ್ಲಿ ಕಂಪ್ಲೇಂಟ್ ಇರೋದಲ್ಲ, ಗ್ರಾಟಿಟ್ಯೂಡ್ ಇರಬೇಕು. ಕಂಪ್ಲೇಂಟ್ ಮಾಡೋದು ಗ್ರಾಟಿಟ್ಯೂಡ್ ಎರಡು ಒಂದ್ ಕಡೆ ಸೇರಲ್ಲ, ಅವೆರಡು ಸೇಮ್ ಅಲ್ಲ. ಇವತ್ತು ಗ್ರಾಟಿಟ್ಯೂಡ್ ನಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಡ್ಬೇಕು, ನಮ್ಮ ಗುರುಗಳು ಪತ್ರಿಜಿಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ಇವತ್ತು ನಮ್ಗೆ ಈ ಧ್ಯಾನ ಕಲಿಸ್ಕೊಟ್ಟಂತ ನಮ್ಮ ಪತ್ರಿಜಿ ಗುರುಗಳಿಗೆ ಯಾವಾಗಲೂ ಪ್ರತಿ ಕ್ಷಣ, ಪ್ರತಿ ಧ್ಯಾನದಲ್ಲಿ, ಪ್ರತಿ ಉಸಿರಾಟದಲ್ಲಿ ಪತ್ರಿಜಿ ಅವ್ರಿಗೆ ನಾವು ಕೃತಜ್ಞತೆ ಹೇಳ್ಬೇಕು. ಅವ್ರು ಇರೋದ್ರಿಂದ ನಾವು ಇವತ್ತು ಅವರು ಕೊಟ್ಟಿರೋ ಜ್ಞಾನದಿಂದ ಇವತ್ತು ಇಷ್ಟು ಒಂದು ಉನ್ನತ ಸ್ಥಿತಿಯಲ್ಲಿ ಇದ್ದೀವಿ. ನಮ್ಮಲ್ಲಿ ಯಾವ್ದೋ ಒಂದು ಡ್ರೆಸ್ ಇದೆ, ಒಂದು ಶರ್ಟ್ ಇದೆ, ಅದನ್ನೇ ಇಷ್ಟಪಡ್ಬೇಕು. ಒಂದು ಬೈಕ್ ಇದೆ, ಅದೇ ಇಷ್ಟಪಡ್ಬೇಕು. ನನಗೆ ಅದು ಬೇಕಿದ್ ಬೇಕು ಅನ್ನೋದು ಅಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಭಕ್ತಿಯಿಂದ ಬಂದಿದ್ದೀವಿ, ಧ್ಯಾನದಿಂದ ಬಂದಿದ್ದೀವಿ, ಯೋಗದಿಂದ ಬಂದಿದ್ದೀವಿ. ಇವೆಲ್ಲ ಕೂಡ ಕೃತಜ್ಞತೆ ಹೇಳ್ಬೇಕು. ಇವಾಗೇನು ದೇವಸ್ಥಾನ ಬಿಟ್ಬಿಟ್ಟು ನಾವು ಇದಕ್ಕೆ ಬಂದಿವಂದ ತಕ್ಷಣ ಅಲ್ಲ, ನಾವು ಹಿಂದೆ ಭಕ್ತಿ ಮಾರ್ಗದಲ್ಲಿದ್ವಿ. ಇದೆಲ್ಲ ಹೇಳ್ಕೊಂಡು ಇವತ್ತು ಧ್ಯಾನ ಸ್ಥಿತಿಗೆ ಬಂದಿವಿ. ಇದೆಲ್ಲದಕ್ಕೂ ಅರ್ಹತೆ ಪ್ರಕಾರ ನಮಗೆ ಬರುತ್ತೆ ಮಾಸ್ಟರ್ಸ್, ಎಲ್ಲರಿಗೂ ಬರಲ್ಲ. ಯಾವಾಗ ಪ್ರತಿಯೊಬ್ರು ವೃದ್ಧಾತ್ಮ ಸ್ಥಿತಿ ಅಂದ್ರೆ ನಾವೆಲ್ಲ ಈ ಒಂದು ಮಾನವರಾಗಿ ಹುಟ್ಟಿದ ಮೇಲೆ ಶೈಶವಾತ್ಮ, ಬಾಲ್ಯಾತ್ಮ, ಪ್ರೌಢಾತ್ಮ, ವೃದ್ಧಾತ್ಮ ಸ್ಥಿತಿಗೆ ಬಂದಾಗ ಈ ಒಂದು ಓಲ್ಡ್ ಸೋಲ್ ಅಂತಾರೆ. ಈ ವೃದ್ಧಾತ್ಮ ಸ್ಥಿತಿಗೆ ಬಂದಾಗ ನಾವು ಇದೆಲ್ಲ ಬರ್ತದೆ. ಅಂದ್ರೆ ಈ ಧ್ಯಾನಕ್ಕೆ ಇವೆಲ್ಲ ಪ್ರಚಾರಗಳು, ಇದೆಲ್ಲ ಜ್ಞಾನ, ಇದೆಲ್ಲ ಕೂಡ ಬರ್ಬೇಕಂದ್ರೆ ನಮಗೆ ಒಂದು ಎಲ್ಲ ನಮ್ಗೆ ಮೇಯ್ನಿಗೆ ಕೊನೆಗೆ ಏನ್ ಬೇಕು, ನಮಗೆ ಶಾಂತಿ ಬೇಕು ಅಂತ ಹೇಳ್ತೀವಿ. ಐ ವಾಂಟ್ ಪೀಸ್ ಅಂತೀವಿ. ಅದಕ್ಕೆ ಖುಷಿಯಾಗಿರ್ಬೇಕಂದ್ರೆ ಶರೀರ ನೋಡ್ಕೋಬೇಕು, ಸಂತೋಷವಾಗಿರ್ಬೇಕಂದ್ರೆ ಮೈಂಡ್ ನೋಡ್ಕೋಬೇಕು, ಆನಂದವಾಗಿರ್ಬೇಕಂದ್ರೆ ನಮ್ಮ ಬುದ್ಧಿ ನೋಡ್ಕೋಬೇಕು, ಪರಮಾನಂದ ನಾವ್ ಇರ್ಬೇಕಂದ್ರೆ ನಮ್ಮ ಆತ್ಮ ನೋಡ್ಕೋಬೇಕು, ಬ್ರಹ್ಮಾನಂದ ಸ್ಥಿತಿ ನಾವ್ ಇರ್ಬೇಕಂದ್ರೆ ನಮ್ಮ ಪೂರ್ಣ ಆತ್ಮ, ಸುಪ್ರೀಂ ಸೋಲ್ನ ನಾವು ಪ್ರತಿದಿನ ನಾವು ನೋಡ್ಕೊಂತೇವೆ. ದೇವ್ರು ಯಾಕೆಂದ್ರೆ ನಮ್ಗೆ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ. ಆದ್ರೆ ಈ ಒಂದು ದುಃಖವನ್ನ ನಾವು ಯಾಕೆ, ಯಾವಾಗ ನಾವು ನಮ್ಮನ್ನ ನಾವು ಈ ಕೃತಜ್ಞತೆ ಭಾವನೆ ಇಲ್ದಾಗ ಆ ದುಃಖ ನಮ್ಮನ್ನ, ಆ ದುಃಖ ಅಂತಕ್ಕಂಥ ಅಟ್ರಾಕ್ಷನ್ ಮಾಡ್ತೀವಿ. ಅದು ಒಂದು ಚಿಕ್ಕ ಒಂದು ಹೆಲ್ಪ್ ಮಾಡಿದ್ರೆ ಸಾಕು, ಕೃತಜ್ಞತೆ ಬರ್ತದೆ. ಯೂನಿವರ್ಸ್ ಕೊಡುತ್ತೆ. ಯೂನಿವರ್ಸ್ ಯಾವಾಗ್ಲೂ ರೆಡಿ ಇದೆ ಕೊಡ್ಲಿಕ್ಕೆ. ನಾವು ಆ ಒಂದು ಪ್ರತಿದಿನ ಒಂದು ಸೆಕೆಂಡ್ಸ್, ಒಂದು ನಿಮಿಷ, 2 ನಿಮಿಷ ಆದ್ರೂ ನಾವು ಆ ಭಾವನೆಯಿಂದ ಇರಬೇಕು. ಯಾವಾಗ ಆ ಗ್ರಾಟಿಟ್ಯೂಡ್ ಅಂತಕ್ಕಂಥದ್ದನ್ನು ನಾವು
ಒಂದು ನಮ್ಮ ಹಾರ್ಟ್ ಬಗ್ಗೆ, ಇಡೀ ದೇಹದ ಅಂಗಾಂಗಗಳ ಬಗ್ಗೆ, ಮತ್ತೆ ಯಾವ್ದಾದ್ರು ಗಿಫ್ಟ್, ಯಾರಾದ್ರೂ ಏನಾದ್ರು ಗಿಫ್ಟ್ ಕೊಟ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳು. ಏನೇ ಕೊಡ್ಲಿ, ಯಾರೇ ಇವತ್ತು ಯಾವ್ದೋ ಮದುವೆ ಇರುತ್ತೆ, ಸೀರೆ ತಂದು ಯಾವ್ದೋ ₹100 ಸೀರೆ ತಂದಿರ್ತಾರೆ. ಅಯ್ಯೋ, ₹100 5,000 ಬಿಟ್ಟು ₹100 ತಂತಾನೆ. ಅದಲ್ಲ, ಏನೇ ಬಂದ್ರು ಕೂಡ, ಗಿಫ್ಟ್ ಏನೇ ಕೊಟ್ರು ಕೂಡ ಅದನ್ನ ಗ್ರಾಟಿಟ್ಯೂಡ್, ಕೃತಜ್ಞತೆ. ನಮ್ಮಲ್ಲಿ ಉಸಿರಾಟ ಬರ್ತಾ ಇದೆ, ಆ ಉಸಿರಾಟಕ್ಕೆ ಪ್ರತಿಯೊಂದಕ್ಕೂ ಕೃತಜ್ಞತೆ. ನಾವು ಮಾತಾಡ್ತಕ್ಕಂಥ ಮಾತು, ಇನ್ನೊಬ್ರು ಹೇಳ್ತಕ್ಕಂಥ ಮಾತುಗಳು, ಮತ್ತೆ ನಾವು ಇನ್ನೊಬ್ರು ನೋಡ್ತೀವಿ. ಈ ಪಂಚೇಂದ್ರಗಳಿದೆ, ಪಂಚೇಂದ್ರಿಯ ಎಲ್ಲದಕ್ಕೂ ಕೂಡ ನಾವು ಕೃತಜ್ಞತೆ. ಪಂಚಭೂತಗಳಿದೆ ನಮ್ಮಲ್ಲಿ, ಪಂಚಭೂತಗಳೇ ಇಲ್ಲ ಅಂದ್ರೆ ನಾವು ಜೀವಿಸಕ್ಕಾಗಲ್ಲ. ವಿಶ್ವಕ್ಕೆ, ನಮ್ಮಲ್ಲಿ ಇರ್ತಕ್ಕಂಥ ಹ್ಯಾಬಿಟ್ಸ್, ಯಾವಾಗ ನೀವು ಕೃತಜ್ಞತೆ ಹೇಳ್ತಾ ಹೋಗ್ತಾರೆ, ನಮ್ಮಲ್ಲಿ ಹ್ಯಾಬಿಟ್ಸ್ ಆಟೋಮೆಟಿಕ್ ಚೇಂಜ್ ಆಗ್ತಾ ಹೋಗ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಮನೆ, ಎಲ್ಲರಿಗೂ ಕೊನೆಗೆ ಊರಿನ ಋಣ, ತಂದೆ ತಾಯಿ ಋಣ, ಗುರುಗಳ ಋಣ, ದೇಶ ಋಣ, ವಿಶ್ವ ಋಣ ಮರಿಬಾರದು. ಎಲ್ಲ ಕೂಡ ಇವತ್ತು ನಾವು ತಂದೆ ತಾಯಿ ಋಣ ಕೊಡ್ಲೇಬೇಕು. ಪೇರೆಂಟ್ಸ್ ಅಂತೀವಿ, ರೆಂಟನ್ನ ಪೇ ಮಾಡ್ಬೇಕು ನಾವು, ಹಂಗೆ ಬಿಟ್ರೆ ಆಗಲ್ಲ. ಈ ರೀತಿ ಗುರುಗಳು ನಮ್ಗೆ ಇಷ್ಟು ಧ್ಯಾನ ಕೊಟ್ಟಿದ್ದಾರೆ, ನಮ್ಮ ಪತ್ರಿಜಿ ಗುರುಗಳು ಇಷ್ಟೆಲ್ಲ ಜ್ಞಾನ ಕೊಟ್ಟ, ಇದನ್ನ ನಾವು ಸುಮ್ಮನೆ ನಾವು ಇಟ್ಕೊಂಡ್ರಲ್ಲ, ಇದನ್ನ ಅವ್ರಿಗೆ ಕೊಡ್ತಕ್ಕಂಥ ಒಂದು ಕಾಣಿಕೆ ಏನ್ ಗೊತ್ತಾ? ಅವ್ರಿಗೇನೋ ಒಂದು ದುಡ್ಡು ಎಲ್ಲ, ಅವರು ಈ ಧ್ಯಾನ ಪ್ರಚಾರನ ಎಲ್ಲರಿಗೂ ಮಾಡಿ, ಪಿರಮಿಡ್ ಜಗತ್ತನ್ನ, ಧ್ಯಾನ ಜಗತ್ತನ್ನ, ಶಾಖಾಹಾರ ರ್ಯಾಲಿನ, ಇದೆಲ್ಲ ಕೂಡ ಎಲ್ಲರಿಗೂ ತಿಳಿಸಿ ಅಂತಕ್ಕಂಥ ಹೇಳೋದನ್ನೇ ಗುರು ಕಾಣಿಕೆ. ಇಷ್ಟು ಹೇಳ್ತಾ ಇವತ್ತು ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಅನ್ನೋ ಒಂದು ಸೆಷನ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಸೊ ಅದ್ಭುತವಾದ ಜ್ಞಾನ ಹೇಳಿದ್ದಕ್ಕೂ. ಸೊ ನಾವೆಲ್ಲರೂ ಎಷ್ಟೋ ಅಂಶಗಳು ಇದರಿಂದ ತಿಳ್ಕೊಂಡಿದ್ದೀವಿ, ಇವತ್ತಿನ ಅದ್ಭುತವಾದ ಜ್ಞಾನ ಪಡೆದಿದ್ದೀವಿ ಸ್ನೇಹಿತರೆ. ಈಗ ಪ್ರಶ್ನೋತ್ತರ ಸಮಯ. ಸರ್ ಬಂದು ಸುಧಾಕರ್ ಪೂರ್ಣ ಸರ್, ಸೀನಿಯರ್ ಮಾಸ್ಟರ್ ನಮ್ಮ PSSM ಸಂಸ್ಥೆಯಲ್ಲಿ. ಅವರು ಹಲವಾದ ಧ್ಯಾನಾಭ್ಯಾಸ ಮತ್ತೆ ಎಷ್ಟೋ ಈ ಸೆಷನ್ಸ್ ಆನ್ಲೈನ್ ಆಫ್ಲೈನ್ ಯಾವಾಗಲೂ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಖಂಡಿತವಾಗಿ ಇದೊಂದು ಅದ್ಭುತ ಅವಕಾಶ, ಎಲ್ಲರೂ ವಿನಿಯೋಗಿಸ್ಕೊಡಿ. ನೀವು ಯಾವುದೇ ಪ್ರಶ್ನೆ ಕೇಳಬೇಕಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ನಾವು ಅನ್ಮಿಟ್ ಮಾಡ್ತೀವಿ, ದಯವಿಟ್ಟು ಮಾತಾಡ್ತಾ ಹೋಗಿ. ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಯಾವಾಗಲೂ ಮಾಸ್ಟರ್ಸು ನಿಮಗೆ ಪ್ರತಿಯೊಂದು ವೇಳೆ ಸಿಗಲ್ಲ. ಸೊ ಯಾವಾಗ ಅವರು ಬರ್ತಾರೋ ಇಂಥ ಸೆಷನ್ಗೆ ಬಂದರೆ ಈ ಅದ್ಭುತವಾದ ಅವಕಾಶವನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ, ವ್ಯರ್ಥ ಮಾಡಬಾರ್ದು. ರೈಟ್, ಉಮಾ ಕೆ ಮಾತಾಡಿ. ನಮಸ್ಕಾರ ಗುರುಗಳೇ. ಬೇಗ ಅಂತ ನಮಸ್ತೆ. ಮಾತಾಡಿ. ಯಾ, ನಮಸ್ತೆ ಮೇಡಮ್. ನಮಸ್ಕಾರ ನಮಸ್ತೆ. ಸರ್. ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ನಿಜವಾಗೂ ಇವತ್ತಿನ ಒಂದು ಸ್ವಾಕಾರ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿದ್ದು. ಮೊಟ್ಟ ಮೊದಲು ನಾವು ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ಬೇಕು, ಆಮೇಲೆ ಎಲ್ಲರನ್ನ ಪ್ರೀತಿ ಮಾಡಬೇಕು. ಅದು ಬಹಳಷ್ಟು ಅದ್ಭುತ. ಒಂದಲ್ಲ ಎರಡಲ್ಲ, ಸಾಕಷ್ಟು ಉದಾಹರಣೆ, ಜೀವ ಜಂತುಗಳು ಹಿಡ್ಕೊಂಡು ಇಡೀ ನೀರು, ಪ್ರತಿ ಗುಡ್ಡ ಬೆಟ್ಟ ಎಲ್ಲ ಪ್ರತಿಯೊಂದಕ್ಕೂ ಒಂದು ಪೆನ್ಸಿಲು ಪೆನ್ನು ಹಿಡ್ಕೊಂಡು ಗುರುಗಳು ತಂದೆ ತಾಯಿ ಎಲ್ಲರನ್ನ ಹಿಡ್ಕೊಂಡು ನೀವು ಪ್ರೀತಿ ಮಾಡಬೇಕು. ಮೊಟ್ಟ ಮೊದಲು ಅವರನ್ನ ನಾವು ಸ್ವೀಕಾರ ಭಾವನೆಯಿಂದ ನೋಡ್ಬೇಕು, ಅವರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನುವಂಥದ್ದಂತ ಕ್ಷಣಕ್ಕೂ ಕೂಡ ತಾವು ಕೂಲಂಕುಷವಾಗಿ ಈ ನಮ್ಮ ಆತ್ಮವನ್ನೇ ನಾವು ಪ್ರೀತಿಸ್ಬೇಕು, ಆನಂತರ ಇನ್ನೊಬ್ಬರನ್ನ ಪ್ರೀತಿಸ್ಬೇಕು. ಅಂದಾಗ ಮಾತ್ರ ಇದು ನಿಜ ಸರ್, ಸತ್ಯಕ್ಕೆ 100% ಸತ್ಯ. ಯಾಕಂದ್ರೆ ನಾನು ಇದರಲ್ಲಿ ಕೆಲವು ಸಲ ಅನುಭವವನ್ನು ಪಡೆದಿದ್ದೀನಿ. ಹೇಳ್ತಾನೆ, ತನ್ನನ್ನೇ ತಾನ ತಿದ್ಕೊಳ್ಳಂಗಿಲ್ಲ ಅಂದ್ರ ಮೇಲೆ ಮಂದಿಗೆ ಏನ್ ತಿಂತಾನ ಅವನು, ಅವನದೇನು, ಅವನು ಯಾವಾಗ್ಲೂ ಇನ್ನೊಬ್ಬರನ್ನ ತೆಗಳ್ತಾ ಇರ್ತಾನೆ, ಇನ್ನೊಬ್ಬರನ್ನ ಬೈತಾ ಇರ್ತಾನ ಅಂತ ಹೇಳ್ತಿರ್ತಾನೆ. ಹಂಗ ಮಾಡ್ಲಾರ್ದಂಗ ಮೊಟ್ಟ ಮೊದಲು ನಾವು ಪರಿಶುದ್ಧವಾಗಿರ್ಬೇಕು. ಈ ಪರಿಶುದ್ಧವಾಗಿರ್ಬೇಕಾದ್ರೆ ಧ್ಯಾನವೇ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇದು ಸತ್ಯ ಗುರುಗಳೇ. ಆದ್ರೆ ಇದು ಏನಂದ್ರೆ ಎಲ್ಲಾರು ಹೇಳ್ತಾರೆ, ಏನ್ ನಮ್ದು ಮಾಡ್ಕೊಳ್ಳೋದು ಏನು, ಇನ್ನೊಬ್ರು ಮೊದಲು ನೋಡಿ ನಾವು ಖುಷಿ ಪಡ್ಬೇಕು, ಇನ್ನೊಬ್ರು ನೋಡಿ ಆನಂದ ಪಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇದಲ್ಲ. ಆದ್ರೆ ಇವತ್ತೇನ್ ಹೇಳಿದ್ರಲ್ಲ, ಪ್ರತಿಯೊಂದು ಕ್ಷಣಕ್ಕೂ ತಾವು ಒಂದ್ ರೀತಿಯಿಂದ ನಿಜವಾಗೂ ನಮ್ಮ ಮನಸ್ಸನ್ನ ಇವತ್ತ ಬಿಚ್ಚಿ ಮಾತಾಡುವಂಗ, ನಮ್ಮ ಮನಸ್ಸನ್ನ ಖುದ್ದಾಗಿ ನಿಂತು ನೋಡಿದಾಗ ಇದು ವಿಶಾಲವಾದ ನಮ್ಮ ಮನಸ್ಸು ಇಡೀ ವಿಶಾಲವಾಗಿದೆ. ಆ ವಿಶಾಲವಾದಂತಹ ಮನಸ್ಸಿನಲ್ಲಿ
ನಾವು ಯಾವುದೇ ತರದ ದುಃಖ ದುಮ್ಮಾನ ಸಿಟ್ಟು ಸೊಗಡು ಇರ್ಲಾರ್ದಂಗ ನೋಡ್ಕೊಳ್ಬೇಕಾದ್ರ ನಾವು ಯಾವ ಯಾವ ಕ್ರಿಯೆಗಳನ್ನ ಯಾವ ಕೆಲಸಗಳನ್ನು ಮಾಡಬೇಕು ಸರ್ ಹೇಳ್ರಿ. ಇದಕ್ಕೆಲ್ಲ ಏನ್ ಮಾಡೋದು? ಏನ್ ಮೇಡಮ್ ಮತ್ತೆ ಇನ್ನೊಂದ್ಸರಿ ಹೇಳಿ. ಸರ್ ಈಗ ನಾವೆಲ್ಲ ಅಲ್ಲಲ್ಲ ಏನ್ ಮಾಡ್ತೀವಿ. ನಿಮ್ ಕ್ವಶನ್? ಕ್ವಶನ್ ಅಂದ್ರೆ ನಮ್ಮಲ್ಲಿರುವಂತ ದುಃಖ ದುಮ್ಮಾನು ಸಿಟ್ಟು ಸೆಡವು ಎಲ್ಲವನ್ನ ಇನ್ನೊಬ್ಬರನ್ನ ಪ್ರೀತಿಸಲಾರ್ದಂಗ ತನ್ನನ್ನೇ ತಾನು ಪ್ರೀತಿಸಲಾರ್ದಂಗ ಇರ್ಬೇಕಾಗಿದ್ರ ನಾವ್ ಏನು ಮಾಡ್ಬೇಕು? ಅದರ ಪ್ರಕ್ರಿಯೆಗಳು ಏನೇನು? ಫಸ್ಟ್ ಅದನ್ನ ಸ್ಟಾಪ್ ಮಾಡ್ಬೇಕು. ಏನನ್ನ? ಯಾಕೆಂದ್ರೆ ಬೇರೆಯವ್ರ ಬಗ್ಗೆ ನೋ ಕಂಪ್ಲೇಂಟ್ಸ್ ನೋ ಜಡ್ಜ್ಮೆಂಟ್. ನಮ್ಮ ಪತ್ರಿ ಸರ್ ಹೇಳಿದ್ದಾರೆ, ನೋ ಕಂಪ್ಲೇಂಟ್ ನೋ ಜಡ್ಜ್ಮೆಂಟ್. ಕ್ವಶನ್ ಪೇಪರ್ ನಿಮ್ದು ಬೇರೆ ಅವ್ರದ್ದು ಬೇರೆ. ಅವ್ರದನ್ನ ನೀವ್ ಯಾಕೆ ಹೇಳಕ್ ಹೋದ್ರೆ ಆನ್ಸರ್? ಅವಾಗ ಹೇಳಿದೇನಲ್ಲ. ಸೊ ಹಂಗಾಗಿ ಫಸ್ಟ್ ಬೇರೆಯವ್ರನ್ನ ಮಾತಾಡೋದು ಗಾಸಿಪ್ ಅಂತಾರೆ. ಆ ಗಾಸಿಪ್ ಅವ್ರಿಂಗೆ ಇವ್ರಿಂಗೆ ಅಂತಕ್ಕಂಥದನ್ನ ಸ್ಟಾಪ್ ಮಾಡ್ಬೇಕು. ಆಮೇಲೆ ಎರಡನೇದಾಗಿ ಯಾರು ನಿಮ್ಮ ಹತ್ರ ಫೋನ್ ಮಾಡಿ ಅವ್ರಂಗೆ ಇವ್ರಿಂಗ ಅಂತ ಹೇಳ್ತಾರ, ಫಸ್ಟ್ ಅವ್ರನ್ನ ಡಿಲೀಟ್ ಮಾಡಿ, ಫೋನಿಂದ ಬ್ಲಾಕ್ ಮಾಡಿ ಅವ್ರನ್ನ. ಅರ್ಥ ಆಯ್ತಾ? ಇನ್ನು ಮೂರನೇದಾಗಿ ಪ್ರತಿಯೊಂದು ಸಮಸ್ಯೆಗಳು ನಮ್ಗೋಸ್ಕರ ಬಂದಿರ್ತವೆ. ಕೆಲವು ಆ ಸಮಸ್ಯೆಗಳ ನೀವ್ ಎಲ್ಲೆವರೆಗೂ ಖುಷಿಯಿಂದ ಅನುಭವಿಸಲ್ವೋ ಅದು ನಿಮಗೆ ಪದೇ ಪದೇ ಬರ್ತಾ ಇರ್ತವೆ. ಈ ಬಂದಿರೋದನ್ನ ನೀವು ಅವಾಗ್ಲೇ ಹೇಳಿದೆ, ಅವಾಗ್ಲೇ ನೀವು ಖುಷಿ ಪಟ್ಟಾಗ ಓಕೆ ನಾನು ಅರಿಲಿಕ್ಕೆ ಬಂದಿದೆ, ಇದು ನನಗೋಸ್ಕರ ಬಂದಿದೆ ಅಂತ ನೀವು ಯಾವಾಗ ಅಕ್ಸೆಪ್ಟೆನ್ಸ್ ಸ್ವೀಕಾರ ಮನೋಭಾವ ಮಾಡಿದಾಗ ಅದು ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡುತ್ತೆ, ಅಲ್ಲಿಗೆ ಕ್ಲೋಸ್. ಈಗ ನೀವು EMI ಕಟ್ಟಿದ್ಮೇಲೆ ಲೋನ್ ಎಲ್ಲಿರ್ತದೆ ನಿಮ್ದು? ನೀವು ಕಟ್ಟದಂಗೆ ಡೈಲಿ ಅದಕ್ಕೆ ಪೋಸ್ಟ್ ಪೋನ್ ಮಾಡ್ತಿದ್ರೆ ಅದು ಮತ್ತೆ EMI ಜಾಸ್ತಿ ಆಗ್ತಾ ಹೋಗ್ತದೆ ನಿಮ್ಗೆ. ಹಂಗಾಗಿ ನೀವು ನಿಮ್ಮ ಆ ಕರ್ಮ ಎಲ್ಲ ಕಳಿಬೇಕಂದ್ರೆ ಬಂದಿರೋದನ್ನ ಖುಷಿಯಿಂದ ಓಕೆ ನನಗೆ ತಿಳಿಲಿಕ್ಕೆ ಬಂದಿದೆ, ಇವತ್ತು ಇಷ್ಟೆಲ್ಲ ನಾವು ಈ ಸಜ್ಜನ ಸಂಗತಿ ಮಾಡ್ತಾ ಇದೀವಿ. ಮಾಡೋದು ಎಲ್ಲ ಕೂಡ ನಾನು ಆವಾಗ್ಲೇ ಯಾಕೆ ಹೇಳಿದೆ ಅಂದ್ರೆ ಪೆನ್ ಪೇಪರ್ ತಗೊಳ್ರಿ ಅಂದ್ರೆ ಅದು ಕೃತಜ್ಞತೆ, ಅದು ನಿಮ್ಗೆ ಸೆಲ್ಫ್ ಲವ್ ಅಂತಕ್ಕಂಥ. ಅಂದ್ರೆ ನಿಮ್ಮನ್ನ ನೀವು ಪ್ರೀತಿಸ್ತಾ ಇದ್ರಿ, ಅದರಿಂದ ಚೇಂಜ್ ಆಗ್ಬೇಕು ಅಂತಕ್ಕಂಥ ಮನೋಭಾವ ನಿಮಗೆ ಬಂದಿದೆ, ಅದು ಬರಬೇಕು. ಇಲ್ಲಿ ಅಕ್ಸೆಪ್ಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆಯವ್ರ ಬಗ್ಗೆ ಬಿಟ್ಬಿಟ್ಟು ನನಗೇನಿದೆ, ನನಗೇನ್ ಬೇಕು, ನನಗೆ ಹೊಟ್ಟೆ ಹಸ್ತಾ ಇದೆ, ಹೊಟ್ಟೆ ತುಂಬಾ ಊಟ ಮಾಡಿ. ನಿಮ್ಮ ಊಟ ಹಂಗೆ ಇಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಹೊಟ್ಟೆ ತುಂಬಿಸೋದಲ್ಲ. ಇನ್ನು ಮಕ್ಕಳು ಅವ್ರೇನಂದ್ರೆ ಏನೋ ಅದಕ್ಕೆ ಓಕೆ ಅದ್ರಲ್ಲಿ ಇರ್ತದೆ. ನಾವೇನ್ ಮಾಡಿದೀವಿ, ನಮಗೆ ಬೇಕಾದಷ್ಟು ಸಾಲದಿಂದ ಇರ್ತೀವಿ, ಎಲ್ಲರಿಗೆ ಸಾಲ ಕೊಡ್ಸೋದು, ಅವ್ರಿಗೆಲ್ಲ ಮಾಡಿ ಅವ್ರದೆಲ್ಲ ಪಾಪಗಳೆಲ್ಲ ನಾವು ಕಟ್ಕೊಳ್ಳೋದು. ಈ ರೀತಿ ಆಗ್ದಂಗೆ ನಿಮ್ಮನ್ನ ನೀವೇ ಪ್ರೀತಿಸಿ ಮಾಡಿ. ಅದಕ್ಕೆ ಸೆಲ್ಫ್ ಲವ್, ಗ್ರಾಟಿಟ್ಯೂಡ್, ಕೃತಜ್ಞತೆ ಭಾವನೆ ಇರ್ಲಿ ನಿಮ್ಗೆ, ನಿಮ್ಮನ್ನ ನೀವು ಪ್ರೀತಿಸಿ. ಓಕೆ ರೈಟ್. ರೇಣುಕಾ ಅವರೇ ಮಾತಾಡಿಮ್ಮ. ಸರ್, ಮೊದಲನೇದಾಗಿ ನಿಮಗೆ ರಂಗನಾಥ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು. ಸರ್, ಇವತ್ತು ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಅನ್ನೋ ಟಾಪಿಕ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೊದಲನೇದಾಗಿ BMS ಬಾಡಿ ಮೈಂಡ್ ಸೋಲ್ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ತಿಳಿಸ್ಕೊಟ್ರಿ. ಹಾಗೆ ಸೆಲ್ಫ್ ಲವ್, ಸ್ವಪ್ರೀತಿ, ಆತ್ಮ ಪರಿಶೀಲನೆ, ನಮ್ಮನ್ನು ಮೊದಲು ಪ್ರೀತಿಸಬೇಕು ಅನ್ನೋ ವಿಚಾರ. ಹಾಗೆ ದಿನಕ್ಕೆ 3 ಗಂಟೆ ಧ್ಯಾನ ಮಾಡಿದ್ರೆ ನಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಅನ್ನೋ ವಿಚಾರ ತಿಳಿಸ್ಕೊಟ್ರಿ. ನಮ್ಮಲ್ಲಿರೋದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಯೂನಿವರ್ಸ್ ತಾನಾಗೆ ನೆಕ್ಸ್ಟ್ ಏನು ಇದೆ ಅದನ್ನ ಕೊಡುತ್ತೆ. ಈ ತರದ ಸಾಕಷ್ಟು ಮಾಹಿತಿ ಕೊಟ್ಟಿ ಸರ್, ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಎಲ್ರೂ ಗೊತ್ತಿರುತ್ತೆ ಗ್ರಾಟಿಟ್ಯೂಡ್ ಕೊಡ್ಬೇಕು ಅಂತ, ಆದ್ರೆ ಎಲ್ಲೋ ಮರ್ತಿರ್ತೀವಿ. ಅದನ್ನ ಮತ್ತೆ ನೆನಪು ಮಾಡ್ಕೊಟ್ಟಿದ್ದಕ್ಕೆ ಮತ್ತೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಆಚರಣೆ ಆಚರಣೆ ಆಚರಣೆ. ಎಷ್ಟೇ ಕೇಳಿದ್ರು, ಎಷ್ಟೇ ಓದಿದ್ರು, ಎಷ್ಟೇ ನೋಡಿದ್ರು ಕೂಡ ನಾವು ಎಲ್ಲೇವರೆಗೂ ಆಚರಣೆ ಮಾಡಲ್ಲ. ನಾವೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಹೇಳೋದು ಕೇಳೋದು ಇಂಥವು ಎಷ್ಟೋ ಕೇಳಿರ್ತೀವಿ ನಾವು ಸೆಷನ್ ಅಲ್ಲಿ. ಮನೆಗೆ ಹೋದ ತಕ್ಷಣ ಮತ್ತೆ ಅದೇ ಕೆಲಸ. ಅದು ಫಸ್ಟ್ ನಮ್ಮಲ್ಲಿ ಅಟ್ಲೀಸ್ಟ್ ದಿನಕ್ಕೆ ಒಂದು 50 ಇರ್ತಾವ ಅಂದ್ಕೊಳ್ಳಿ ನಮ್ಮ ಪ್ರಾಬ್ಲಮ್ಸ್, ದಿನಕ್ಕೆ ಒಂದು ಚೇಂಜ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ 1 ತಿಂಗಳಿಗೆ ಕ್ಲಿಯರ್ ಆಗುತ್ತಲ್ಲ. ಇದನ್ನ ನಾವು ಆಚರಣೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು ಆಚಾರ್ಯ ಸಂಗತಿ ಅಂದ್ರೆ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ನಾವು ಕುತ್ಕೊಂಡು ಮಾಡೋದಲ್ಲ.
ನಮ್ಮಲ್ಲಿ ಆಚರಣೆ ಮಾಡ್ಕೋಬೇಕು, ಪ್ರತಿಯೊಂದು ಅಡಾಪ್ಟೇಷನ್ ಮಾಡ್ಕೋಬೇಕು, ಅವಾಗ ಪ್ರತಿಯೊಂದು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು. ಸರ್ ಪ್ರತಿಯೊಂದನ್ನು ಕೂಡ ನಾವು ಕೇಳ್ತಾ ಇರ್ತೀವಿ, ಎಷ್ಟೋ ತಿಳ್ಕೊಳ್ತಾ ಇರ್ತೀವಿ, ಆದ್ರೆ ಆಚರಣೆಗೆ ತಂದಿರೋದಿಲ್ಲ. ನೀವ್ ಹೇಳ್ದಾಗೆ ಆಚರಣೆಗೆ ತರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಧ್ಯಾನ ಮಾಡ್ತಾ, ಜ್ಞಾನ ಪಡಿತಾ ಇದನ್ನೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಅದ್ರ ಮೇಲೆ ನಮಗೆ ಪ್ರಜ್ಞೆ ಇರಬೇಕು, ಏನ್ ಮಾತಾಡ್ತಾ ಇದ್ದೀನಿ, ಏನ್ ತಿಂತಾ ಇದೆ, ಪ್ರತಿಯೊಂದು ಅದರಲ್ಲಿ ಫೋಕಸ್ ಅಂತಾರೆ. ಆ ಫೋಕಸ್ ಇದ್ದಾಗ ಮಾತ್ರ ಇದು ಬೇಗ ನಮ್ಗೆ ಆಚರಣೆಗೆ ಬರುತ್ತೆ. ಫೋಕಸ್ ನಾವ್ ಏನ್ ಮಾಡ್ತಾ ಇದೀವೋ ಅದನ್ನ ಮೈಂಡ್ಫುಲ್ನೆಸ್ ಅಂತಾರೆ, ಫೋಕಸ್ ಅಂತಾರೆ, ಅದೆಲ್ಲ ಮಾಡಿದಾಗ ಆಟೋಮೆಟಿಕ್ ನಮ್ಗೆ. ಎಸ್ ಸರ್. ಓಕೆ ಸರ್. ಥ್ಯಾಂಕ್ ಯು. MC ರಾಧಾ ಅವರೇ ಮಾತಾಡಿ. MC ರಾಧಾ ಅವರು. ಅನ್ಮ್ಯೂಟ್ ಮಾಡ್ಕೊಳ್ಳಿ MC ರಾಧಾ ಅವರು. ಆಯ್ತು, ನಂದಾ ಹುರ್ಲಿ ಅವರ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಸರ್. ಇವತ್ತಿನ ನಮಸ್ತೆ. ಕ್ಲಾಸು ಸೆಲ್ಫ್ ಲವ್ ಬಗ್ಗೆ ಮತ್ತೆ ಗ್ರಾಟಿಟ್ಯೂಡ್. ನಾನು ಈಗ ಜೀವನ ಶಿಕ್ಷಣ ಅಂತ ಅನ್ನೋದು ಒಂದು ಕ್ಲಾಸ್ ಅಟೆಂಡ್ ಆಗಿದ್ದೆ ಸರ್. ಅದರಲ್ಲೇನು ಸೆಲ್ಫ್ ಲವ್ ಮತ್ತು ಗ್ರಾಟಿಟ್ಯೂಡ್ ಬಗ್ಗೆ ಹೇಳಿದ್ವು. DVG ಅವರು ಹೇಳದಂಗೆ ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಅಂದ್ರೆ ಇದ್ದಿದ್ದನ್ನ ನಾನು ನೆನೆಯುವುದಿಲ್ಲ, ಇರ್ಲಿದ್ದಕ್ಕ ನಾನು ಆಸೆ ಪಟ್ಟು ಅದನ್ನ ನಾನು ಮಾಡ್ತಿರ್ತೇನೆ ಅಂತ ಅನ್ನೋದು. ಅನಂತರ ಸದ್ಗುರು ಅವರು ಈ ಕ್ಷಣ ನಾನ್ ಜೀವಂತವಾಗಿದ್ದೇನೆ ಅಂತಂದ್ರೆ ಅದಕ್ಕೆ ಗ್ರಾಟಿಟ್ಯೂಡ್ ಕೊಡ್ಬೇಕು. ಈ ಕ್ಷಣ ನಾನ್ ಜೀವಂತ ಇದ್ದೇನೆ. ಎಷ್ಟೋ ಜನ ಮರಣ ಹೊಂತಾರ, ಆದ್ರೆ ನಾ ಜೀವಂತವಾಗಿದ್ದೇನೆ, ಆಮೇಲೆ ಆರೋಗ್ಯವಾಗಿದ್ದೇನಲ್ಲ, ನನಗೆ ಪ್ರತಿಯೊಂದು ಅಂಗಾಂಗಗಳು ಊನ ಇಲ್ಲ, ಸರಿಯಾಗಿದೆ ಅಂತಂದ್ರೆ ಅದಕ್ಕೂ ಕೂಡ ಗ್ರಾಟಿಟ್ಯೂಡ್ ಕೊಡ್ಬೇಕಂತ ಅನ್ನೋದು ಹೇಳಿದ್ದು ತನ್ನ ರಿವಿಷನ್ ಆದಂಗ ಸರ. ನಾನು ಇದ್ರಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ನನಗೇನು ಆಗಿದೆ ಅಂದ್ರೆ ಸರ್, ಸ್ವಯಂ ಆಗಿ ನಾನು ಹೇಳ್ಬೇಕಂದ್ರ, ಮೊದ್ಲ ನಾನ್ ಜಾಬ್ ಮಾಡ್ತಿದ್ದೆ, ನನ್ ಸೊಸಿ ಮನೆಯಲ್ಲಿ ಇರ್ತಿದ್ಲು, ಹೇಳ್ತಿದ್ದೆ ನಾನ್ ಕೆಲಸ ಮಾಡಿ ಬಂದ್ ಕೂಡ್ಲೇನ ಆಕಿ ಮನೆಯಾಗಿರ್ತಾಳ, ಎಲ್ಲಾ ಮಾಡ್ಬೇಕು ಅಂತಂದು ನಾನು ಆಪಾದನೆ ಮಾಡೋದು ಮಾಡ್ತಿದ್ದೆ. ಈಗ ನನ್ನನ್ನು ನಾನು ಪ್ರೀತಿಸಿಕೊಂಡು ನಂದ್ ಏನ್ ಕೆಲಸಪ್ಪ, ನಂದ್ ಜವಾಬ್ದಾರಿ ಏನಂತ ನಾನು ಅಳವಡಿಸ್ಕೊಂಡಾಗ ಅದನ್ನ ನಮ್ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೇವೆ ಅಂದ್ರೆ ಸರ ಏನಿಲ್ಲ. ಈಗ ನನ್ ಕೆಲಸ ಎಷ್ಟಾಗುತ್ತೆ ಅಷ್ಟ್ ಮಾಡ್ಕೊಂಡು ನಾನ್ ಡ್ಯೂಟಿಗೆ ಹೋಗುದು. ಈಗ ಅವಳು ಕೂಡ ನನ್ ಗೌರವ ಕೊಡ್ತಾ. ಹಿಂಗ ಭಿನ್ನಾಭಿಪ್ರಾಯದಿಂದ ಸಣ್ಣ ಸಣ್ಣ ಇದು ಆಗ್ತಾವು. ಅದನ್ನ ನಾನು ಅಳವಡಿಸಿಕೊಂಡಿದ್ರಿಂದ ಇದು ನನ್ಗ ಆಗಿದೆ ಅಂತ ಅನ್ನೋದು ತಾವು ಮತ್ತೆ ರಿವಿಷನ್ ಮಾಡ್ದಂಗ ಸರ. ನಂತರ ಖುಷಿಗಾಗಿ ನಾವು ಕೆಲಸ ಮಾಡೋದಲ್ಲ, ನಾವು ಖುಷಿಯಿಂದ ಕೆಲಸ ಮಾಡಿದ್ರೆ ಅದು ಖುಷಿ ಸಿಗುತ್ತೆ ಅಂತ ಅನ್ನೋದನ್ನು ನನಗ ಅರ್ಥ ಆಯ್ತು ಸರ್. ತಾವ್ ಹೇಳೋ ಪಾಯಿಂಟ್ಲಿಂದ ತುಂಬಾ ಚೆನ್ನಾಗಿತ್ತು ಸರ್. ಗ್ರಾಟಿಟ್ಯೂಡ್ ಲಿಸ್ಟ್ ಮಾಡಕ್ ಹೇಳಿದ್ರು ನಮ್ಗೆ. ಅವಾಗ ಗ್ರಾಟಿಟ್ಯೂಡ್ ಲಿಸ್ಟ್ ಮಾಡಿದ್ರೆ ಸರ್, ಬೆಳಗ್ಗೆ ಎದ್ದಾಗಿಂದ ನಾನು ರಾತ್ರಿ ಮಲಗುವವರೆಗೂ ಎಷ್ಟು ವಸ್ತುಗಳ ಮೇಲೆ ಡಿಪೆಂಡ್ ಆಗಿರ್ತೇನೆ, ಎಷ್ಟೊಂದು ಪರಿಸ್ಥಿತಿಗಳು ನನಗೆ ಬರ್ತಾವ, ಮತ್ತು ಪ್ರತಿಯೊಬ್ರು ಕೂಡ ನನಗೆ ಹೆಲ್ಪ್ ತಗೊಂತೇನೆ. ಆದ್ರೆ ನಾನು ಏನ್ ಮಾಡಿದ್ದೇನೆ ಅಂತ ಅನ್ನೋದು ಕಂಡುಕೊಂಡಾಗ ನಂದು ಕ್ಷಣಕ್ಕೆ ಒಂದು ಹುಲ್ಲು ಕಡ್ಡಿಗೂ ಆಗ್ಲಿಲ್ಲ. ಅಷ್ಟೊಂದು ಗ್ರಾಟಿಟ್ಯೂಡ್ ಅನ್ನ ನಾನು ಪಟ್ಟಿ ಮಾಡಿದ್ದು ಐತ್ ಸರ. ಇದು ನನಗೆ ರಿವಿಷನ್ ಆದಂಗ ಸರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ ಮುಕ್ತಿ ಪಡಿಬೇಕಂದ್ರೆ ನೀವು ಅಧ್ಯಾತ್ಮದೊಳಗ್ ಬರ್ಬೇಕು ಅಂತಂದ್ರಿ. ಅದು ಮಾತ್ರ ಈಗ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಅದು ಮುಕ್ತಿ ಮಾರ್ಗ ಕಡೆ ನಾವು ಹೊರಟೇವ್ ಅಂತ ಅನ್ನೋದು ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ಸರ್ ಕ್ಲಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಾಧಾ ಮೇಡಮ್ ಅನ್ಮ್ಯೂಟ್ ಮಾಡ್ಬೋದಾ? ಈಗ ಪ್ರಯತ್ನ ಮಾಡಿ. ಇದು ಆ ಮಿರರ್ನ, ಆ ಕನ್ನಡಿನ ನಾವು ನೋಡ್ಕೊಳ್ಳೋದಲ್ಲ, ಕನ್ನಡಿಗೆ ಚೇಂಜ್ ಮಾಡೋದಲ್ಲ, ನಾವು ಚೇಂಜ್ ಆಗ್ಬೇಕು ಅಷ್ಟೇ. ನಾವೇನ್ ಮಾಡ್ತೀವಿ, ಅದನ್ನ ಒರೆಸೋದು, ಹೊಸ ಕನ್ನಡಿ ಇನ್ನು 100 ಕನ್ನಡಿ ತಂದಿಟ್ರು ಏನ್ ಪ್ರಯೋಜನ? ಹಂಗೆ ನಮ್ಮ ಫ್ಯಾಮಿಲಿ ಕೂಡ, ಈಗ ಫ್ಯಾಮಿಲಿ ಗಂಡ ಹೆಂಡತಿ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು, ಅಯ್ಯೋ ಅವಳು ಸರಿ ಇಲ್ಲ ಇವಳು ಸರಿ ಇಲ್ಲ ಅಂತ ಅಂದ್ತಿಂತು ಆ ಮಿರರ್ ಚೇಂಜ್ ಮಾಡಕ್ ಆಗೋದಿಲ್ಲ. ನೀವು ಚೇಂಜ್ ಆದ್ರೆ ಆ ಕನ್ನಡಿಲಿ ಕೂಡ ಅದೇ ಮುಖ ಕಾಣುತ್ತೆ. ಹೌದು ಸರ್. ನಾನು ಏನ್ ಆಕರ್ಷಣೆ ಮಾಡ್ತೇನೆ ಅವಾಗ ಅದೇ ಸಿಗುತ್ತೆ ಸರ್ ನನ್ಗಂತ ಅನ್ನೋದು ಗೊತ್ತಾಯ್ತು. ನೀವ್ ಏನ್ ಇರ್ತೀರೋ ಅದೇ ಸಿಗುತ್ತೆ ಅಲ್ಲಿ. ನಮ್ಮ ಮುಖ ಹೇಗಿರುತ್ತೆ ಹಂಗೆ ಇರುತ್ತೆ ಅಲ್ಲಿ. ಅದೇ ಇರುತ್ತೆ. ಥ್ಯಾಂಕ್ ಯು ಸರ್. ರೈಟ್. ಪದ್ಮಿನಿ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್, ಶುಭೋದಯ ಮಾಸ್ಟರ್. ನಿಮ್ಗೂ ಯಾಕಂದ್ರೆ ಮಾಸ್ಟರ್ ನಿಮ್ಗೂ ಸಹ ಶುಭೋದಯ ಮಾಸ್ಟರ್. ನಮಗ್ ಗೊತ್ತಿಲ್ದೇನೆ ಈ ಗೌರವ ಕೊಟ್ರೇನೆ ಒಂದು ಥ್ಯಾಂಕ್ಸ್ ಹೇಳ್ದಂಗೆ ಅಂತ ತಿಳ್ಕೊಂಡಿದ್ವಿ ಇಷ್ಟ ದಿವಸ. ಸೊ ಈಗ ಧ್ಯಾನಕ್ಕೆ ಬಂದ ನಂತರ ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು, ಮತ್ತೆ ನಮ್ಮ ತಂದೆ ತಾಯಿ ಅವ್ರಿಗೆ ಗೌರವ ಕೊಡೋದ್ರ ಮೂಲಕ ಅನ್ಕೊಳ್ತಾ ಇದ್ವಿ ನಾವು, ಅವ್ರಿಗೆ ತಲುಪಿಸ್ತಾ ಇದೀವಿ ನಮ್ಮ ಒಂದು ಇದನ್ನ ಅಂತ. ಥ್ಯಾಂಕ್ಸು ಹೇಳ್ಬೇಕು ಅನ್ನೋದು ಧ್ಯಾನಕ್ಕೆ ಬಂದ ನಂತರ ಗೊತ್ತಾಯ್ತು ಮಾಸ್ಟರ್. ಮತ್ತೆ ಇನ್ನೊಂದೇನಂದ್ರೆ, ನಮ್ಮನ್ನ ನಾವು ಪ್ರೀತಿಸ್ಕೊಳಕ್ ಶುರು ಆದ್ಮೇಲೆ ಸುತ್ತಲೂ ಖುಷಿಯಾಗಿದ್ದೀವಿ. ಮತ್ತೆ ಬೇರೆ ಅವ್ರದ್ದು ಯಾವ್ದೂನು ನಾವು ತಪ್ಪುಗಳನ್ನ ಎತ್ತಿ ಹಿಡಿದಂಗೆ ಕ್ಷಮಾಗುಣ ಕೊಟ್ಕೊಂಡು, ಅಯ್ಯೋ ಇರ್ಲಿ ಬಿಡು,
ಅವರೇ ಇದಾಗ್ಲಿ ಅಂತ ಅನ್ಕೊಳ್ಳೋ ತರ ಒಂದು, ಮತ್ತೆ ಈಗ ನಮ್ಮನ್ನ ನಾವು ಪ್ರೀತಿಸ್ಕೊಳಕ್ ಶುರು ಮಾಡದ ಮೇಲೆ ಅದು ಧ್ಯಾನಕ್ ಬಂದ ಮೇಲೆ ಆಗಿರುವಂತ ಬದಲಾವಣೆ ಮಾಸ್ಟರ್. ಅದನ್ನ ಇವತ್ತು ನನಗೆ ಉತ್ತರ ಸಿಕ್ಕಂಗಾಯ್ತು. ಓ, ನಾವು ಖುಷಿಯಾಗಿದ್ರೆ ಸುತ್ತಲ ಇದೂನು ಪರಿಸರ ಕೂಡ ಖುಷಿಯಾಗಿರುತ್ತೆ ಅನ್ನೋದು ತಿಳಿದಂಗಾಯ್ತು ಮಾಸ್ಟರ್. ತುಂಬಾ ತುಂಬಾ ಧನ್ಯವಾದ ಇವತ್ತಿನ ಮಾತುಕತೆಗೆ. ರಂಗನಾಥ್ ಮಾಸ್ಟರ್, ನಿಮ್ಗೂ ಸಹ ಧನ್ಯವಾದ. ಧನ್ಯವಾದ ಹೇಳಲಿಕ್ಕೆ ನಾನು ಜಾಯಿನ್ ಆದೆ. ಥ್ಯಾಂಕ್ ಯು. ಧನ್ಯವಾದ ಇಬ್ರಿಗೂ. ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಗದೀಶ್ ಅವರೇ ಮಾತಾಡಿ. ಜಗದೀಶ್ ಅವರು ನಮಸ್ತೆ ಸರ್. ನಮಸ್ತೆ. ಸರ್, ಇಂದಿನ ದಿನ ಒಂದು ಅತ್ಯಂತ ಅದ್ಭುತವಾದ ಒಂದು ವಿಷಯವನ್ನ ತಿಳಿಸ್ಕೊಟ್ರಿ. ನಾವು ಪ್ರತಿ ದಿನ ಪ್ರತಿ ಕ್ಷಣನೂ ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ನನಗೆ ಈ ಒಂದು ಜನ್ಮ ಇದು ಸಿಕ್ಕಿದೆ, ತಂದೆ ತಾಯಿಗಳಿಗೆ ಮತ್ತು ಈ ಭೂಮಿ ತಾಯಿಗೆ ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆಗಳನ್ನ ತಿಳಿಸ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ರು ಸರ್. ಆಮೇಲೆ ನಾವು ಇನ್ನೊಬ್ರ ಬಗ್ಗೆ ನೋ ಕಂಪ್ಲೇಂಟ್, ನೋ ಕಂಪ್ಯಾರಿಸನ್ ಅವೆಲ್ಲ ಮಾಡೋದನ್ನ ಕೈ ಬಿಡ್ಬೇಕು. ನಮ್ಮನ್ನ ನಾವು ಪ್ರೀತಿಸ್ಬೇಕು. ತನ್ನಿಂದ ತಾನೇ ಹೊರಗಿನ ಬಗ್ಗೆ ನಮ್ಮಲ್ಲಿ ಪ್ರೀತಿ ಬೆಳೆಯುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ತುಂಬಾ ಒಳ್ಳೆ ವಿಷಯ ತಿಳಿಸಿದ್ರಿ ಸರ್. ಆಮೇಲೆ ವೇಮನ ಎಷ್ಟೊಂದು ವಿಷಯಗಳನ್ನ ಅವರು ತಮ್ಮ ಇದರಲ್ಲಿ ಬರೆದಿದ್ದಾರೆ, ತಿಳಿಸಿದ್ದಾರೆ. ಅವನ್ನೆಲ್ಲ ನಾವು ಫಾಲೋ ಮಾಡ್ತಾ ಹೋದ್ರೆ ಒಳ್ಳೆ ಜ್ಞಾನ ಸಿಗುತ್ತೆ. ಬದಲಾವಣೆ ನಮ್ಮೊಳಗೆ ನಮಗ್ ಗೊತ್ತಾಗದೇನೆ ಬದಲಾವಣೆ ಆಗುತ್ತೆ ಈ ಗ್ರಾಟಿಟ್ಯೂಡ್, ಕೃತಜ್ಞತೆ ಹೇಳೋದ್ರಿಂದ ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಅನಂತವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಂಜುನಾಥ್ ಶೆಟ್ಟಿ ಅವರೇ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ, ನಮಸ್ತೆ ಸರ್. ನಮಸ್ತೆ ಸರ್. ಆಕ್ಚುಲಿ ಈಗ ಸಾಲ ನಮ್ಮ ಸ್ನೇಹಿತರೇನು ಹೆಲ್ಪ್ ಕೇಂದ್ರ ಅಂತ ಈ ಸಾಲ ಕೊಡ್ಸೋದು ಹೇಳ್ತೀವಲ್ಲ, ಅದು ನಮ್ಗೆ ಒಳ್ಳೇದನ್ನ ಮಾಡ್ಸುತ್ತಾ ಅಥವಾ ಕೆಟ್ಟದಂತ ಗೊತ್ತಾಗಲಿಲ್ಲ. ಸಾಲ ಯಾತಕ್ಕೋಸ್ಕರ ಮಾಡ್ತೀರಿ? ಅದರಿಂದ ಏನು ನಿಮ್ಗ ಈಗ ಅವನ್ ಅವ್ರ ಕೆಟ್ಟ ಮನೆ ಚಟಗಳು ನಮ್ಮ ಸ್ನೇಹಿತರೊಬ್ರು, ಆತ್ಮೀಯರೊಬ್ರು ಮನೆ ಕಟ್ತೀವಿ, ನನಗೆ ಸಹಾಯ ಮಾಡಿ ಅಂತ ಹೇಳಿದ್ರು. ಅವರಿಗೆಲ್ಲ ಲೋನ್ ಆಗ್ಲಿಲ್ಲ. ನಮ್ಮ ಮುಖಾಂತರ ನನ್ನ ಪರ್ಸನಲ್ ಲೋನ್ ಆಗಿ ನಾವು ಮಾಡಿ ಕೊಟ್ಟೋದು ನಮ್ಮ ಪಾಪ ಆಗುತ್ತಲ್ವ. ಸಹಾಯದಲ್ಲಿ ಸಹಾಯ ಮಾಡ್ಬೇಡಿ ಅಂತ ಯಾರು ಹೇಳಿಲ್ಲ. ಆ ಸಹಾಯ ಮಾಡೋದಕ್ಕಿಂತ ಮುಂಚೆ ನೀವು ಸೇಫ್ಟಿ ಇದ್ದೀರಾ? ಅದು ಮಾಡೋದ್ರಿಂದ ಹೆಂಗಿರ್ಬೇಕಂದ್ರೆ, ಸಪೋಸ್ ಅವ್ರು ಕಟ್ಟಿಲ್ಲ ಅಂದ್ರೆ ನೀವು ಕಟ್ಕೊಂಡು ಹೋಗ್ಬೇಕು. ಆ ಪರಿಸ್ಥಿತಿಯಲ್ಲಿ ನೀವು ಇದ್ದಾಗ ನೀವು ಸಹಾಯದ ಯಾರು ತಪ್ಪಂತ ಹೇಳಲ್ಲ. ಫಸ್ಟ್ ಅವ್ರು ಯಾವ ಥರದವರು, ಯಾವ ಒಂದು ಇದಕ್ಕೆ ಕೇಳ್ತಾ ಇದ್ದಾರೆ, ಒಳ್ಳೇದಾ ಕೆಟ್ಟದ್ದಾ? ಕೆಲವರು ದುಶ್ಚಟಗಳಿಗೋಸ್ಕರ ಕೆಲವು ಸಾಲ ಕೇಳ್ತಾರೆ. ಅದು ಕೇಳಿದಾಗ ಏನಾಗುತ್ತೆ, ನಾವು ಹಾಳಾಗಿ ಹೋಗ್ತೀವಿ. ಸೊ ಅಲ್ಲಿ ಏನು ಕೊಡ್ತಾ ಇದ್ದಾರೆ, ಎಷ್ಟು ಅಂದ್ರೆ ನೀವು ಓಕೆ ಇದ್ದೀರಾ? ನೀವು ಅದರಿಂದ ಸಪೋಸ್ ಏನಾದ್ರೂ ಕೂಡ ನೀವು ನಿಭಾಯಿಸಬಲ್ರಾ? ಇವೆಲ್ಲ ನೋಡ್ಬೇಕು. ಫಸ್ಟ್ ನಿಮ್ಗೆ ಒಂದು ಇದು ನೋಡ್ಕೋಬೇಕು. ಅದನ್ನ ಅವಾಗ್ಲೇ ಹೇಳಿದ್ದೆ ಅಷ್ಟೇ. ನನಗೆ ಸೆಲ್ಫ್ ಲವ್ ಅಂದ್ರೆ ನೀವು ಓಕೆ ಇದ್ದೀನಿ, ನನಗೆ ಎವ್ರಿಥಿಂಗ್ ಇಸ್ ಓಕೆ, ನನ್ನ ಹತ್ರ ಒಂದು ₹1,00,00,000 ಐತಂದ್ರೆ ಯಾರಿಗಾದ್ರೂ ಒಂದು 10 ಲಕ್ಷ ಕೊಟ್ಟರು ತೊಂದರೆ ಇಲ್ಲ. ನನ್ನ ಹತ್ರನೇ ಏನು ಇಲ್ಲ, ಬೇರೆಯವ್ರ ಹತ್ರ ಸಾಲ ಮಾಡಿ ಕೊಟ್ಟಿನಂದ್ರೆ ಅದು ರಾಂಗ್ ಅಲ್ವಾ? ಅವಾಗ ನೀವೇ ಅನುಭವಿಸ್ಬೇಕಾಗುತ್ತಲ್ಲ. ಸೊ ಈ ರೀತಿ ಇರುತ್ತೆ. ಥ್ಯಾಂಕ್ ಯು. ಮನೋಜ್ ಅವರೇ, ಮನೋಜ್ ಮಾತಾಡಿ. ಸರ್ ಶುಭೋದಯ. ಇವತ್ತಿನ ಕ್ಲಾಸ್ ತುಂಬಾ ಸೂಪರ್ ಆಗಿತ್ತು, ಅಮೇಜಿಂಗ್ ಆಗಿತ್ತು. ಇವತ್ತು ಸೆಲ್ಫ್ ಲವ್ ಮತ್ತೆ ಗ್ರಾಟಿಟ್ಯೂಡ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಸರ್. ಬಾಡಿ, ಮೈಂಡ್ ಮತ್ತೆ ಸೋಲ್ ಕನೆಕ್ಟ್ ಆಗಿದ್ರೆ ಇರ್ಬೋದು ಅಂತ ಹೇಳಿದ್ದೀರಿ. ಮತ್ತೆ ಆತ್ಮ ಪರಿಶೀಲನೆ, ಸ್ವಪ್ರೀತಿ ಬಗ್ಗೆ ಚೆನ್ನಾಗಿ ಹೇಳಿದ್ದೀರಿ. ಯಾವಾಗ್ಲೂ ಐ ಆಮ್ ಓಕೆ, ಐ ಆಮ್ ಫೈನ್ ಅಂತ ಹೇಳ್ಕೊಂತ ಇರ್ಬೇಕು. ನಾವು ಚೆನ್ನಾಗಿದ್ರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ಪಾಸಿಟಿವ್ ವೈಬ್ರೇಷನ್ ಇದ್ರೆ ಮತ್ತೆ ಉದ್ದೇಶ ಮತ್ತೆ ಗೋಲ್ ಬಗ್ಗೆ ಇರ್ಬೇಕು, ಅದ್ರ ಬಗ್ಗೆ ಗಮನ ಕೊಡ್ಬೇಕಂತ ಹೇಳಿದಿರಿ. ಮತ್ತೆ ಫಾಸ್ಟ್ ಲೈಫ್ ಬಗ್ಗೆ ಚಿಂತನೆ ಮಾಡಬಾರ್ದು, ಪ್ರೆಸೆಂಟ್ ಬಗ್ಗೆ ಯೋಚಿಸ್ಬೇಕು. ನಾವು ಮತ್ತೆ ಅಹಂ ಪ್ರೇಮ ಅಂತ ಇರ್ಬೇಕು, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದೆ ಸರ್. ಮತ್ತೆ ಗ್ರಾಟಿಟ್ಯೂಡ್ ಬಗ್ಗೆನೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತಿಳಿಸಿಕೊಟ್ಟಿದೆ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ದೊಡ್ಡೇಗೌಡ ಅವರೇ ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈಗ ಕ್ವಶನ್ ಇದ್ದದ್ದು ಇಲ್ಲೇ ಸಿಕ್ಬಿಡ್ತು ನನ್ಗೆ, ಅಲ್ಲೇ ಕೇಳೋದ್ರೊಳಗಡೆ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು ಇವತ್ತಿನ ದಿನ ಸರ್ ಜೊತೆ. ಯಾಕೆಂದ್ರೆ ದಿನಚರಿ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ.
ನನ್ಗೂ ಸಹ ಗೊತ್ತಿರ್ಲಿಲ್ಲ ಬಿಡಿ. ಮೊದ್ಲು ಇಲ್ಲಿಗ್ ಬರೋ ಮುಂಚೆ ಬೇರೆ ತರನೇ ಇದ್ವಿ. ಇಲ್ಲಿಗ್ ಬಂದ್ಮೇಲೆ ಏನಪ್ಪಾ ನೀನು ಏನು ಟೆನ್ಷನ್ ತಾಳಲ್ಲ, ಎಲ್ಲದಕ್ಕೂ ಹೋಗ್ಲಿ ಬಿಡು, ಆಗ್ಲಿ ಬಿಡು, ಸರಿ ಬಿಡು ಅಂತೀಯಾ. ಹೆಂಗೆ ಅದು ಅಂತ ಅಂದ್ರೆ ಅದು ಬನ್ನಿ ಅಂತ ಕರಿತೀನಿ ನಾನು ಇಲ್ಲಿಗೆ. ಅವೆಲ್ಲ ನಮ್ ಕೈಲಿ ಮಾಡಕ್ ಆಗಲ್ಲಪ್ಪ ಅಂದ್ರೆ ಸರಿಯಪ್ಪ ಅಂತೀನಿ ಅಷ್ಟೇ. ಇವಾಗ ಯಾವ್ದು ಒತ್ತಾಯ ಪೂರ್ವಕವಾಗಿ ಯಾರನ್ನೂ ಕರ್ಕೊ ಬರಕ್ ಆಗಲ್ಲ ಅಲ್ವಾ. ಈಗ ಹೌದು. ಸರ್ ಹೇಳ್ದಂಗೆ ದಿನಚರಿ ಸ್ಟಾರ್ಟ್ ಮಾಡೋದು ನಾವು ಈಗ ಇವತ್ತಿನ ದಿನದಲ್ಲಿ ನನ್ಗೆ ಇದು ಸ್ವಲ್ಪ ಇವಾಗ ಹೊಸ ವಿಷಯ. ಸ್ವಲ್ಪ ಸೆಲ್ಫ್ ಬಗ್ಗೆ ಲವ್ ಮಾಡೋದ್ ಬಗ್ಗೆ ಹೇಳಿದ್ರು, ರಂಗನಾಥ್ ಸರ್ ಹೇಳಿದ್ರು. ಆದ್ರೆ ಈ ತರ ಲೀಸ್ಟ್ ಇರ್ಬೇಕು, ನಾವ್ ದಿನ ಏನ್ ಮಾಡ್ತೀವಿ ಅವೆಲ್ಲ ಅದೊಂದ್ ಸ್ವಲ್ಪ ಇವತ್ತು ತಿಳ್ಕೊಂಡಂಗ ಆಯ್ತು. ಹಂಗಾಗಿ ತುಂಬಾ ಚೆನ್ನಾಗ್ ಅನ್ನಿಸ್ತಾರೆ ಸರ್ ಇವತ್ತು. ಮತ್ತೆ ನಿನ್ನೆ ಪ್ರೇಮ್ನಾಥ್ ಸರ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ, ಇದೇ ಟಾಪಿಕ್ ಮಾತಾಡ್ತಾ ಇದ್ರು. ಯಾರಾರ ನಿಮ್ಗೆ ಏನಾರ ಅಂದ್ರೆ ಯಾಪಿ ಮೊದರ ಅಂತ ಹೇಳಿ ಅದನ್ನೇ ನೀವು ಖುಷಿಯಾಗಿ ಅನುಭವಿಸಿದ್ರೆ ಅದೇ ನಿಮ್ಗೆ ಖುಷಿ ತಂದು ಕೊಡುತ್ತೆ. ಅದು ಬಿಟ್ರೆ ನೀವು ಬೇರೆ ಎಲ್ಲ ಥಿಂಕ್ ಮಾಡಕ್ ಹೋದ್ರೆ ಬೇರೆ ತರ ಹೋಗಿ ನೀವು ಅಲ್ಲೇ ಯಾಕೆ ಹೋಗ್ತೀರಾ. ಎಲ್ಲ ಬಂದಿರೋದು ನಾನು ಒಳ್ಳೇದಕ್ಕೆ ಅಂತ ಅನ್ಕೊಂಡ್ರೆ ಒಳ್ಳೇದೇ ಆಗುತ್ತೆ. ಅವಾಗ ಎದುರುಗಡೆ ಇರೋರು ಒಳ್ಳೇದ್ ಮಾಡ್ತಾರೆ ಅನ್ನೋ ಒಂದು ಮೆಸೇಜ್ ನ ನನ್ನ ವಿಡಿಯೋದಲ್ಲೂ ಕೊಟ್ರು. ಸರ್ ನೀವು ಅದನ್ನೇ ಹೇಳ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ಈಗ ಇವಾಗ ಮೊದ್ಲೆಲ್ಲ ಹೆಂಗಿತ್ತು ಅಂದ್ರೆ ನಮ್ ಜೀವನ ಅದೇ ನೀವ್ ಹೇಳ್ದಂಗೆ ಈಗ ನಮ್ ಪ್ರಕಾರ ಎಲ್ಲಾರ್ನೂ ಡಿಲೀಟ್ ಮಾಡ್ಬೇಕಾಗತ್ತೆ ಪ್ರಪಂಚದಲ್ಲಿ. ಇವಾಗ ನಮ್ ಜೊತೆಲಿರೋರು ಯಾವ್ದಾರ ಒಂದ್ ವಿಷಯ ಇದೇ ತರ ಮಾತಾಡ್ತಾ ಇರ್ತಾರೆ, ಇಲ್ಲ ಇನ್ನೊಬ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲ ಅವ್ರದ್ದು ನೆಗೆಟಿವ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈಗ ಅದ್ರ ಬದಲು ನಮಗ್ ನಾವು ಸರಿ ಹೋದ್ರೆ ಅವರೇ ಸರಿ ಹೋಗ್ತಾರೆ ಅಂತ ಒಂದ್ ಮನೋಭಾವ ಅಲ್ವಾ. ಇಲ್ಲಿ ಇನ್ನೊಂದು ಹೇಳ್ತೇನೆ. ತುಂಬಾ ಜನಕ್ಕೆ ಒಂದು ಮನೇಲಿ ಪ್ರಾಬ್ಲಮ್. ಅಯ್ಯೋ ನಮ್ಮ ಅತ್ತೆ ನನಗೆ ನೋಡ್ತಾ ಇಲ್ಲ, ಮನೇಲಿ ಎಲ್ಲರೂ ಬೈತಾರೆ. ಇಲ್ಲ ಯಾರೇ ಆಗಿದ್ರು ಅಲ್ಲಿ ಏನಾಗುತ್ತಂದ್ರೆ ಅವರು ಬೈತಾರೆ ಇವ್ರು ಬೈತಾರೆ ಅನ್ನೋದಕ್ಕಿಂತ ನಮ್ಮಲ್ಲಿ ಆರ ಕ್ಷೇತ್ರ ಅಂತ ಇರುತ್ತೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಒಂದು ಆರ ಯಾವಾಗ ನಮ್ಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೋ ಅದು ಅವ್ರಿಗೆ ಆ ಕಿರಣಗಳ ಮೂಲಕ ಟಚ್ ಆಗಿ ಅವ್ರು ಬದಲಾಗ್ಬಿಡ್ತಾರೆ. ಅವ್ರು ಸರಿ ಇಲ್ಲ, ಅವ್ರು ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಮಾಡೋದಲ್ಲ. ನಾವು ಧ್ಯಾನ ಜಾಸ್ತಿ ಮಾಡಿದಾಗ ನಮ್ಮಲ್ಲಿ ಆರ ಕ್ಷೇತ್ರ ಆಗ್ಬೇಕು, ಎಕ್ಸ್ಪ್ಯಾಂಡ್ ಆಗ್ಬೇಕು. ಅದು ಆಟೋಮೆಟಿಕ್ ಅದು ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ನೀವು ಅವಾಗ ಹೇಳಿದ್ರಿ ಪ್ರತಿಯೊಂದು ಎಲ್ಲರೂ ಟೆನ್ಷನ್ 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 ತಗೊಂತಾರೆ. ಪ್ರತಿಯೊಂದಕ್ಕೂ ಟೆನ್ಷನ್. ಅಲ್ಲಿ ತಗೋಬೇಕಾಗಿರೋದು ಟೆನ್ಷನ್ ಅಲ್ಲ, ಅಟೆನ್ಷನ್. ಆ ಅಟೆನ್ಷನ್ ಯಾವಾಗ ತಗೊಂತೀವೋ ಅವಾಗ ಎನರ್ಜಿ ಬರುತ್ತೆ. ವೇರ್ ಯುವರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ನಿಮ್ಮ ಅಟೆನ್ಷನ್ಸ್ ಫೋಕಸ್ ಯಾವ್ದ್ರ ಮೇಲೆ ಇಡ್ತೀರೋ ಅವಾಗ ಎನರ್ಜಿ ನಿಮಗೆ ಬರುತ್ತೆ. ಟೆನ್ಷನ್ ಇಟ್ಟರೆ ಏನಾಗುತ್ತೆ, ಎಲ್ಲ ಡಿಲೀಟ್ ಎಲ್ಲ ಹೋಗ್ಬಿಡುತ್ತೆ ನಮ್ಮಿಂದ. ಅಲ್ಲಿ ಟೆನ್ಷನ್ ಇರಬಾರ್ದು, ಅಟೆನ್ಷನ್. ಯಾವಾಗ್ಲೂ ಬಿಸಿ ಇರಬಾರ್ದು, ಈಸಿಯಾಗಿರ್ಬೇಕು. ಏನೇ ಬಂದ್ರು ಹೌದು ಈಸಿ. ಸರ್, ಹೌದೌದು. ಇವಾಗ ನಮ್ಮನೇಲೆ ತಗೊಂಡ್ರೆ ನನ್ನ ಹೆಂಡತಿ ಬಂದು ಮೊದ್ಲು ಧ್ಯಾನ ಅಂದ್ರೆ ಅವೆಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಹೇಳ್ತಾ ಇದ್ದೆ ಮಾಡು ಅಂತ. ಹೋಗ್ರಿ ನಂಗೆ ಟೈಮ್ ಇಲ್ಲ. ಈಗ ನೆನ್ನೆ ಅವರು ನಾನು ಮಾಡ್ತೀನಿ ಹೇಳ್ಕೊಡು ಅಂತ ಅಂದ್ರು. ವಾವ್. ಅದು ಒಂದ್ ಖುಷಿ. ಈಗ ನನ್ ಮಗ ಬಂದ್ ನಾನು ಹಾಸ್ಟೆಲ್ ಓದ್ತಾ ಇದ್ದ. ನೆನ್ನೆ ಬಂದು ಅವ್ನಿಗೆ ನಾನೇನೇ ಹೇಳಲೇ ಇಲ್ಲ. ಅವನೇ ಬೆಳಗ್ಗೆ ಒಂದ್ 20 ನಿಮಿಷ ಅವನೇ ಅಪ್ಪ ನೀನ್ ಮಾಡ್ತಾ ಇದ್ ನೋಡ್ದೆ, ಹಂಗಾಗಿ ನನ್ಗೂ ಮಾಡ್ಬೇಕು ಅನ್ಸ್ತು ಅಂದ್ರೆ ಅವನ್ಗೆ ಗೊತ್ತಿಲ್ಲ 20 ನಿಮಿಷ ಅವನು ಧ್ಯಾನ ಮಾಡ್ಬಿಟ್ಟಿದ್ದ. ವಾವ್. ಅದನ್ನ ನಾನು ಹೇಳಿದೆ ನಮ್ಮನೆ, ನೋಡು ನೀನು ಇಷ್ಟ ದಿನ ಇದ್ ಜೊತೆಲಿ ಒಂದ್ ದಿವ್ಸನು ನೀನು ಮಾಡ್ತೀನಿ ಅಂತ ಅನ್ಲಿಲ್ಲ. ನನ್ ಮಗ ನೋಡು ಇನ್ನು ನಾನ್ ನೋಡ್ತಿದ್ದಂಗೆ ಅವನು ನಾನ್ ಮಾಡ್ಬೇಕು ಅಂತ ಮಾಡ್ತಾವನೆ. ಇವಾಗ ಅಲ್ಲಿ ಕುಣ್ಸಿ ಈ ಕಡೆಗ್ ಬಂದಿದ್ದೀನಿ, ಅವನಿಗೆ ಸೌಂಡ್ ಆಗುತ್ತೆ ಅಂತ ಈ ಕಡೆಗೆ ಬಂದಿದ್ದೀನಿ. ಗ್ರೇಟ್. ಹಂಗಾಗಿ ಈಗ ವಾತಾವರಣ ಹೆಂಗಿದೆ ಅಂದ್ರೆ ಮೊದ್ಲು ಫುಲ್ ನೆಗೆಟಿವ್ ಇತ್ತು. ಈಗ ನೀವ್ ಹೇಳದ್ಮೇಲೆ ಈಗ ಇಲ್ಲಿ ಸೇರಿದ್ಮೇಲೆ ಹೆಂಗಿದೆ ಅಂದ್ರೆ ಈಗ ತಿಳ್ಕೊಬೇಕಾದ ವಿಷಯನೇ ಅಲ್ವಾ. ಇವಾಗ ಪ್ರಪಂಚ ಇರೋದೇ ಹೆಂಗೆ ಅಂದ್ರೆ ಇನ್ನೊಬ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅದು ಅಂದ್ರೆ ಈ ನಮ್ದು PMC ಚಾನಲ್ ಇರ್ಬೋದು, ಈ ಮೈತ್ರಿ ಇದೆಲ್ಲ ಬಿಟ್ಟು ಯೋಗದಲ್ಲಿ ಇರೋರು ಸಹ ನೆಗೆಟಿವ್ ಮಾತಾಡ್ತಾರೆ. ಅದೇ ಬೇಜಾರು, ಯಾಕಂದ್ರೆ ಅವ್ರಿಗೆ ಇನ್ನೂ ತಿಳುವಳಿಕೆ ಆಗಿರಲ್ಲ. ಯೋಗ ಮಾಡ್ತಾ ಇರ್ತಾರೆ, 2 ವರ್ಷ ಆಗಿರ್ತದೆ, 5 ವರ್ಷ ಆಗಿರ್ತೀನಿ ಅಂತ ಹೇಳ್ತಾರೆ. ಬಟ್ ಡ್ರಿಂಕ್ಸ್ ಮಾಡ್ತಾರೆ, ನಾನ್ ವೆಜ್ ತಿಂತಾರೆ, ಮತ್ತೆ ಈ ತರ ನೆಗೆಟಿವ್ ಎಲ್ಲ ಇದ್ದೇ ಇರ್ತದೆ. ಆದ್ರೂ ಫಿಟ್ ಆಗಿದ್ದೀನಿ ಅನ್ನೋ ಒಂದು ಮನೋಭಾವದಲ್ಲಿ ಇರ್ತಾರೆ. ಅದಲ್ಲ, ದೇಹ ಹೊರಗಡೆಯಿಂದ ಫಿಟ್ ಇದ್ರು ಒಳಗಡೆ ಆತ್ಮ ಮತ್ತೆ ಪರಮಾತ್ಮದಲ್ಲಿ ನಾವು ಸೇರಕ್ ಆಗೋದಿಲ್ಲ. ಯೋಗ ಮಾಡ್ಬೋದು. ಈಗ ನಾನು ಯೋಗ ಎಲ್ಲ ಮಾಡಿದೀನಿ, ಆದ್ರೆ ಶುಗರ್ ನ ಕಮ್ಮಿ ಮಾಡಕ್ಕೆ ಆಗಿಲ್ಲ. ಇವಾಗ ಶುಗರ್ ನಾರ್ಮಲ್ ಇದೆ, ಎಲ್ಲಾ ಊಟ ಮಾಡ್ತೀನಿ, ನಾರ್ಮಲ್ ಆಗಿ ಇರ್ತೀನಿ. ಎಷ್ಟ್ ತಿನ್ಬೇಕು ಏನ್ ತಿನ್ಬಾರ್ದು ಎಲ್ಲ ಹೇಳ್ತಾರೆ. ಶುಗರ್ ಇರೋರು ಉಪವಾಸ ಮಾಡಬಾರ್ದು ಅಂತ. ನಾನು ಪ್ರತಿ ವಾರ ಉಪವಾಸ ಮಾಡ್ತೀನಿ. ಬಟ್ ನೈಟ್ 6 ಗಂಟೆಯಿಂದ 4 ಗಂಟೆ ಒಳಗಡೆ ಊಟ ಮಾಡ್ತೀನಿ. ನನ್ಗೆ ಆ ಶುಗರ್ ಸುಸ್ತು ಆಗ್ಲಿ ಹೆಂಗಿರುತ್ತೆ ಎನರ್ಜಿ ಅಂದ್ರೆ ಒಂಥರ ಪರಮಾನಂದವಾಗಿ ಇರ್ತದೆ. ಅದು ಎಲ್ಲಿಂದ ಅಂದ್ರೆ ನಾನು ಈ ಲಿಂಕ್ ನನಗೆ ಜಸ್ಟ್ ನೋಡೋಣ ಅಂತ ತಗೊಂಡಿದ್ದು, ಇದು ಬದುಕನ್ನೇ ಚೇಂಜ್ ಮಾಡ್ತದೆ ಅಂತ ನನಗೆ ತುಂಬಾ ಅನಿಸ್ತು ಸರ್. ಅದು ಇವಾಗ ಏನಂದ್ರೆ ಆ ಏನಾದ್ರೂ ಮಾಡ್ಬೇಕು ಅಂದ್ರೆ ಈಗ ಮೊದ್ಲೆಲ್ಲ ಅಂದ್ರೆ ಎಂತೆಂತೋ ವಿಡಿಯೋಗಳು ನೋಡ್ತಾ ಇದ್ದೆ, ಅಂದ್ರೆ ಆನ್ಲೈನ್ ಅಲ್ಲಿ, ಸಾರಿ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ. ಈಗ
PMC ಚಾನಲ್ ನೋಡ್ಕೊಂಡು ಯಾವ್ದಾರ ಒಂದು ವಿಷಯನ ಯಾರು ಹೇಳ್ತಾರ ಅನ್ನೋ ಒಂದು ಇಂಟ್ರೆಸ್ಟ್ ಅಲ್ಲೇ ಹೋಗ್ತಾ ಇರ್ತೀನಿ. ತುಂಬಾ ಯಾವ್ದ್ರ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಎಲ್ಲಾ ನೋವು ಇರುತ್ತೆ, ನೋವು ನಮ್ಗಲ್ಲ, ನೋವು ಕೊಡೋದು ಈಗ ಮೊನ್ನೆ ಒಂದು ಇದ್ರಲ್ಲಿ ಸೆಷನ್ ಅಲ್ಲಿ ಹೇಳಿದ್ರು ಸರ್, ನೋವು ಬರುತ್ತೆ ಎಲ್ಲ ನಾವು ಅನುಭವಿಸೋದಕ್ಕೆ ಬರೋದು, ಅನುಭವಿಸ್ಲಿಲ್ಲ ಅಂದ್ರೆ ನೀನ್ ಹೆಂಗೆ ಶಿಲ್ಪಿ ಆಗ್ತೀಯ ಅಂತ, ಅದು ಸತ್ಯವಾದ ಮಾತಲ್ವಾ. ಹಂಗಾಗಿ ತುಂಬಾ ಖುಷಿ ಅನ್ನಿಸ್ತು ಈಗ ಇಷ್ಟ್ ಮಾತಾಡಕ್ಕೆ. ಎಷ್ಟ್ ಖುಷಿ ಆಗ್ತಾ ಇದೆ ಅಂದ್ರೆ ನನ್ನಲ್ಲೇ ನಾನ್ ಚೇಂಜ್ ಮಾಡ್ಕೊಂಡಿದೀನಿ ಎಷ್ಟೋ ವಿಷಯ. ಈಗ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ, ನಾನ್ ವೆಜ್ ತಿಂತಿದ್ದೆ, ಡ್ರಿಂಕ್ಸ್ ಮಾಡ್ತಿದ್ದೆ. ಇವಾಗ ಡ್ರಿಂಕ್ಸ್ ಮಾಡ್ತೀನಿ, ಜೊತೆಲಿ ಹೋದವ್ರುನು ಅಪ್ಪ ಮಾಡು ಅಂತಾರೆ. ನೋಡ್ರಿ ಕೆಟ್ಟದ್ದು ಅಂತ ಹೇಳ್ತೀನಿ, ಇಲ್ಲಪ್ಪ ನಾವ್ ಮಾಡ್ತೀವಿ, ನೀನೆಲ್ಲ ಏನೇನೋ ಮಾಡ್ತೀಯ ಅಂತ ಹೇಳ್ತಾರೆ. ಆಯ್ತು ನೀವ್ ಮಾಡ್ಕೊಳ್ರಿ ಖುಷಿ, ಆದ್ರೆ ನನಗ್ ಬೇಡಪ್ಪ ಅಂತ ಹೇಳ್ತೀನಿ. ಮೊದ್ಲು ಹಂಗೆ ಹೇಳ್ತೀರ, ಆಯ್ತು ಮಾಡೋಣ, ಅಲ್ಲೋಗೋಣ ಇವಾಗ ಎಲ್ಲಾ ಕಟ್ಟಾಗಿದೆ. ಹಂಗಾಗಿ ಮನೆ ಯಾವ್ದೋ ಲಿಂಕ್ ಬಂತು, ಅನ್ನದಾನ ಮಾಡಿ ಅಂತ ಮೈತ್ರಿ ಹಬ್ಬದಾಗೆ. ಅದಕ್ಕೂ ನಾನು ಈಗ ಅದೇ ದುಡ್ಡನ್ನ ಅಲ್ಲಿಗೂ ಇದ್ ಮಾಡ್ತಾ ಇದೀನಿ. ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀನಿ. ನಮ್ಮನೆ ಅಂದ್ರೆ ನಾನು ಚಿಕ್ಕವನಾಗಿಂದನೂ ದೇವ್ರು ಮಾಡ್ತಾ ಇದಾರೆ. ನಾನ್ ಕಂಡಂಗೆ ತುಂಬಾ ದೇವ್ರು ನಮ್ಮ ಮನೆಯಲ್ಲಿ. ಆ ದೇವ್ರು ಈ ದೇವ್ರು ಈ ದೇವ್ರು ಎಲ್ಲಾ ಮಾಡ್ತಾರೆ. ಆದ್ರೂ ಒಳಗಡೆ ಮನಸ್ತಾಪ, ಒಬ್ರಿಗೊಬ್ರು ಆಗ್ತಾ ಇರೋದು ಇದ್ದೇ ಇದೆ. ಬಟ್ ಏನಕ್ ಮಾಡ್ಬೇಕು? ಹಂಗಾಗಿ ಇಲ್ಲಿಗ್ ಬಂದ್ಮೇಲೆ ಹೆಂಗಿದೆ ಅಂದ್ರೆ ನಮ್ಮ ಮನಸ್ಸಲ್ಲಿ ದೇವ್ರು ಮಾಡ್ಬೇಕು ನಿಜ, ಅದ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕಲ್ತಿದೀನಿ ಸರ್. ತುಂಬಾ ಆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಎಲ್ರೂ ಉಪಯೋಗಿಸ್ಕೋಬೇಕು ಅನ್ನೋದೇ ನಮ್ ಭಾವನೆ. ಆದಷ್ಟು ಹೇಳ್ತೀನಿ, ಯಾವ ತರ ಒಂದಿವ್ಸ ಬರ್ತಾರೆ, ಅವ್ರಿಗೂ ಅರ್ಥ ಆದಾಗ, ನಾ ಕಷ್ಟ ಬಂದಾಗ್ಲೇ ಬರೋದು. ಇದಕ್ಕೆ ಬರ್ಬೇಕು ಅಂದ್ರೆ ಪುಣ್ಯ ಇರ್ಬೇಕು ಅಂತ ನನ್ನ ಭಾವನೆ ಸರ್. ಪುಣ್ಯ ಎಲ್ಲ ನಮ್ಮ ಕರ್ಮಗಳು ಕಳೆದ್ಮೇಲೆನೆ ನಾವು ಧ್ಯಾನಕ್ಕೆ ಬರೋದು. ಅದೇನೋ ಇರ್ಬೋದು ಸರ್, ಆದ್ರೆ ಇವಾಗ ನಾನ್ ಅನ್ಕೋತೀನಿ ನನ್ ಪುಣ್ಯ ಸಿಕ್ಕಿರೋದು. ಯಾಕೆಂದ್ರೆ ಪುಣ್ಯ ಅಲ್ಲ, ರಂಗನಾಥ್ ಸರ್ ಪುಣ್ಯ ಆಮೇಲೆ ಬರುತ್ತೆ. ಪುಣ್ಯ ಆಮೇಲೆ ಬರುತ್ತೆ, ಕರ್ಮ ಕಳೆದಾಗ ಪುಣ್ಯ ಬರುತ್ತೆ. ಬರೋದು ಅನ್ಸುತ್ತೆ. ಯಾಕಂದ್ರೆ ರಂಗನಾಥ್ ಸರ್ ಈಗ ಇವ್ರು ನಮಗ್ ಗೊತ್ತೇ, ಸುಭಾಷ್ ಪತ್ರಿಜಿ ಅವ್ರು ಅಂದ್ರೆ ಎಲ್ಲೋ ಒಂದ್ಸಲ ಕೇಳಿದ್ದೆ. ಅಂದ್ರೆ ಕೇಳಿದ್ದೆ ಅನ್ನೋದಕ್ಕಿಂತ ಒಂದ್ ಕನಸ್ತರ ಅನ್ಕೊಂಡಿದ್ದೆ, ಒಟ್ಟು ಎಲ್ಲೂ ನೋಡಿಲ್ಲ. ಬಟ್ ಅವ್ರು ನೋಡಿದ್ಮೇಲೆ ಎಲ್ಲೋ ನೋಡಿದ್ದೀನಲ್ಲ ಅನ್ನಿಸ್ತು. ಅಂದ್ರೆ ಯಾವ್ದೋ ಒಂದು ಇದ್ರಲ್ಲಿ ಪೋಸ್ಟರ್ ಅಲ್ಲಿ ನೋಡಿದಿರ್ಬೋದು ಅಂತ ನನ್ಗ ಅನ್ನಿಸ್ತು. ಆಮೇಲೆ ರಂಗನಾಥ್ ಸರ್ ಈಗ ಸುಭಾಷ್ ಪತ್ರಿಜಿ ಗುರುಗಳು ಯಾರು, ಎಂತವ್ರು ಋಷಿಗಳು ಅನ್ನೋದು ಇವಾಗ ಗೊತ್ತಾಯ್ತು. ರಂಗನಾಥ್ ಸರ್ ಇಂದ ಈಗ ನಿಮ್ ತರ ಮಾಸ್ಟರ್ಗಳು ಎಲ್ಲಾ ಬಂದು ಹೊಸ ವಿಷಯ ಹೇಳ್ತಾ ಇದ್ರೆ ದಿನಾ ಒಂಥರ ಸ್ವರ್ಗನೆ. ದಿನ ದಿನ ಏನಾದ್ರೂ ಒಂದ್ ಸ್ವರ್ಗ ಇದ್ದೇ ಇರ್ತದ. ಮಿಸ್ ಮಾಡ್ತು ಅಂದ್ರೆ ಅವತ್ತಿನ ದಿನ ತುಂಬಾ ಬೇಜಾರು. ನಾನು ಊಟನೇ ಬಿಟ್ಬಿಡ್ತೀನಿ ಒಂದ್ ಟೈಮ್, ಅಯ್ಯೋ ಇವತ್ ಮಿಸ್ ಆಗ್ಬಿಡ್ತಲ್ಲ. ಆಗ ಮಿಸ್ ಆದ್ರೂನು ಮಾತಾಡೋ ಚಾನಲ್ ಹೋಗ್ತೀನಿ, ಇಲ್ಲ PMC ಚಾನಲ್ ಒಂದ್ ವಿಡಿಯೋ ನೋಡಿದಾಗ ಸಮಾಧಾನ ಆಯ್ತಪ್ಪ ಅನ್ನೋ ಒಂದ್ ಮನೋಭಾವ ಇದೆ ಸರ್. ಯಾಕಂದ್ರೆ ಇದ್ರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು, ಮನಸ್ಥಿತಿ ಈ ತರದ್ದೆಲ್ಲ ಸ್ಟೆಪ್ ಅಂಡ್ ಸ್ಟೆಪ್ ಅರ್ಥವಾಗಿ ಹೇಳ್ಕೊಡ್ತಾರಲ್ಲ. ಅದು ಎಲ್ಲೂ ನನ್ ಪ್ರಕಾರ ಹೇಳ್ಕೊಡಲ್ಲ ಸರ್. ಯಾವ ಯೋಗ ಮಾಸ್ಟರ್ ಹೇಳ್ಕೊಡಲ್ಲ. ಯೋಗ ಮಾಸ್ಟರ್ ಯೋಗ ಬಗ್ಗೆ ಹೇಳ್ಕೊಡ್ತಾರೆ, ಹೆಂಗಿರ್ಬೇಕು ನೀವು, ಯಾವ ಮೈಂಡ್ ಸೆಟ್ ಅಲ್ಲಿ ಇರ್ಕೊಂಡು ಹೇಳ್ಕೊಡಲ್ಲ ಸರ್. ಇದು ಮನಸ್ಸಿನಿಂದ 100% ಅದು ಗ್ರೇಟ್ ಸರ್ ಇದ್ರಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ ಎಲ್ಲಾರ್ಗು ಮಾಸ್ಟರ್ಗಳು ಎಲ್ಲಾರು ಚೆನ್ನಾಗಿರ್ಬೇಕು, ಇದೇ ತರ ನಡಿಬೇಕು. ನಾವು ಚೆನ್ನಾಗಿರ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಬರುತ್ತೆ ಸರ್ ಇದ್ರಲ್ಲಿ. ಬದುಕಕ್ಕೆ ಒಂದು ಹೊಸ ದಾರಿ ಅಂತ ಅನ್ನಿಸ್ತದೆ. ಯಾಕಂದ್ರೆ ಬದುಕದೇ ಎಷ್ಟೋ ಜನ ನಮ್ಗೆ ಎಷ್ಟೋ ಬೇಜಾರಾಗಿರ್ತದೆ. ಏನಪ್ಪಾ ಲೈಫು, ಬರೀ ಹಿಂಗೇನಾ ಲೈಫು, ಅವರು ನಿಷ್ಠುರ ಅದಲ್ಲ ಜೀವನ, ಇದು ಹೊಸ ಜೀವನ ಅಂತ ನನ್ಗೆ ಯಾವ ಡಿಸೆಂಬರ್ 21 days ಯಾವಾಗ ನನಗೆ ಸಿಕ್ತು, ಅಲ್ಲಿಂದ ಒಂದು ಹೊಸ ಜೀವನ ಶುರುವಾಗಿದೆ ಸರ್. 23 ಹೋಯ್ತು. ಧ್ಯಾನಕ್ಕೆ ಬಂದ್ಮೇಲೆ ಪುನರ್ಜನ್ಮ. ಪುನರ್ಜನ್ಮ ಸರ್, ಅದು ಸತ್ಯನೇ. ಯಾಕಂದ್ರೆ 23 ಹೋಯ್ತು, 24ರಲ್ಲಿ ನನ್ನ ಲೈಫ್ ಹೆಂಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ರೂ ಪ್ರೀತಿಸ್ತೀನಿ. ಅಪ್ಪ ನೀನ್ ಮಾತಾಡಲ್ಲ ಅಂದ್ರೂ ಹೋಯ್ತಿಯಲ್ಲ ಅವ್ರ ಮನೆಗೆ, ಅಯ್ಯೋ ಹೋಗೋದೇನು, ಅವರು ಒಂದ್ ದಿವಸ ನಮ್ಮವರೇ ಅಲ್ವಾ, ಯಾಕೆ ನಾವು ಹೋಗ್ಬಾರ್ದು? ಅವರು ನನ್ ಮೇಲೆ ಮಾಡ್ಕೊಳ್ಳಿ, ನಂಗ್ ಬೇಜಾರಿಲ್ಲ. ಬಟ್ ನಾನು ಅವ್ರ ಮೇಲೆ ಮಾಡ್ಕೊಳಲ್ವಲ್ಲ, ನಾನು ಹೋಗ್ತೀನಿ. ನಿಂಗ್ ಮಾನ ಮರ್ಯಾದಿಲ್ಲ ಬಿಡಪ್ಪ ಅಂತಾರೆ. ಈಗ ನೋಡ್ದವ್ರು ನಿನಗ್ ಮಾನ ಮರ್ಯಾದಿಲ್ಲ ಬಿಡಪ್ಪ ಅಂತಾರೆ. ನಮ್ ಮಾನ ಮರ್ಯಾದೆ ಎಲ್ಲಿಂದ ತಂದಿವ್ರಿ? ಅದ್ ಯಾವ್ದ್ರಿ ಅದು? ಅದನ್ನ ಇಟ್ಕೊಂಡ್ ಏನ್ರಿ ಮಾಡ್ಬೇಕು? ಜೀವನದ ಸತ್ತಾಗ ಬರಲ್ಲ, ಸತ್ತಾಗ ಅಯ್ಯೋ ಅಂತ ಓಡ್ ಬರ್ತಿರಲ್ಲ ನೀವೇನೆ. ಆದ್ರೂ ಬೇಡ, ಅದು ಇರುವಾಗ ಚೆನ್ನಾಗಿರೋಣ, ಹೋಗೋಣ, ಕೇಳೋಣ, ಮಾತಾಡೋಣ. ಅವ್ರು ಎಷ್ಟ್ ದಿನ ಇರ್ತಾರ, ಹಂಗೆ ಇರ್ಲಿ, ನಾವು ನಮ್ ಪಾಡಿಗೆ ಹೋಗೋಣ ಅಂತ ಒಂದು ಮನೋಭಾವ ಬಂದಿದೆ ಸರ್ ಇವಾಗ. ನಮ್ ಪತ್ರಿ ಸರ್ ಹೇಳ್ತಾರ, ಮಾನಂ ಮಧುರಂ ಅವಮಾನಂ ಮಧುರಂ ಅಂತಾರೆ ಸರ್. ಇದೇ ವಾಕ್ಯ ಸರ್ ನಿನ್ನೆ ಕೇಳಿದ್ದು. ಇದೆ ಅದು ಹೇಳಕ್ ಬರ್ಲಿಲ್ಲ. ಇದೆ ಮಾನಂ ಮಧುರಂ, ಇದನ್ನೇ ಅವ್ರ ಪ್ರೇಮ ಸರ್ ಹೇಳಿದ್ದು. ಪತ್ರಿ ಸರ್ ಹೇಳ್ಕೊಟ್ಟಾರ ನಮ್ಗೆ ಅಂತ. ಇದು ಇವತ್ತು ನಾನು ಕೇಳಿದಾಗ ನಿಮ್ಮಲ್ಲಿ ಹೇಳ್ತಾನೆ ನಂಗೆ ಅನ್ನಿಸ್ತು, ಹೌದು ಇದು ಲೈಫ್ ಅಲ್ಲಿ ಅಳವಡಿಸ್ಕೋಬೇಕು. ಮಾನ ಮಾಡ್ದವ್ರ ಮುಂದೆನೆ ನಾವು ಅವ್ರಿಗೆ ಮಧುರ ಕೊಟ್ಟಾಗ ಅದು ಒಂದ್ ದಿವಸ ತರ ಅಳ್ತಾರೆ ಅನ್ನೋ ಒಂದ್ ಮನೋಭಾವ ನನಗೆ ನೆನ್ನೆ ತುಂಬಾ ಅನುಭವ ಸಿಕ್ತು ಸರ್. ಅದು ಇವತ್ತು ಅದು ಪ್ರೂವ್ ಆಯ್ತು.
ನೀವು ಅದೇ ಲೈಫ್ ಬಗ್ಗೆ ನನ್ಗೆ ನೋಡಿ ನೆನ್ನೆ ಏನ್ ಅನ್ಕೊಂಡಿದ್ವು ಇವತ್ ಲೈಫ್ ಬಗ್ಗೆ ಅದೇ ಇದು ಬರ್ತಾ ಇದೆ ಅಂದ್ರೆ ಅಲ್ಲಿಗೆ ನಮ್ಗೆ ನಾನ್ ಒಂದೊಂದ್ಸಲ ಯೋಚನೆ ಮಾಡ್ತೀನಿ ನನ್ ಥಾಟ್ಸ್ ಇರುತ್ತೆ ಅದೇ ವಿಡಿಯೋನೇ ಸಿಗ್ತದೆ ಅದು ಹೇಗೆ ಅಂತ ನಂಗೆ ಗೊತ್ತಿಲ್ಲ ಸರ್ ನಾನು ಏನ್ರ ಬಗ್ಗೆ ಒಂದು ಅದ್ ಯೋಚನೆ ಹೇಗೆ ಮಾಡ್ತಾ ಅಂತ ಇರ್ತೀನಿ. ಹೇಳ್ತೀನಿ ಹಾ ಇದನ್ನ ಗ್ರೂಪ್ ಕಾನ್ಶಿಯಸ್ನೆಸ್ ಅಂತಾರೆ. ನೀವು ನಾವು ಯಾರು ಬೇರೆ ಬೇರೆ ಎಲ್ಲ ಒಂದೇ, ಪತ್ರಿಜಿ ನಾವು ನೀವೆಲ್ಲ ಒಂದೇ. ನಾವೆಲ್ಲ ಕೂಡ ಅವಾಗ್ಲೇ ಹೇಳಿದ್ರಲ್ಲ ಪತ್ರಿಜಿ ಅವ್ರನ್ನೆಲ್ಲ ನೋಡಿದ್ದೀನಿ ಅಂತ. ಸೊ ನಾವೆಲ್ಲ ಬುದ್ಧನ ಕಾಲದಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇದ್ದಂತವ್ರು. ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಇಲ್ಲಿ ಪತ್ರಿಜಿ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಎಲ್ಲರೂ ಕೂಡ. ಹಂಗಾಗಿ ನಿಮ್ಗೆ ಅದೆಲ್ಲ ಗತ ಜನ್ಮದಲ್ಲಿ ನಾವೆಲ್ಲರೂ ಕೂಡ ಆಲ್ರೆಡಿ ಒಟ್ಟಿಗೆ ಇದ್ದವರು. ಇವತ್ತು ಬಂದು ಅದೇ ಸೇಮ್ ನಿಮ್ಗೆ ಎಲ್ಲೋ ಏನೇ ಬೇಕಂದ್ರೆ ಇವತ್ತು ಈ ಸೆಷನ್ಗೆ ಬಂದಿದ್ರಿ ಅಂದ್ರೆ ಇದು ಗ್ರೂಪ್ ಕಾನ್ಶಿಯಸ್ನೆಸ್ ಅಂತ ಅನ್ನೋದು ಎಲ್ಲರ ಹತ್ರನು ಕನೆಕ್ಟ್ ಆಗ್ತಾ ಹೋಗ್ತದೆ. ನಾನು ಹೇಳೋದು ನಿಮ್ಗೆ, ನೀವು ಹೇಳೋದು ರಂಗಸ್ವಾಮಿ ಸರ್ಗೆ, ಅದೆಲ್ಲ ಇರೋದನ್ನ ಮಾತ್ರ ಇಲ್ಲಿ ಅಟ್ರಾಕ್ಟ್ ಆಗ್ತಾರೆ. ಮತ್ತೆ ಸರ್ ನಾವ್ ಒಂದ್ ಜಾಗದಲ್ಲಿ ಯಾವತ್ತೂ ಕೂತಿದ್ದಿಲ್ಲ. ಈಗ ಮೊನ್ನೆ ಪೌರ್ಣಿಮೆ ಹೋದಾಗ 3 ಅವರ್ ಧ್ಯಾನ ಅದ್ ಹೆಂಗೆ ಆಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಈಗ ಶಿವರಾತ್ರಿ ಹಬ್ಬದಲ್ಲೂ ಅಷ್ಟೇ 12 ಗಂಟೆ ರಾತ್ರಿಲಿ ನಾನು ಇಡೀ ದಿನ ಮಲ್ಗೆ ಇಲ್ಲ. ಆದ್ರೂ ಬೆಳಿಗ್ಗೆ ಎದ್ದು ಮಾಮೂಲಿ ಶೃಂಗೇರಿಲಿದ್ದೆ ಅವತ್ತು. ಸರ್ ಬೇರೆ ಒಂದು ಸ್ವಾಮೀಜಿ ಕರ್ಸಿದ್ರು, ಆ ಶೃಂಗೇರಿಲಿದ್ದೆ ಅವತ್ತು. ಆ ಇಡೀ ನೈಟ್ ನಿದ್ದೆ ಇಲ್ಲ. ಆದ್ರೂ ಬೆಳಿಗ್ಗೆ ನನ್ಗೆ ನಿದ್ದೆ ಅನ್ನೋದು ಆ ತಲೆಭಾರ ಆ ತರದ್ ಎಂತ ಫ್ರೆಶ್ನೆಸ್ ಅಂದ್ರೆ ಇಡೀ ದಿನ ಮಲ್ಗಿಲ್ಲ ಆದ್ರೂನು ಇಷ್ಟು ಫ್ರೆಶ್ನೆಸ್ ಅವಾಗಿಂದ ಅರ್ಥ ಆಯ್ತು ಎಷ್ಟು ಮುಖ್ಯ ಇದೆ, ಎಷ್ಟು ಏನಕ್ ಬೇಕು. ಇದು ಒಂಥರ ಸಿಗ್ತಾ ಇರೋದೇ ಅಂದ್ರೆ ಈಗ ನೀವ್ ಹೇಳ್ದಂಗೆ ಎಲ್ಲಾರು ಒಟ್ಟಿಗಿದೀವಿ, ಈಗ ಬೇರೆ ಆಗಿದೀವಿ ಮತ್ತೆ ಅದು ಜಾಯ್ನ್ ಆಗ್ತಾ ಇದೀವಿ ಅಂತ ಅನಿಸ್ತದೆ ಸರ್ ನೀವ್ ಹೇಳ್ದಂಗೆ. ಕರೆಕ್ಟ್. ಅದೇ ರೀತಿನೇ. ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್. ನಮಸ್ತೆ ಸರ್. ನಮಸ್ತೆ. ಲಕ್ಷ್ಮಮ್ಮ ಅವರೇ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮಾ. ನಮಸ್ತೆ ಸರ್. ಸರ್ ನಾನೊಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಸುಮಾರು ಪ್ರಶ್ನೆಗಳಿಗೆ ನೀವ್ ಹೇಳಿದ ಸೆಷನ್ ಅಲ್ಲಿ ಬಂದ್ಬಿಟ್ಟಿದೆ. ಸುಮಾರು ಸೆಷನ್ ನೀವ್ ಹೇಳ್ತಾನೆ ಕೆಲವು ಪ್ರಶ್ನೆಗಳಿಗೆ ಅರ್ಥ ಬರೋ ತರಾನೇ ನೀವ್ ಹೇಳ್ತಾ ಇದ್ದೀರಾ, ಕೇಳೋ ತರಾನೇ ನೀವ್ ಹೇಳ್ತಾ ಇಲ್ಲ. ಆದ್ರೂ ಒಂದ್ ಪ್ರಶ್ನೆ ನನ್ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ಕೆಲವರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾರೆ, ದೇವ್ರು ಅಂತಾರೆ, ಆದ್ರೂ ಅಜ್ಞಾನದಲ್ಲಿ ತುಂಬಾ ಕ್ರೋಧ, ದ್ವೇಷ ಜಾಸ್ತಿ ಬೆಳೆಸ್ತಾ ಇದ್ದಾರೆ. ಯಾಕೆ? ಅದೇ ಅವಾಗ್ಲೇ ಹೇಳ್ದಲ್ಲಮ್ಮ, ಆಚರಣೆ ಇಲ್ಲ. ಆಚರಣೆ ಅಂತಕ್ಕಂಥದ್ದು ನಾವು ಅಂದ್ರೆ ನಾವು ಮೆಡಿಟೇಟರ್ ಆಗಿದ್ದಾರೆ ಅವರು, ಧ್ಯಾನ ಮಾಡ್ತಾರೆ, ಪೂಜೆನೂ ಮಾಡ್ತಾರೆ, ಮಂತ್ರಗಳು ಹೇಳ್ತಾರೆ, ಎಲ್ಲ ಮಾಡ್ತಾ ಇದ್ರು ಕ್ರೋಧ ಕಡಿಮೆ ಆಗ್ತಾ ಇಲ್ಲ, ದ್ವೇಷ ಕಡಿಮೆ ಆಗ್ತಾ ಇಲ್ಲ. ಓಕೆ. ಸೊ ಅದಕ್ಕೆ ಒಂದೇ ಹೇಳ್ತೇನೆ, ಬೇಗ ಹೇಳ್ತೇನೆ, ಟೈಮ್ ಇಲ್ಲ. ರಾಮಕೃಷ್ಣ ಪರಮಹಂಸ ಅಂತ ಕೇಳಿದ್ರಲ್ಲ, ರಾಮಕೃಷ್ಣ ಪರಮಹಂಸ ಹತ್ರ ಒಬ್ರು ಹೋದ್ರು. ಓಕೆ, ತಾಯಿ ಮಗ ಇಬ್ರು ಹೋದ್ರು. ಇಬ್ರು ಹೋಗ್ಬಿಟ್ಟು ಅವನು ಮಗ ಬಾರಿ ಬೆಲ್ಲ ತಿಂತಿರ್ತಾನೆ, ಸ್ವೀಟ್ ಜಾಸ್ತಿ ತಿಂತಿರ್ತಾನೆ. ಆ ಹುಡುಗ ಅವ್ನ್ ಕರ್ಕೊಂಡೋಗಿ ರಾಮಕೃಷ್ಣ ಪರಮಹಂಸರಿಗೆ ಹೋಗಿ ಹೇಳ್ತಾರೆ, ಇವನು ಬೆಲ್ಲ ಜಾಸ್ತಿ ತಿಂತಾನೆ, ನೀವ್ ಹೇಳಿದ್ರೆ ಅವ್ನು ಬಿಡ್ತಾನೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು, ಸರಿಯಮ್ಮ ಬರೋ ವಾರ ಬರ್ರಿ ಅಂತ ಹೇಳ್ತಾರೆ. ಹೋಗ್ತಾರೆ ಮನೆಗೆ. ಹೋಗ್ಬಿಟ್ಟು ಇನ್ನೊಂದು ವಾರ ಬರ್ತಾರೆ. ಬಂದಾಗ ಸೇಮ್ ಇಲ್ಲಮ್ಮ ಇನ್ನೊಂದು ವಾರ ಬರ್ರಿ ಅಂತ. ಸರಿ, 3ನೇ ವಾರ ಕರ್ಕೊಂಡ್ ಆ ಮಗುನ. ಕರ್ಕೊಂಡ್ ತಕ್ಷಣ ಆ ಮಗುನ್ ಕರೆದು, ನೋಡಮ್ಮ ಆ ಬೆಲ್ಲ ತಿನ್ಬಾರ್ದು, ಅದು ತುಂಬಾ ಸ್ವೀಟ್ ಇದ್ರೆ ಆರೋಗ್ಯ ಕೆಡ್ತದೆ, ತಿನ್ಬಾರ್ದು. ಆಯ್ತಮ್ಮ ಇನ್ಮೇಲೆ ಇವ್ನು ತಿನ್ನಲ್ಲ, ಕರ್ಕೊಂಡು ಹೋಗ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಆಶ್ಚರ್ಯ ಆಗ್ತತಿ, ಅಲ್ಲ ಮೂರ್ ವಾರ ಬೇಕಾ ನೀನ್ ಇದನ್ನ ಹೇಳಕ್, ಇದು ಒಂದು ಅಂತ 3 ವಾರಕ್ಕೆ ಅಂದ್ರೆ ಅವಾಗ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು, ಫಸ್ಟ್ ಬಂದಾಗ ನಾನು ತಿಂತಿದ್ದೆಮ್ಮ ಸ್ವೀಟು, ಅವಾಗ ಹೇಳಕ್ಕಾಗ್ಲಿಲ್ಲ. 2ನೇ ವಾರಕ್ಕೆಲ್ಲ ಬಿಡನಂತ ಪ್ರಯತ್ನ ಪಟ್ಟೆ, ಬಿಟ್ಟೆ, ಆಮೇಲೆ ಸ್ವಲ್ಪ ತಿಂದೆ, ಅವಾಗ್ಲೂ ಹೇಳಕ್ಕಾಗ್ಲಿಲ್ಲ. ಈಗ 3ನೇ ವಾರಕ್ಕೆ ನಾನು ಎಲ್ಲ ಬಿಟ್ಬಿಟ್ಟಿನಿ, ನನ್ ಏನು ಇಲ್ಲ ಇವಾಗ, ಅದಕ್ಕೋಸ್ಕರ ನಾನು ಹೇಳ್ದೆ, ಅವನು ಇನ್ನು ಬಿಡ್ತಾನೆ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲಿ ನಾವ್ ಹೇಳ್ತೇವೆ ಅವ್ರು ಯಾಕೆ ಚೇಂಜ್ ಆಗ್ತಲ್ಲ, ಇದಾಗ್ತಲ್ಲ ಅಂದ್ರೆ ಅವರು ಅದನ್ನ ಒಂದು ಬೆಳೆಸ್ಕೋಬೇಕು. ಅದನ್ನ ಬೆಳೆಸ್ಕೊಳ್ಳೋವರೆಗೂ ಇಷ್ಟೇ ಇದು. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನ ಹೇಳ್ಬೇಕು. ಸುಮ್ನೆ ಅದ್ ಏನೋ ದೇವಸ್ಥಾನಕ್ಕೆ ಹೋದ್ರೆ ಪೂಜೆ ಮಾಡಿದ್ರೆ ಅಂತಲ್ಲ, ಏನ್ ಅದ್ರಲ್ಲಿ ಚೇಂಜ್ ಆಗಿದೆ ಅದ್ ತಿಳ್ಕೊಬೇಕಲ್ವಾ, ಬದಲಾವಣೆ ಏನಾಗಿದೆ ತಿಳ್ಕೊಬೇಕಲ್ಲ. ಅದಲ್ಲೇವರೆಗೂ ಇಷ್ಟೇ ಇದು, ಬದಲಾವಣೆ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ತಕ್ಕಂತ ಸಾಧನೆ ಮಾಡ್ಬೇಕು. ಅದೇ ಸರ್, ಏನೇ ಬಂದ್ರು ನಮ್ ಕರ್ಮಗಳು, ಅದು ನಾವು ಪಾಠ ಕಲಿಬೇಕು ಅಂತ ನೀವ್ ಹೇಳ್ತಾ ಇದ್ರೆ ನಿಜ. ಅದು ನಾವು ಪಾಠ ಕಲಿಯೋಕೆ ಇದು ಬಂದಿರೋದು. ಈಗ ಕೆಲವು ಮನೆಗಳಲ್ಲಿ ಆರ್ಥಿಕ ಸಮಸ್ಯೆಗಳು ಕೆಲವು ಇದ್ರೆ, ಕೆಲವು ಸಂಬಂಧಗಳದೇ ಸಮಸ್ಯೆ, ಭಾವನೆಗಳಿಲ್ಲ, ಪ್ರೀತಿ ಇಲ್ಲ, ಅಲ್ಲಿ ಹೊಂದಾಣಿಕೆ ಇಲ್ಲ, ಜಾಸ್ತಿ ಇದೆ ಇದು. ಈಗ ಆರ್ಥಿಕ ಸಮಸ್ಯೆಗಿಂತ ಜಾಸ್ತಿ ಸಮಸ್ಯೆ ಇನ್ನೊಬ್ರನ್ನ ಚೇಂಜ್ ಮಾಡೋಕೆ ಮುಂಚೆ ನಾವೇ ಚೇಂಜ್ ಆಗ್ಬಿಡೋಣ ಫಸ್ಟ್. ಅಷ್ಟೇ, ಅವ್ರು ಮಾಡಕ್ ಆಗಲ್ಲ, ನಾವೇ ಆಗೋಗ್ಬಿಡೋಣ. ಹೌದು. ಅವಾಗಾದ್ರೂ ನಮ್ ಮನಶ್ಶಾಂತಿ ಸಿಗುತ್ತೆ ಅಷ್ಟೇ. ಅಲ್ಲ ಆಗುತ್ತೆ, ನಾವು ಚೇಂಜ್ ಅಲ್ಲಿ ಆಗುತ್ತೆ.
ಹಾಗೆ ಆಗುತ್ತೆ. ಹಾಗೆ ಎಸ್. ಥ್ಯಾಂಕ್ ಯು ಸರ್. ನಿನಗೂ ರಂಗನಾಥ್ ಸರ್ಗೆ ಇಬ್ಬರಿಗೂ ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ರೈಟ್. ಎಸ್. ರೈಟ್. ಸೊ ಓಕೆ ಸ್ನೇಹಿತರೆ, ಐ ಥಿಂಕ್ ಪ್ರಶ್ನೋತ್ತರ ಮುಗಿಸಿದೆ ಅಂತ ಅನ್ಕೊಂಡಿದ್ದೀನಿ. ರೈಟ್. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಧನ್ಯವಾದಗಳು ಇವತ್ತಿನ ಥ್ಯಾಂಕ್ ಯು ಸೋ ಕಾರ್ಯಕ್ರಮ. ಮಚ್ ಸರ್ ಫಾರ್ ಯುವರ್ ಗ್ರೇಟ್ ಆಪರ್ಚುನಿಟಿ. ನಾನು ಅದ್ಭುತವಾದ ಇದು ಜ್ಞಾನದಿಂದ ನನಗೆಲ್ಲ ಗೊತ್ತು ಅಂತಲ್ಲ, ನಮ್ಮ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನನ ಎಲ್ರಿಗೂ ಹಂಚ್ಬೇಕು. ಹಂಚದೆ ಹೋದ್ರೂ ಅದು ತಪ್ಪು. ಹಾಗಾಗಿ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಜ್ಞಾನನ ಅವ್ರ ಮೂಲಕ ನಾನು ತಿಳಿಸಿದ್ದೀನಿ. ನಂದಂತ ಏನಿಲ್ಲ, ಅವ್ರು ಹೇಳಿರೋದನ್ನು ಹೇಳು ಅಂತ ಹೇಳಕ್ಕೆ ಹೇಳಿದ್ದೀನಿ. ಇದಕ್ಕೆ ಎಲ್ಲರೂ ಇವತ್ತು ಒಂದು ಶ್ರದ್ಧೆಯಿಂದ, ಒಂದು ತುಂಬಾ ಇಂಟ್ರೆಸ್ಟ್ ಇಂದ ಕೇಳಿದಕ್ಕೆ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ರೈಟ್ ಸರ್. ಧನ್ಯವಾದ, ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ತಮ್ಮ ಬೆಂಬಲ ಅವಾಗವಾಗ ಈ ಕಾರ್ಯಕ್ರಮಕ್ಕೆ ಬಂದು ಮಾಡ್ತಾ ಇರ್ಬೇಕಂತ ಮತ್ತೊಂದು ಸರಿ ವಿನಂತಿ ಮಾಡ್ತಾ ಇದ್ದೀನಿ ಸರ್.